ಪಾದಪದ್ಮೇ ತಯೋ ಶ್ರತ್ವಾ ಪ್ರಣಮಾಮಿ ಮುಹುರ್ಮುಹು. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ಎತ್ತಲ್ಲ, ಅದೇ ಸರ್ಜಿಕಲ್ ಸ್ಟ್ರೈಕ್. ಅವ್ರು ತುಂಬ ಸುಂದರವಾದ ಒಂದು ಆ ಥರದ್ದು ನಮ್ಮ ಹೃದಯಗಳೊಳಗೆ ಆರ್ಮಿಯ ಮೇಲಿನ ಪ್ರೇಮ ಹುಟ್ಟುವಂಥ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಲ್ಲ. ನಾನು ಅವರಿಗೆ ಅತ್ಯಂತ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಮಿತ್ರರೇ, ಇಷ್ಟು ದಿನಗಳ ಕಾಲ ನರೇಂದ್ರ ಮೋದಿ ಬಗ್ಗೆ ಮಾತನಾಡುವಾಗ ಕೆಲವು ದಿನಗಳು ನಾನು ಪೀಕ್ನಲ್ಲಿ ಮಾತನಾಡ್ತಿದ್ದೆ. ಎಲ್ರಿಗೂ ಅನ್ನಿಸ್ತಿತ್ತು ಇವತ್ತು ಸಿಕ್ಕಾಪಟ್ಟೆ ಜೋರಾಗಿ ಮಾತಾಡ್ತಿದ್ದೀರಿ ನೀವು ಸರ್ ಅಂತ. ಪೀಕಾಗಿ ಮಾತನಾಡ್ತಾ ಇದ್ದಂಥ ಹೊತ್ತು ಯಾವುದಿತ್ತು ಗೊತ್ತೇನು? ಯಾವಾಗ ಈ ದೇಶ ಪುಲ್ವಾಮಾದ ದಾಳಿಯ ನಂತರ ಪಾಕಿಸ್ತಾನದ ವಿರುದ್ಧ ಏರ್ ಸ್ಟ್ರೈಕಿನ ಮೂಲಕ ರಿವೆಂಜ್ ತೆಗೆದುಕೊಳ್ತೋ ಅವತ್ತು ನನಗೆ ಭಾಳ ಹೆಮ್ಮೆ ಅನ್ನಿಸ್ತಿತ್ತು. ನಾನು ಭಾರತೀಯ ಅಂತ ಹೇಳ್ಕೊಳ್ಳಿಕ್ಕೆ ಖುಷಿ ಆಗ್ತಿತ್ತು ನನಗೆ. ಯಾಕೆ ಖುಷಿ ಆಗ್ತಿತ್ತು ಅಂತಂದರೆ, ಈ ದೇಶದ ಸೇನೆ, ಈ ದೇಶದ ಸೈನಿಕರು ಪಾಕಿಸ್ತಾನದ ಒಳಕ್ಕೆ ಹೋಗಿ, ಸಿಂಗಲ್ ಕೋಟ್ಸ್ ಅಂಡರ್ಲೈನ್ ಮಾಡ್ಕೊಳ್ಳಿ, ಪಾಕಿಸ್ತಾನದ ಒಳಕ್ಕೆ ಹೋಗಿ ಪಾಕಿಸ್ತಾನದ ರಾಜಧಾನಿಯಿಂದ 150-200 ಕಿಲೋಮೀಟರ್ ದೂರದಲ್ಲಿರುವಂಥ, ಇಮ್ಯಾಜಿನ್ ಮಾಡಿ, ಪಾಕಿಸ್ತಾನದ ಫ್ಲೈಟ್ಗಳೇನಾದರೂ ದೆಹಲಿಯಿಂದ 150-200 ಕಿಲೋಮೀಟರ್ ದೂರದ ಆಗ್ರಾಕ್ಕೋ ಯಾವುದೋ ಒಂದು ಏರಿಯಾಕ್ಕೋ ಬಂದು ಹಾಕಿದರೆ ಹೇಗಿರ್ಬೋದು, ನಮ್ಮ ಹೃದಯ ಹೆಂಗೆ ಸ್ತಬ್ಧ ಆಗ್ಬೋದು. ಹಾಗೆ ಅವರ ರಾಜಧಾನಿಯಿಂದ 150-170 ಕಿಲೋಮೀಟರ್ ದೂರದಲ್ಲಿರುವಂಥ ಬಾಲಾಕೋಟ್ನಲ್ಲಿ ಅಡಗಿರುವಂಥ ಉಗ್ರರನ್ನು ಸದೆಬಡಿದು ಬಂದಾಗ, 250ಕ್ಕೂ ಹೆಚ್ಚು ಜನರನ್ನು ಧ್ವಂಸಗೊಳಿಸಿ ಬಂದಾಗ, ನನಗೆ ಆವತ್ತು ಪ್ರಧಾನಮಂತ್ರಿದಷ್ಟೇ ಅಲ್ಲ 56 ಇಂಚಿನ ಎದೆ, ನಮ್ಮದು 56 ಇಂಚಿನ ಎದೆ ಅನ್ನಿಸ್ತಿತ್ತು ಅಂತ. ನಾವು ಯಾರೂ ಇನ್ವಾಲ್ವೇ ಆಗಲಿಲ್ಲ, ಮಾಡಿದ್ದು ಸೈನಿಕರು. ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಿದ್ದು ಇವತ್ತಿನ ಈ ದೇಶದ ನೇತೃತ್ವ. ಆದರೆ ನಮಗೊಂದು ಹೆಮ್ಮೆ ಅನ್ನಿಸ್ತಿತ್ತು. ಯಾಕೆ ಅಂದರೆ, ಯಾವ ಪಾಕಿಸ್ತಾನ ಏನಾದರೂ ತಂಟೆ ತರಲೆ ಮಾಡಿದಾಗಲೆಲ್ಲ ಪಾಕಿಸ್ತಾನ ಯುದ್ಧ ಮಾಡಿದ್ರೆ ನಿನ್ನ ಸಾಯಿಸ್ಬಿಡ್ತೀವಿ ನಿನಗೆ ಅಂತೆಲ್ಲ ಹೇಳ್ಕೊಂಡೇ ತಿರುಗಾಡ್ತಿದ್ವು. ಯುದ್ಧನೇ ಮಾಡದೆ ಪಾಕಿಸ್ತಾನ ತಲೆ ಎತ್ತದೇ ಇರುವಂತೆ ಮಾಡಿಟ್ವಲ್ಲ, ಹೆಮ್ಮೆ ಆಗದೆ ಇನ್ನೇನ್ರಿ. ನಾನು ಭಾರತೀಯ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನ್ನಿಸ್ತಿತ್ತು. ಅವತ್ತಿನ ಒಂದು 8-10 ದಿನಗಳಂತೂ ನಂಗೆ ನಿದ್ದೆ ಬರ್ತಿರ್ಲವ, ಏನು ಚೆನ್ನಾಗಿದೆಯಲ್ಲ ಅಂತ. ಇವತ್ತು ಹಾಗೆ ಆಗ್ತಿದೆ. ಮತ್ತೆ ಈ ದೇಶದ ಪ್ರಧಾನಮಂತ್ರಿ ಇವತ್ತು ಮಧ್ಯಾಹ್ನ 11:45ರಿಂದ 12 ಗಂಟೆಗೆ ಎಲ್ಲರೊಂದಿಗೆ ಮಾತನಾಡ್ತೀನಿ ಅಂತ ಬಂದು ಒಂದು 10-12 ನಿಮಿಷಗಳ ಕಾಲ ಈ ದೇಶದ ಪ್ರಧಾನಮಂತ್ರಿ ಈ ದೇಶ ಜನರ ಜೊತೆ ಮಾತನಾಡ್ತಾ ಹೇಳಿದ್ರು, ನನ್ನ ದೇಶ ಜಗತ್ತಿನ 3 ರಾಷ್ಟ್ರಗಳ ಬಳಿ ಇದ್ದಂಥ ಎಸ್ಯಾಟ್ ಆಂಟಿ ಸ್ಯಾಟಲೈಟ್ ಟೆಕ್ನಾಲಜಿಯನ್ನು ತನ್ನದಾಗಿಸಿಕೊಂಡು ಇವತ್ತು ಅದನ್ನು ಟೆಸ್ಟ್ ಮಾಡಿ ಜಗತ್ತಿನ 4 ರಾಷ್ಟ್ರಗಳು ಇರುವಂಥ ಎಲೈಟ್ ಕ್ಲಬ್ಗೆ ಸೇರಿದೆ ಅಂತ ಈ ದೇಶದ ಪ್ರಧಾನಿ ಹೇಳುವಾಗ ರೋಮಾಂಚನ ಆಗ್ಬಿಟ್ಟಿತ್ತು. ಇನ್ಫ್ಯಾಕ್ಟ್ ನಾನು ಹೊಸದುರ್ಗದ ಕಾರ್ಯಕ್ರಮದಲ್ಲಿದ್ದೆ, ನನಗೆ ಯಾರೋ ಮೆಸೇಜ್ ಕಳಿಸಿದ್ರು, ಮೋದಿ ಮಾತಾಡ್ತಿದ್ದಾರೆ ನೋಡಿ ಅಂತ. ನಾನು ದಾರಿಯುದ್ದಕ್ಕೂ ನೋಡ್ಕೊಂಡು ಬಂದು ಗಾಬರಿ ಆಗ್ಬಿಡುತ್ತೆ, ನನಗೆ ಏನು ಹೇಳ್ತಿದ್ದಾರೆ ಈ ದೇಶದ ಪ್ರಧಾನಮಂತ್ರಿ ಅಂತ. ನೆನ್ನೆ ಮೊನ್ನೆವರೆಗೂ ಸುದ್ದಿ ಇರಲಿಲ್ಲ, ಕಳೆದ ಒಂದು ವಾರದ ಹಿಂದೆ ಸುದ್ದಿ ಇರಲಿಲ್ಲ, ಒಂದು ತಿಂಗಳ ಹಿಂದೆ ಸುದ್ದಿ ಇರಲಿಲ್ಲ, ಒಂದು ವರ್ಷದ ಹಿಂದೆ ಸುದ್ದಿ ಇರಲಿಲ್ಲ. ಆದರೆ ಈ ದೇಶ ಇವತ್ತು ಆ ಟೆಕ್ನಾಲಜಿಯನ್ನು ತನ್ನದಾಗಿಸಿಕೊಂಡಿದೆ. ಏನು ಟೆಕ್ನಾಲಜಿ ಅಂತ ಒಂದು ಸ್ವಲ್ಪ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನನಗೆ ಗೊತ್ತು, ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡಿದ ನಂತರ ಇನ್ನೊಂದು 4 ದಿನಗಳ ಮೇಲೆ ಕಾಂಗ್ರೆಸ್ನವರು ಒಂದು ಕಂಪ್ಲೇಂಟ್ ಕೊಡ್ತಾರೆ. ಚಕ್ರವರ್ತಿಯವರು DRDO ಮಾಡಿದ ಸಾಧನೆಯನ್ನು ಮುಂದಿಟ್ಟುಕೊಂಡು ವೋಟ್ ಕೇಳಿದ್ರು ಅಂತ. ಅದಕ್ಕೆ ಅವ್ರು ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚೆ, ಇದು ಹೇಳಬಾರ್ದು ಅಂತ ಹೇಳೋಕ್ಕಿಂತ ಮುಂಚೆ ನಿಮ್ಮ ಜೊತೆ ಹೇಳ್ಕೊಂಡ್ಬಿಡ್ತೀನಿ ನಾನು. ಸೈನಿಕರ ಬಗ್ಗೆ ಮಾತನಾಡಿದ್ರೆ ತಪ್ಪು ಅಂತಾರೆ ಕಾಂಗ್ರೆಸ್ನವರು. ಅವ್ರಿಗೆ ಟೆನ್ಷನ್ನು. ಅವರಿದ್ದಾಗ ಸೈನಿಕರನ್ನು ಚೆನ್ನಾಗಿ ನೋಡ್ಕೊಂಡಿರಲಿಲ್ಲ, ಈಗ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ, ಅವ್ರ ಬಗ್ಗೆ ಮಾತನಾಡಬಾರದು ನೀವು. ಈ ದೇಶದ DRDO ಬಗ್ಗೆ ಮಾತನಾಡಿದ್ರೆ ತಪ್ಪು ಅಂತಾರೆ. ಈ ದೇಶದ ಸೈನ್ಯಕ್ಕೆ ಬಂದಿರುವಂಥ ವೆಪನ್ಗಳ ಬಗ್ಗೆ ಮಾತನಾಡಿದ್ರೆ ತಪ್ಪು ಅಂತಾರೆ. ಯಾವ್ದ್ಯಾವ್ದು ಈ ದೇಶದ ಡೆವಲಪ್ಮೆಂಟ್ ಆಗಿದೆಯೋ ಅದ್ರ ಬಗ್ಗೆ ಹೇಳಿದ್ರೆ ಇವೆಲ್ಲ ಹೇಳ್ಬಿಟ್ಟು ನೀವು ವೋಟ್ ತಗೊಳ್ಬಾರ್ದಪ್ಪ, ಇನ್ನೇನು ಹೇಳಬೇಕು ನೋಡಿ. ನನ್ನ ಅಜ್ಜಿ ಥರ ಇಲ್ವಾ, ನನಗೆ ವೋಟ್ ಕೊಡಿ ಅಂತ ಕೇಳಬೇಕು. ಇದು ಕರ್ಮ ಅವರದ್ದು. ನೀವು 10 ವರ್ಷಗಳಲ್ಲಿ ಮಾಡಿರುವಂಥ ನಿಮ್ಮ ಸಾಧನೆಗಳನ್ನು ಪಟ್ಟಿ ಮಾಡಿ ಅಂತಂದ್ರೆ ಆ ಸಾಧನೆಗಳನ್ನು ಹೇಳುವಂಥ ಧೈರ್ಯ ಇಲ್ಲ ಅವರಿಗೆ. ಅವರೊಂದ್ಸಲ ಸಾಧನೆಗಳನ್ನು ಹೇಳಿ. ಕಾಂಗ್ರೆಸ್ಸಿಗರ ಸಾಧನೆ ಏನು ಗೊತ್ತಾ? ಕಾಂಗ್ರೆಸ್ಸಿಗರ ಸಾಧನೆ ಏನು ಅಂತಂದ್ರೆ 2G ಸ್ಕ್ಯಾಮ್ 1,76,000 ಕೋಟಿ, CWG ಸ್ಕ್ಯಾಮ್ 70,000 ಕೋಟಿ ರೂಪಾಯಿ, ಕೋಲ್ಗೇಟ್ ಸ್ಕ್ಯಾಮ್ ಅದರಲ್ಲಿ 10 ಲಕ್ಷ ಕೋಟಿ ರೂಪಾಯಿ ಸ್ಕ್ಯಾಮ್, ಜೀಜಾಜಿ ಅಂತಂದ್ರೆ ಅವರ ಅಳಿಯ ಸೋನಿಯಾ ಗಾಂಧಿ ಅಳಿಯ ಅಥವಾ ಇವನು ಬಾಮೈದ ಅವನದೊಂದು ಸ್ಕ್ಯಾಮ್. ಅದು ಎಷ್ಟು ಹಗರಣಗಳು ಅಂತಂದ್ರೆ ಕಂಡಲ್ಲಿ ದುಡ್ಡನ್ನು ಲೂಟಿ ಮಾಡುವಂತ ಸ್ಕ್ಯಾಮ್. ಎಷ್ಟರ ಮಟ್ಟಿಗೆ ಅಂತಂದ್ರೆ 10 ವರ್ಷಗಳ ಆಡಳಿತದ ನಂತರ ಇವರೆಲ್ಲರೂ ಫ್ಯಾಮಿಲಿ ಪ್ಯಾಕ್ ನಲ್ಲಿ ಬೇಲ್ ತಗೊಂಡು ತಿರುಗಾಡಬೇಕಾದಂತ ಪರಿಸ್ಥಿತಿ ಬಂದಿದೆಯಲ್ಲ, ಇದು ಇವರ ಸಾಧನೆ. ಫ್ಯಾಮಿಲಿ ಪ್ಯಾಕ್ ಒಬ್ಬರದ್ದೇ ಅಲ್ಲ. ನೀವು ಸೋನಿಯಾ ಗಾಂಧಿ ಆಕೆ ಬೇಲ್ನಲ್ಲಿ, ರಾಹುಲ್ ಗಾಂಧಿ ಆತ ಬೇಲ್ನಲ್ಲಿ, ರಾಹುಲ್ ಗಾಂಧಿ ಅವರ ಅಕ್ಕನ ಗಂಡ ರಾಬರ್ಟ್ ವಾದ್ರಾ ಅವನು ಬೇಲ್ನಲ್ಲಿ. ಪುಣ್ಯಕ್ಕೆ ಒಬ್ಬಳೇ ತಿರುಗಾಡ್ತಿರೋದು ಸದ್ಯಕ್ಕೆ ಪ್ರಿಯಾಂಕಾ ವಾದ್ರಾ. ಯಾವಾಗ ಬೇಲ್ನಲ್ಲಿ ಆಕೆನೂ ತಿರುಗಾಡಬೇಕಾದ ಪರಿಸ್ಥಿತಿ ಬರುತ್ತೋ ದೇವರೇ ಬಲ್ಲ. ಈ ಫ್ಯಾಮಿಲಿ ಅಷ್ಟೇ ಅಲ್ಲ, ಪಿ ಚಿದಂಬರಂ ಈ ದೇಶದ ಅತ್ಯಂತ ಬುದ್ಧಿವಂತ ಹಣಕಾಸು ಮಂತ್ರಿ ಬೇಲ್ನಲ್ಲಿ.
ಚಿದಂಬರಂನ ಹೆಂಡತಿ ಬೇಲ್ ಮೇಲೆ, ಚಿದಂಬರಂ ಮಗ ಕಾರ್ತಿ ಚಿದಂಬರಂ ಬೇಲ್ ಮೇಲೆ. ಕಾರ್ತಿ ಚಿದಂಬರಂಗಂತೂ ಎಂತ ಪರಿಸ್ಥಿತಿ ಅಂತಂದ್ರೆ, ನೀನ್ ದೇಶ ಬಿಟ್ಟು ಎಲ್ಲಾದ್ರೂ ಹೋಗಬೇಕಾದ್ರೆ ನೀನು ಕೋರ್ಟ್ ಇಂದ ಅನುಮತಿ ಪಡ್ಕೋಬೇಕು ಅಂತ ಕೋರ್ಟ್ ಆರ್ಡರ್ ಕೊಟ್ಟು ಕಟ್ಟಾಕಿ ಕೂರಿಸುವಂತ ಪರಿಸ್ಥಿತಿ ಇದೆಯಲ್ಲ, ನಾಚಿಕೆ ಆಗಬೇಕು ಇವರಿಗೆ. 10 ವರ್ಷದ ಸಾಧನೆ ಏನು ಅಂತ ಕೇಳಿದ್ರೆ ಇದನ್ನ ಕೇಳ್ಕೊಳ್ತಾರೆ. ಯಾವ ಕಾರಣಕ್ಕೆ ಓಟ್ ಕೇಳಬೇಕು? ಮಿತ್ರರೇ, ನನ್ನ ದೇಶದ ಮೊದಲ ಪ್ರಧಾನಿ ಅಂತ ನನ್ಗನ್ಸುತ್ತೆ. ಈ ಹಿಂದೆ ಯಾವ್ದಾದ್ರು ಪ್ರಧಾನಮಂತ್ರಿ ಹಿಂಗ್ ಬಂದಿದ್ರೋ ಇಲ್ವೋ ಗೊತ್ತಿಲ್ಲ. ಈ ದೇಶದ ಪ್ರಧಾನಮಂತ್ರಿ ಇವತ್ತು ಹೇಳ್ತಾರೆ, ನನ್ನ ಕಲರ್ ನೋಡಿ ಓಟ್ ಕೊಡ್ಬೇಡ್ರಪ್ಪ, ನನ್ನ ಗಡ್ಡ ನೋಡಿ ಓಟ್ ಕೊಡಬೇಡಿ, ನಾನು ಹಾಕೊಂಡಿರೋ ಬಟ್ಟೆ ನೋಡಿ ಓಟ್ ಕೊಡಬೇಡಿ. 5 ವರ್ಷದ ಹಿಂದೆ ನೀವು ನನಗೆ ಅಧಿಕಾರ ಕೊಟ್ಟಾಗ ನಾನು ಏನೇನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ನೋ, ಈಗ ಏನು ಮಾಡಿದ್ದೀನೋ ಅದರ ರಿಪೋರ್ಟ್ ಕಾರ್ಡ್ ಕೊಡ್ತೀನಿ, ಇಷ್ಟ ಆದ್ರೆ ಓಟ್ ಕೊಡಿ, ಇಲ್ಲಾಂದ್ರೆ ಬಿಡಿ ಅಂತ ಹೇಳುವಂತ ಅಪರೂಪದ ಪ್ರಧಾನಮಂತ್ರಿ ಇವತ್ತು ನಮ್ಮ ದೇಶಕ್ಕೆ ಸಿಕ್ಕಿದ್ದಾರೆ. ಆ ಪ್ರಧಾನಮಂತ್ರಿ ಮಿತ್ರ, ಈ ದೇಶದ ಪ್ರಧಾನಮಂತ್ರಿ ಯಾವತ್ತೂ ಈ ದೇಶವನ್ನ ಎಸ್ಯಾಟ್ ಆಂಟಿ ಸ್ಯಾಟಲೈಟ್ ಮಿಸೈಲ್ಗಳನ್ನು ಹೊಂದಿರುವಂತ ದೇಶವನ್ನಾಗಿ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡೇ ಇರಲಿಲ್ಲ. ಆದ್ರೆ ಅವರು ಮಾಡಿದ್ರು. ಯಾವುದನ್ನ ಹೇಳಲಿಲ್ವೋ ಅದನ್ನು ಮಾಡಿದ್ರು, ಹೇಳಿದ್ದನ್ನಂತೂ ಮಾಡಿದ್ರು. ಈ ದೇಶದ ಪ್ರಧಾನಿ ಅಪರೂಪದ ವ್ಯಕ್ತಿ. ಇದೇನು ಅಂತ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಒಂದು ಸ್ವಲ್ಪ ಟೈಮ್ ತಗೊಳ್ತೀನಿ ನಾನು. ಸ್ಯಾಟಲೈಟ್ಗಳು ಏನು ಅಂತ ಎಲ್ರಿಗೂ ಗೊತ್ತಿದೆ, ಉಪಗ್ರಹಗಳು. ಈ ಉಪಗ್ರಹಗಳು ಯಾಕೆ ಆಗಸದಲ್ಲಿ ಹಾರಾಡ್ತಿವೆ ಅಂತಂದ್ರೆ, ಈ ಉಪಗ್ರಹಗಳು ಇರೋ ಕಾರಣಕ್ಕೋಸ್ಕರವೇ ನಾವು ವೈರ್ಲೆಸ್ ಮೊಬೈಲ್ನ ಯೂಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿದೆ. ನೀವೇನ್ ಮೊಬೈಲ್ ಇಟ್ಕೊಂಡು ಕೂತಿದ್ದೀರಾ, ಯೂಟ್ಯೂಬ್ ನಲ್ಲಿ ಏನ್ ಜಗತ್ತಿನಲ್ಲಿ ನಡೀತಾ ಇರೋದೆಲ್ಲವನ್ನೂ ನೋಡ್ತಿದ್ದೀರೋ, ಈ ಸ್ಯಾಟಲೈಟ್ ಇರೋ ಕಾರಣಕ್ಕೋಸ್ಕರ ಅದು ಸಾಧ್ಯ ಆಗ್ತಿದೆ. ಪಾಯಿಂಟ್ 1. ಎರಡನೇದು, ನಿಮ್ಮ ಮನೆಯಲ್ಲಿ ಟಿವಿ ನೋಡ್ತಿರ್ತೀರಲ್ಲ, ಆ ಟಿವಿ ಕೂಡ ಸ್ಯಾಟಲೈಟ್ ಸಿಗ್ನಲ್ಗಳ ಮೂಲಕ ನಿಮ್ಮ ಮನೆಗೆ ಬರೋದು. ಹಿಂಗಾಗಿ ನಿಮ್ಗೆ ಆ ಟಿವಿ ನೋಡ್ಲಿಕ್ಕೆ ಸಾಧ್ಯ ಆಗಿದೆ. ಅಷ್ಟೇ ಅಲ್ಲ, ಸ್ಯಾಟಲೈಟ್ ನಮ್ಗೆ ಎಷ್ಟು ಉಪಯೋಗಕ್ಕೆ ಬರುತ್ತೆ ಅಂತಂದ್ರೆ, ಯಾವ ದಿಕ್ಕಿನಲ್ಲಿ ಭಾರತದ ಕಡೆಗೆ ಮೋಡ ಬರ್ತಿದೆ ಅಂತ ನಾವು ಮೇಲೆ ಹಾರಿಬಿಟ್ಟಿರುವಂತ ಸ್ಯಾಟಲೈಟ್ಗಳು ಈ ದೇಶದ ವಿಜ್ಞಾನಿಗಳಿಗೆ ಮೊದಲೇ ಮುನ್ಸೂಚನೆ ಕೊಡುತ್ತೆ. ಅದು ಬರ್ತಾ ಇರೋ ಮೋಡದ ಸ್ಪೀಡ್ ಅನ್ನ ಹೇಳಿ, ಯಾವಾಗ ಈ ಭಾಗಕ್ಕೆ ಚಂಡಮಾರುತ ಅಪ್ಪಳಿಸುತ್ತೆ, ಯಾವ್ಯಾವ ಭಾಗದಲ್ಲಿರುವಂತ ಜನ ಇದಕ್ಕೆ ತಯಾರಾಗಿರಬೇಕು ಅಂತ ನಮ್ಮ ವಿಜ್ಞಾನಿಗಳು ಮುನ್ಸೂಚನೆ ಕೊಡ್ಲಿಕ್ಕೆ ಸಾಧ್ಯವಾಗೋದು ಇದರಿಂದಲೇ. ಈ ಸ್ಯಾಟಲೈಟ್ಗಳ ಸಾಮರ್ಥ್ಯ ಏನಿದೆ ಗೊತ್ತಾ ಮಿತ್ರರೇ? ಈ ಹಾರಾಡ್ತಾ ಇರುವಂತ ಸ್ಯಾಟಲೈಟ್ಗಳು ಭೂಮಿಯ ಕೆಳಗೆ ಎಲ್ಲಿ ಕಲ್ಲಿದ್ದಲಿನ ಅದಿರಿದೆ, ಎಲ್ಲಿ ಯಾವ್ಯಾವ ಅದಿರುಗಳಿವೆ, ಎಲ್ಲಿ ನೀರಿನ ಸೆಲೆ ಇದೆ ಅನ್ನೋದನ್ನು ಕೂಡ ಹೀಟ್ ಮ್ಯಾಪ್ನ ಆಧಾರದ ಮೇಲೆ ಗುರುತಿಸಿ ಕೊಡಬಲ್ಲಂತವು ಈ ಸ್ಯಾಟಲೈಟ್ಗಳು. ಅದು ಈ ಸ್ಯಾಟಲೈಟ್ನ ಕೆಪಾಸಿಟಿ. ಆದ್ರೆ ಇದ್ರ ಜೊತೆಗೆ ಮಿಲಿಟರಿ ಸ್ಯಾಟಲೈಟ್ಗಳು ಇವೆ. ಅವ್ರು ಮಾತಾಡುವಾಗ ಹೇಳಿದ್ರಲ್ಲ, ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಇದೆ ಅಂತ. ಇವೆಲ್ಲವೂ ಸ್ಯಾಟಲೈಟ್ ಅನ್ನು ಬಳಸ್ಕೊಂಡೇ ನಡೆಯುವಂಥದ್ದು. ಮಿಲಿಟರಿ ಸ್ಯಾಟಲೈಟ್ಗಳು ಏನ್ ಮಾಡುತ್ತೆ ಗೊತ್ತಾ? ಈ ದೇಶದಲ್ಲಿ ನಾವು ಇವತ್ತಿಗೂ ಕೂಡ ಎಷ್ಟು ಜನ ಸೇರಿದ್ದಾರೆ ಅಂತ ನೋಡ್ಲಿಕ್ಕೆ ಚೇರ್ಗಳನ್ನು ಲೆಕ್ಕ ಹಾಕ್ತಿವಿ. ಈ ಮಿಲಿಟರಿ ಸ್ಯಾಟಲೈಟ್ಗಳು 300-350 ಕಿಲೋಮೀಟರ್ ಮೇಲಕ್ಕೆ ನಿಂತ್ಕೊಳ್ತವೆ. ಎಲ್ಲ ಫೋಟೋವನ್ನ ತೆಗೆದುಕೊಂಡು ಆ ಫೋಟೋನ ಅನಲೈಸ್ ಮಾಡ್ತವೆ. ಈ ಮಿಲಿಟರಿ ಸ್ಯಾಟಲೈಟ್ಗಳ ಕೆಪಾಸಿಟಿ ಏನು ಅಂತಂದ್ರೆ, ಈಗ ಪಾಕಿಸ್ತಾನದ ಮೇಲೆ ಭಾರತ ಯುದ್ಧ ಮಾಡಬೇಕು ಅಂದ್ರೆ ಡೈರೆಕ್ಟ್ ಆಗಿ ಯುದ್ಧ ಮಾಡ್ಲಿಕ್ಕೆ ಆಗಲ್ಲ. ಯುದ್ಧ ಮಾಡೋಕ್ಕಿಂತ ಮುಂಚೆ ಭಾರತದ ಸ್ಯಾಟಲೈಟ್ಗಳನ್ನ ಪಾಕಿಸ್ತಾನದ ಮೇಲೆ ನಿಂತ್ಕೊಳ್ಳುವಂತೆ ಮಾಡ್ತಾರೆ. ಅಲ್ಲಿ ಏನೇನ್ ಟ್ರೂಪ್ ಎಲ್ಲೆಲ್ಲಿ ನಿಂತ್ಕೊಂಡಿದೆ ಅನ್ನೋದು ನಮಗೆ ನೇರವಾಗಿ ಮಾಹಿತಿ ತೆಗೆದುಕೊಂಡು ಅದಕ್ಕೆ ತಕ್ಕಂತೆ ಅಟ್ಯಾಕ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಮಿಲಿಟರಿ ಸ್ಯಾಟಲೈಟ್ಗಳ ತಾಕತ್ತು. ಮಿಲಿಟರಿ ಸ್ಯಾಟಲೈಟ್ಗಳು ಎಷ್ಟರ ಮಟ್ಟಿಗೆ ಉಪಯೋಗಕ್ಕೆ ಬರ್ತವೆ ಅಂತಂದ್ರೆ, ನಾವು ಸರ್ಜಿಕಲ್ ಸ್ಟ್ರೈಕ್ ಮೊದಲನೇ ಬಾರಿಗೆ ಮಾಡಿದ್ ನಿಮ್ಗೆ ನೆನಪಿರಬಹುದು. ಈ ಮೊದಲನೇ ಬಾರಿಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡುವಾಗ ಎಲ್ಲಿ ಭಯೋತ್ಪಾದಕರು ಅಡಗಿದ್ದಾರೆ, ಅವರ ಜಾಗ ಯಾವುದು ಅನ್ನೋದರ ಪರ್ಫೆಕ್ಟ್ ಕೋಆರ್ಡಿನೇಟ್ ಅನ್ನ ನಮ್ಗೆ ಕೊಟ್ಟಿದ್ದು ಅದೇ ಮಿಲಿಟರಿ ಸ್ಯಾಟಲೈಟ್ಗಳು. ಇಸ್ರೋ ಈ ಸ್ಯಾಟಲೈಟ್ ಅನ್ನು ತೆಗೆದುಕೊಂಡು ಹೋಗಿ ನಿಲ್ಲಿಸಿ ಪಕ್ಕ ಡಿಟೇಲ್ ಕೊಟ್ಟಿದ್ದು. ಈ ಸ್ಯಾಟಲೈಟ್ಗಳು ಉಪಯೋಗಕ್ಕೆ ಬರ್ತವೆ. ತೀರಾ ಮೊನ್ನೆ ನಾವು ಅಟ್ಯಾಕ್ ಮಾಡಿದ್ವಲ್ಲ, ನಾವು ಬಾಲಾಕೋಟ್ನಲ್ಲಿ ಅಟ್ಯಾಕ್ ಮಾಡೋಕ್ಕಿಂತ ಮುಂಚೆ ಸ್ಯಾಟಲೈಟ್ಗಳು ಅಲ್ಲಿರುವಂತ ಎಲ್ಲ ಜಾಗವನ್ನ ಪಕ್ಕ ಗುರುತಿಸಿ ಹೇಳಿದ್ದಲ್ಲದೆ, ಆಶ್ಚರ್ಯಕರವಾದ ಸಂಗತಿ, ಹೀಟ್ ಮ್ಯಾಪ್ನ ಆಧಾರದ ಮೇಲೆ ಎಷ್ಟು ಜನ ಅಲ್ಲಿರಬಹುದು ಎನ್ನುವಂತ ಅಂದಾಜನ್ನು ನಮ್ಗೆ ಕೊಟ್ಟಿತ್ತು. ನಾವು ಒಂದ್ ಹೆಜ್ಜೆ ಮುಂದೆ ಹೋಗಿ ಸ್ಯಾಟಲೈಟ್ ಟ್ರ್ಯಾಕಿಂಗ್ ನ ಮೂಲಕ ಎಷ್ಟು ಮೊಬೈಲ್ ಫೋನ್ಗಳು ಆ ಜಾಗದಲ್ಲಿ ವರ್ಕ್ ಆಗ್ತಿವೆ ಅನ್ನೋದನ್ನು ಕೂಡ ಲೆಕ್ಕ ಇಟ್ಕೊಂಡು, ಅಲ್ಲಿ ಕನಿಷ್ಠ ಪಕ್ಷ 300-350 ಮೊಬೈಲ್ ಫೋನ್ಗಳು ಆಕ್ಟಿವ್ ಆಗಿರೋದ್ರಿಂದ, ಈ ಮೊಬೈಲ್ ಫೋನ್ಗಳಲ್ಲಿ ಬಳಕೆ ಆಗ್ತಿದ್ರಿಂದ ಅಷ್ಟು ಜನ ಭಯೋತ್ಪಾದಕರಿದ್ದಾರೆ ಅನ್ನುವಂತ ಲೆಕ್ಕಾಚಾರ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಮಾಡಿ ಕೊಟ್ಟಿದ್ದು ಕೂಡ ಇವೇ ಸ್ಯಾಟಲೈಟ್ಗಳು. ನಾವು ಪಾಕಿಸ್ತಾನ ಮೇಲೆ ಮಾಡ್ತೀವಿ ಅಂತಂದ್ರೆ ಚೀನಾ ನಮ್ಮ ಮೇಲೆ ಮಾಡದೇ ಇರುತ್ತಾ? ಚೀನಾಕ್ಕೆ ಕ್ಷಣ ಕ್ಷಣದ ಮಾಹಿತಿಯನ್ನ ಈ ತರದ ಸ್ಯಾಟಲೈಟ್ಗಳು ಒದಗಿಸಿಕೊಡ್ತವೆ. ಬರೀ ಚೀನಾ ಅಲ್ಲ, ಅಮೆರಿಕಾದ ಸ್ಯಾಟಲೈಟ್ಗಳು ಇಡೀ ಜಗತ್ತನ್ನ ಹಿಂಗ್ ಮಾನಿಟರ್ ಮಾಡ್ತಿರ್ತವೆ. ನಾನೊಂದು ಘಟನೆ ನೆನಪಿಸ್ಕೊಡ್ತೀನಿ ನಿಮ್ಗೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಈ ದೇಶದ ಪ್ರಧಾನಿ ಆಗಿದ್ದಾಗ ನಾವು ಪೋಖ್ರಾನ್ನಲ್ಲಿ ಒಂದು ಟೆಸ್ಟ್ ಮಾಡಿದ್ವಿ, ಅಣು ಪರೀಕ್ಷಣೆ ನಡೆಸಿದ್ವಿ. ಈ ಅಣು ಪರೀಕ್ಷಣೆ ನಡೆಸುವಾಗ ಹೆಂಗಿತ್ತು ಗೊತ್ತಾ ಪರಿಸ್ಥಿತಿ? ಅಮೆರಿಕಾದ 3 ಸ್ಯಾಟಲೈಟ್ಗಳು, ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಗಳು ಭಾರತದ ಮೇಲೆ ಯಾವಾಗ್ಲೂ ಸುತ್ತಾಡ್ತಾ ಇರ್ತಿದ್ವು. ಹಿಂಗಾಗಿ ನಾವು ಏನ್ ಮಾಡೋದು ಕಷ್ಟ ಇತ್ತು.
ಇವತ್ತು ಚಿತ್ರದುರ್ಗದಲ್ಲಿ ನಾವು ಕಾರ್ಯಕ್ರಮಕ್ಕೆ ಸೇರಿದ್ದೀವಿ ಅಂತ ಈ ಹೊತ್ತಿನಲ್ಲಿ ಅಮೆರಿಕಾದವರಿಗೆ ಪತ್ತೆ ಹಚ್ಚೋದು ಬಹಳ ಕಷ್ಟ ಏನಲ್ಲ. ಜಿಯೋ ಸ್ಟೇಷನರಿ ಸ್ಯಾಟಲೈಟ್ಗಳು ಎಷ್ಟು ಜನ ಸೇರಿದ್ದಾರೆ, ಹೇಗಿರಬಹುದು ಅಂತ ಎತ್ತರದಿಂದಲೇ ಫೋಟೋ ತೆಗೆದು ಕಳಿಸಬಹುದಾದಂಥ ಸಾಧ್ಯತೆಗಳಿವೆ. ಅಷ್ಟು ಅಡ್ವಾನ್ಸ್ಡ್ ಟೆಕ್ನಾಲಜಿ. ನಮ್ಮ ದೇಶ ಹೆಂಗೆ ಮಾಡ್ತೋ ಗೊತ್ತಾ? ನಮ್ಮ ವಿಜ್ಞಾನಿಗಳು ಭಾರಿ ಬ್ರಿಲಿಯಂಟ್ಸ್. 3 ಸ್ಯಾಟಲೈಟ್ಗಳು ಭಾರತದ ಮೇಲೆ ತಿರುಗಾಡುವ ಟೈಮನ್ನು ನೋಡಿದ್ರು. ಯಾವುದೋ ಒಂದು ಟೈಮಲ್ಲಿ 1.25 ಗಂಟೆಗಳ ಕಾಲ 3 ಸ್ಯಾಟಲೈಟ್ಗಳು ಪೋಖ್ರಾನ್ ಮೇಲೆ ಇಲ್ಲದೆ ಇರುವಂಥ ಟೈಮನ್ನು ಬ್ಲ್ಯಾಕ್ ಝೋನ್ ಆಗಿ ಗುರುತಿಸ್ಕೊಂಡು ಏನ್ ಮಾಡಿದ್ರು ಗೊತ್ತಾ? ಕರೆಕ್ಟಾಗಿ ಆ 1.25 ಗಂಟೆಯಲ್ಲೇ ಎಲ್ಲ ಕೆಲಸ ಮಾಡೋದು, ಆಮೇಲೆ ಎಲ್ಲವನ್ನು ಮಾಮೂಲಿಯಾಗಿ ಆಯಾ ಜಾಗದಲ್ಲಿ ನಿಲ್ಲಿಸೋದು. ಅಮೆರಿಕಾದ ಸ್ಯಾಟಲೈಟ್ ಬರುತ್ತೆ, ಏನೂ ಚೇಂಜಸ್ ಆಗಿಲ್ಲ, ಹಿಂಗಾಗಿ ಪೋಖ್ರಾನ್ನಲ್ಲಿ ಏನೂ ನಡೀತಿಲ್ಲ ಅಂತ ಸುಮ್ಮನೆ ಹೋಗ್ತಾರೆ. 6 ತಿಂಗಳ ಕಾಲ ಈ ಡಾರ್ಕ್ ಝೋನ್ ಅಲ್ಲೇ ಕೆಲಸ ಮಾಡ್ತಾ 6 ತಿಂಗಳ ನಂತರ ಭೂಗರ್ಭದ ಒಳಗೆ ನಾವು ಬಾಂಬ್ ಎಕ್ಸ್ಪ್ಲೋಷನ್ ಟೆಸ್ಟ್ ಮಾಡಿದಾಗ ಅಮೆರಿಕಾದ ಒಂದು ಪತ್ರಿಕೆ ಬರೀತು, ಭಾರತದ ಪೋಖ್ರಾನ್ ಅಲ್ಲಿ ಭೂಕಂಪ ಆಗಿದೆ ಅಂತ. ನಮ್ಮ ವಿಜ್ಞಾನಿಗಳಿದ್ರು, ಭೂಕಂಪ ಅಲ್ಲ ಕಣಯ್ಯ, ಬಾಂಬ್ ಎಕ್ಸ್ಪ್ಲೋಷನ್ ಟೆಸ್ಟ್ ಮಾಡಿದ್ದೀವಿ, ನಿಮ್ಗೆ ಗೊತ್ತೇ ಆಗಲಿಲ್ಲ. ಯಾಕೆಂದ್ರೆ ಇಂಥ ಐಡಿಯಾ ಬಳಸಿದ್ವಿ ನಾವು ಅಂತ. ನಾವು ತುಂಬಾ ದೊಡ್ಡ ಟೆಕ್ನಾಲಜಿ ಬಳಸಲಿಲ್ಲ, ಸ್ವಲ್ಪ ಬುದ್ಧಿಯನ್ನ ಬಳಸಿದ್ವಿ ಅಂತ. ಆ ಬುದ್ಧಿಯನ್ನ ಬಳಸಿದ್ರ ಪರಿಣಾಮವಾಗಿ ಪೋಖ್ರಾನ್ ಅಲ್ಲಿ ಟೆಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಆನಂತರ ಅಮೆರಿಕ ಕೋಪಿಸ್ಕೊಂಡ್ಬಿಡ್ತು. ಅಮೆರಿಕ ಕೋಪ ಬಂದಿದ್ದು ಯಾಕೆ ಅಂತಂದ್ರೆ, ನನ್ನ ಕಣ್ಣಿಗೆ ಮಣ್ಣೆರ್ಚಿಂತ ಕೆಲಸ ಮಾಡ್ಬಿಟ್ಟಿಯಲ್ಲ ಅಂತ. ಆದ್ರೆ ನಾನು ಹೇಳಬೇಕಾಗಿರೋದು ಬರೀ ಅಷ್ಟೇ ಅಲ್ಲ. ಕೋಪ ಬಂದಂತ ಅಮೆರಿಕ ನಮ್ಮ ಮೇಲೆ ಸ್ಯಾಂಕ್ಷನ್ ನ ಹೇರಿ, ಅಟಲ್ ಬಿಹಾರಿ ವಾಜಪೇಯಿ ಹೇಳಿದ್ರು ಸ್ಯಾಂಕ್ಷನ್ ಹಾಕೊಳ್ಳಿ, ನನ್ನ ದೇಶದ ರಕ್ಷಣೆಗೋಸ್ಕರ ಇದನ್ನ ನಾನು ಮಾಡೇ ಮಾಡ್ತೀನಿ ಅಂತ ಒಂದು ಗಂಡಸ್ತನ ತೋರಿಸಿದ್ರಲ್ಲ ಈ ದೇಶದೊಳಗೆ, ಅದು ಅಟಲ್ ಬಿಹಾರಿ ವಾಜಪೇಯಿ ಅವರು ಮಾಡಿದ ಕೆಲಸ. ಈ ತಂಪು ಹೊತ್ತಲ್ಲಿ ನೆನಪಿಸ್ಕೊಳ್ಬೇಕು ಅಂದ್ರೆ ಬಹಳ ಖುಷಿ ಅನ್ಸುತ್ತೆ ನನಗೆ. ಆದರೆ ಸ್ಯಾಟಲೈಟ್ಗಳಿಗೆ ಇಷ್ಟು ಕೆಪಾಸಿಟಿ ಇರುತ್ತೆ. ಸ್ಯಾಟಲೈಟ್ಗಳ ಈ ಕಲ್ಪನೆ ಬಂದಿದ್ದೆ 50ರ ದಶಕದಲ್ಲಿ. 55, 56, 57ರಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಮುಗಿದ ನಂತರ ಕೋಲ್ಡ್ ವಾರಿಗೆ ಹೋಯ್ತಲ್ಲ ಅಮೆರಿಕ ಮತ್ತು ರಷ್ಯಾ. ಆವಾಗ ಸ್ಯಾಟಲೈಟ್ಗಳನ್ನು ಬಿಟ್ಟು ಇವರು ಮತ್ತೊಬ್ಬರ ಮೇಲೆ ಆಕಾಶದಲ್ಲಿ ಕಣ್ಣನ್ನಿಡಬೇಕು ಅಂತ ಪ್ರಯತ್ನ ಮಾಡಿ ಶುರು ಮಾಡ್ಕೊಂಡಿತ್ತು. 57ರಲ್ಲಿ ಸ್ಯಾಟಲೈಟ್ ಅನ್ನ ರಷ್ಯಾ ಹಾರಿಬಿಡ್ತು. ಅದಾದ್ಮೇಲೆ ನಾಸಾ ಶುರುವಾಯಿತು ಅಮೆರಿಕದ್ದು. 60ನೇ ದಶಕದಲ್ಲಿ ಅಮೆರಿಕ ಏನ್ ಮಾಡ್ತು, ಸ್ಯಾಟಲೈಟ್ಗಳ ಮೇಲೆ ಕಣ್ಣಿಡುವಂತ ಸೈಂಟ್ ಅನ್ನುವಂತ ಟೆಕ್ನಾಲಜಿ ತಗೊಂಡು ಬಂತು. ಸ್ಯಾಟಲೈಟ್ ಇಂಟರ್ಸೆಪ್ಟರ್ಸ್ ಅಂತ ಕರೀತಾರೆ. ಸ್ಯಾಟಲೈಟ್ ಇಂಟರ್ಸೆಪ್ಟರ್ಸ್ ಅಂದ್ರೆ ಏನಂದ್ರೆ, ಆಕಾಶದಲ್ಲಿ ಒಂದಷ್ಟು ಕಾಯಗಳು ಇರ್ತವೆ, ಅದಕ್ಕೆ ಕ್ಯಾಮರಾ ಇರುತ್ತೆ. ಯಾವ ಸ್ಯಾಟಲೈಟು ಎಲ್ಲಿಂದ ಬಂತು ಅನ್ನೋದನ್ನ ಆ ಕ್ಯಾಮರಾಗಳು ಫೋಟೋ ತೆಗೆದು ಕಳಿಸ್ಕೊಡ್ತಿರ್ತವೆ. ಒಂದು ಡೀಟೇಲ್ ಆದ ವ್ಯವಸ್ಥೆ ಅಲ್ಲಿರುತ್ತೆ. ಈ ಕ್ಯಾಮರಾ ಇರೋ ಜಾಗದಲ್ಲಿ ಒಂದೇನಾದ್ರೂ ಗನ್ನನ್ನಿಟ್ರೆ ಆ ಗನ್ನೆ ಎದುರಿಗಿರೋ ಸ್ಯಾಟಲೈಟ್ ಅನ್ನ ಹೊಡೆದು ಹಾಕಬಲ್ಲದು. ಆಗ ಎ ಸ್ಯಾಟ್ನ ಕಲ್ಪನೆ ಹುಟ್ಕೊಳ್ತು, ಆಂಟಿ ಸ್ಯಾಟಲೈಟ್ನ ಕಲ್ಪನೆ ಹುಟ್ಕೊಳ್ತು. 60ರ ದಶಕದಿಂದ 70ನೇ ದಶಕಕ್ಕೆ ಬರುವಾಗ ಪ್ರತಿ 10 ದಶಕಗಳಲ್ಲಿ ಎಂಥ ಬದಲಾವಣೆ, 10 ವರ್ಷಗಳಲ್ಲಿ ಎಂಥ ಬದಲಾವಣೆ ಆಯಿತು ಅಂದ್ರೆ, ಅಮೆರಿಕ ಸೈಂಟ್ ಅನ್ನೋ ಈ ಟೆಕ್ನಾಲಜಿನ ತಗೊಂಡು ಬಂದಾಗ ಇದೇ ರಷ್ಯಾ ಏನ್ ಮಾಡ್ತು, 70ರ ದಶಕದಲ್ಲಿ 1400 kg ಮದ್ದನ್ನ ಮೇಲಕ್ಕೆ ತೆಗೆದುಕೊಂಡು ಹೋಗಿ ಯಾವ ಆರ್ಬೈಟ್ ನಲ್ಲಿ ಸ್ಯಾಟಲೈಟ್ ಇರುತ್ತೋ ಅದಕ್ಕಿಂತ 2 ಆರ್ಬೈಟ್ ಕೆಳಗಡೆ ತಾನು ತೆಗೆದುಕೊಂಡು ಹೋಗಿರೋ ಮದ್ದಿನಿಂದ ಸ್ಯಾಟಲೈಟ್ ಅನ್ನು ಹೊಡೆದು ತೋರಿಸ್ತು. ನಾನು ಸ್ಯಾಟಲೈಟ್ ಅನ್ನ ಆಗಸದಲ್ಲೇ ಹೊಡೆದು ಹಾಕಬಲ್ಲೆ, ನನಗೆ ಕೆಪಾಸಿಟಿ ಇದೆ ಅಂತ ರಷ್ಯಾ ಹೇಳ್ತು. ಯಾವಾಗ ರಷ್ಯಾ ಹೇಳ್ತು ಅಮೆರಿಕಕ್ಕೆ ಟೆನ್ಷನ್ ಆಗ್ಬಿಡ್ತು. ನಾನೇನ್ ಮಾಡ್ಬೇಕಂಗಿದ್ರೆ ಈಗ 80ರ ದಶಕದಲ್ಲಿ ಅಮೆರಿಕ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಏನ್ ಮಾಡ್ತು, ತನ್ನ F-15 ವಿಮಾನವನ್ನ ಮೇಲಕ್ಕೆ ತೆಗೆದುಕೊಂಡು ಹೋಗಿ ಅದರ ಮೂಲಕ ಈ ಸ್ಯಾಟಲೈಟ್ಗೆ ಗುರಿ ಇಡಬಲ್ಲಂತ ಡೈರೆಕ್ಟ್ ಹಿಟ್ ಅನ್ನ, ಅದನ್ನ ಕೈನೆಟಿಕ್ ಕಿಲ್ ಅಂತ ಕರೀತಾರೆ. ಕೈನೆಟಿಕ್ ಕಿಲ್ ಅಂತ ಕರೀತಾರೆ, ಅಥವಾ ಹಾರ್ಡ್ ಕಿಲ್ ಅಂತಾನೂ ಕರೀತಾರೆ, ಹಿಟ್ ಅಂಡ್ ಕಿಲ್ ಅಂತಾನೂ ಕರೀತಾರೆ. ಆ ಹಿಟ್ ಅಂಡ್ ಕಿಲ್ ತಂತ್ರಜ್ಞಾನವನ್ನ ಬಳಸಿಕೊಂಡು ಎದುರಿಗಿರೋ ಸ್ಯಾಟಲೈಟ್ ಅನ್ನ ಕೊಲ್ಲುವಂತ, ನಾಶ ಮಾಡುವಂತ ಪ್ರಯತ್ನವನ್ನ ಮಾಡಿ ರಷ್ಯಾಕ್ಕಿಂತ ಒಂದು ಹೆಜ್ಜೆ ಮುಂದೆ ನನ್ನ ಟೆಕ್ನಾಲಜಿ ಅಂತ ಹೇಳ್ತು. ಆಮೇಲೆ ಮಜಾ ಏನ್ ಗೊತ್ತಾ, ಜಗತ್ನಲ್ಲಿ 2 ರಾಷ್ಟ್ರಕ್ಕೆ ಈ ಕೆಪಾಸಿಟಿ ಇದ್ದಿದ್ದು, ಒಂದು ರಷ್ಯಾಕ್ಕೆ, ಇನ್ನೊಂದು ಅಮೆರಿಕಕ್ಕೆ. ಅವ್ರ ಸ್ಯಾಟಲೈಟ್ ಇವ್ರು ಕೊಲ್ಲೋದು, ಇವ್ರ ಸ್ಯಾಟಲೈಟ್ ಅವ್ರು ಕೊಲ್ಲೋದು, ನಮ್ಮ ಹತ್ರ ಕೆಪಾಸಿಟಿ ಇದೆ ಅಂತ ತೋರಿಸ್ಕೊಂಡ್ರು. ಆದ್ರೆ ಪ್ರಾಬ್ಲಮ್ ಏನಾಗ್ತಿತ್ತು ಗೊತ್ತಾ, ಇವ್ರ ಸ್ಯಾಟಲೈಟ್ ಅನ್ನ ಕೊಂದ ನಂತರ ಆ ಸ್ಯಾಟಲೈಟ್ ಚೂರ್ ಆಗುತ್ತಲ್ಲ, ಅದು ಪುಡಿಯಾಗಿ ಆಕಾಶದಲ್ಲೇ ತಿರುಗಾಡ್ತಾ ಇರುತ್ತೆ. ತಿರುಗಾಡ್ತಾ ಇರುವಂತ ಈ ಸ್ಯಾಟಲೈಟ್ ನ ಚೂರುಗಳು ಸರಿಯಾಗಿ ಓಡಾಡ್ತಾ ಇರುವಂತ ಇನ್ನೊಂದು ಸ್ಯಾಟಲೈಟ್ಗೆ ಬಡಿದ್ರೆ ಆ ಸ್ಯಾಟಲೈಟ್ ಸತ್ತೋಗ್ಬಿಡುತ್ತೆ. ಅದಕ್ಕೆ ಇವರಿಬ್ರು ಸೇರಿ ಒಂದು ಒಪ್ಪಂದ ಮಾಡ್ಕೊಂಡು, ಇಬ್ಬರೇ ಒಪ್ಪಂದ ಮಾಡ್ಕೊಳ್ಬೇಕಾಗಿದ್ದು. ಯಾಕೆ ಅಂತಂದ್ರೆ ಮೂರನೇವ್ರು ಇರಲಿಲ್ವಲ್ಲ ಮಾರ್ಕೆಟ್ ನಲ್ಲಿ. ಇಬ್ಬರೇ ಒಪ್ಪಂದ ಏನ್ ಮಾಡ್ಕೊಂಡ್ರು ಅಂದ್ರೆ, ಇನ್ ಮುಂದೆ ನಮ್ ಸ್ಯಾಟಲೈಟ್ ನೀವು ಹೊಡಿಬಾರ್ದು, ನಿಮ್ ಸ್ಯಾಟಲೈಟ್ ನಾವು ಹೊಡಿಬಾರ್ದು. ಹೊಡೆದ್ರೆ ಅಲ್ಲೇ ಈ ಡೆಬ್ರಿ ನಿರ್ಮಾಣ ಆಗುತ್ತೆ, ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಆಗಲ್ಲ, ಅದು ಬಹಳ ಡೇಂಜರಸ್ ಅಂತ ಹೇಳಿ ಇಬ್ರು ಸೇರ್ಕೊಂಡು ಒಪ್ಪಂದವನ್ನು ಮಾಡ್ಕೊಂಡು ಸೈಲೆಂಟ್ ಆಗಿದ್ರು. ಆವಾಗ ರಷ್ಯಾ ಇನ್ನೊಂದು ಟೆಕ್ನಾಲಜಿ ತಗೊಂಡು ಮುಂದಿನ ದಶಕದಲ್ಲಿ ಬಂತು. ರಷ್ಯಾ ಏನ್ ಮಾಡ್ತು ಅಂದ್ರೆ, ನಾವು ಅಟ್ಯಾಕ್ ಮಾಡಿದ್ರೆ ತಾನೇ ಸ್ಯಾಟಲೈಟ್ ಚೂರಾಗೋದು, ನಾವು ಸ್ಯಾಟಲೈಟ್ ಅನ್ನು ಅಟ್ಯಾಕೇ ಮಾಡಲ್ಲ. ಈ ಸ್ಯಾಟಲೈಟ್ ಅನ್ನ ಬ್ಲೈಂಡ್ ಮಾಡಬಲ್ಲಂತ, ಡ್ಯಾಸಲ್ ಮಾಡಬಲ್ಲಂತ. ಡ್ಯಾಸಲ್ ಅಂದ್ರೆ ತಾತ್ಕಾಲಿಕವಾಗಿ ಕುರುಡು ಮಾಡೋದು, ಬ್ಲೈಂಡ್ ಮಾಡೋದು ಅಂದ್ರೆ ಪರ್ಮನೆಂಟ್ ಆಗಿ ಕುರುಡು ಮಾಡಿಡೋದು. ಕುರುಡು ಮಾಡೋದು ಅಂದ್ರೆ ಏನ್ ಗೊತ್ತಾ, ಸ್ಯಾಟಲೈಟ್ ನ ಸೆನ್ಸರ್ ಗಳನ್ನ ನಾಶ ಮಾಡ್ಲಿಕ್ಕೆ ಲೇಸರ್ ಬೀಮ್ ಅನ್ನ ಸ್ಯಾಟಲೈಟ್ ಮೇಲೆ ಬಿಟ್ರೆ ಅದರ ಸೆನ್ಸರ್ ನಾಶವಾಗ್ಬಿಡುತ್ತೆ. ಸೆನ್ಸರ್ ನಾಶವಾಗ್ಬಿಟ್ರೆ ಸ್ಯಾಟಲೈಟ್ ಕೆಲ್ಸಕ್ಕೆ ಬರಲ್ಲ, ಅಲ್ಲಿಗೆ ಅದ್ರ ಕತೆ ಮುಗೀತು ಅಂತ
ಸ್ಯಾಟಲೈಟ್ ಅನ್ನು ಚೂರು ಮಾಡದೇ ಇರುವಂತ ಇದ್ದರೂ ವ್ಯರ್ಥವಾಗಿರುವಂತ ಟೆಕ್ನಾಲಜಿಯನ್ನು ರಷ್ಯಾ ತಗೊಂಡು ಬಂದು 90s ನಲ್ಲಿ ಈ ಟೆಕ್ನಾಲಜಿನ ಪ್ರಯೋಗ ಮಾಡಿ ರಷ್ಯಾ ಹೇಳ್ತು ಒಂದ್ ಹೆಜ್ಜೆ ನಾನು ಮುಂದಕ್ಕಿದ್ದೀನಿ ಅಂತ. ಅಮೆರಿಕ ಸುಮ್ಮನಿರ್ಲಿಕ್ಕಾಗತ್ತಾ? ಅಮೆರಿಕ 2000ನಲ್ಲಿ 2000ನೇ ದಶಕದಲ್ಲಿ ಏನ್ ಮಾಡ್ತು ಅಂತಂದ್ರೆ, ನಾನು ಸ್ಯಾಟಲೈಟ್ ಅನ್ನು ಬ್ಲೈಂಡ್ ಮಾಡಲ್ಲ, ನಿಮ್ ಸ್ಯಾಟಲೈಟ್ ಹಂಗೆ ಇರಲಿ, ಆದ್ರೆ ಸ್ಯಾಟಲೈಟ್ ಏನ್ ಸಿಗ್ನಲ್ ಭೂಮಿಗೆ ಕಳಿಸುತ್ತೋ, ಭೂಮಿಯಿಂದ ಏನ್ ಮೇಲಕ್ಕೆ ಹೋಗುತ್ತೋ ಅದನ್ನ ಮಧ್ಯದಲ್ಲೇ ಜಾಮ್ ಮಾಡುವಂತ, ರೇಡಿಯೋ ಸಿಗ್ನಲ್ ಜಾಮ್ ಮಾಡುವಂತ ಟೆಕ್ನಾಲಜಿ ತನ್ನ ಹತ್ರ ಇದೆ ಅಂತ ಅಮೆರಿಕ ಹೇಳ್ತು. ಎಸ್ಯಾಟ್ನ ಟೆಕ್ನಾಲಜಿ ಆರ್ಡಿನರಿ ಅಲ್ಲ. ನಾನು ಇದ್ರ ಬಗ್ಗೆ ಓದಬೇಕಾದ್ರೆ ಬಹಳ ರೋಮಾಂಚಿತನ, ಅದು ಏನ್ ಮಜಾ ಇದೆ ಗೊತ್ತಾ? ಇದನ್ನೇ ಅಮೆರಿಕಾದ ಅಧ್ಯಕ್ಷರು ಹೇಳಿದ್ದು ಸ್ಟಾರ್ ವಾರ್ಸ್ ಅಂತ, ಆಗಸದಲ್ಲಿ ಯುದ್ಧ. ನಾವಿನ್ನೂ ಯುದ್ಧ ಅಂದ್ರೆ ಏನ್ ಅನ್ಕೊಂಡಿದ್ದೀವಿ ಅಂತಂದ್ರೆ, ಒಂದು ಅಖಾಡದಲ್ಲಿ ಇಬ್ಬರು ನಿಂತ್ಕೊಂಡು ಕುಸ್ತಿ ಮಾಡೋದೇ ಯುದ್ಧ ಅನ್ಕೊಂಡಿದ್ದೀವಿ. ಇವತ್ತಿನ ಯುದ್ಧ ಹೆಂಗಿದೆ ಗೊತ್ತಾ? ಎದುರಿಗೆ ಮನುಷ್ಯರು ಕಾಣದೇ ಇಲ್ಲ. ಆ ಮನುಷ್ಯರು ಎಲ್ಲೋ ಸಾವಿರಾರು ಮೈಲು ದೂರದಲ್ಲಿ ಕೂತ್ಕೊಂಡಿರ್ತಾರೆ, ಇನ್ನೆಲ್ಲೋ ಆಗಸದಲ್ಲಿ ಯುದ್ಧ ನಡೀತಾ ಇರುತ್ತೆ. ಆ ಯುದ್ಧದ ಮೂಲಕ ಏನ್ ಬೇಕಿದ್ರು ಮಾಡಬಹುದು. ಆಲೋಚನೆ ಮಾಡಿ, ಅಕಸ್ಮಾತ್ ನಮಗೂ ಮತ್ತು ಚೀನಾಕ್ಕೂ ಯುದ್ಧ ಆದಾಗ ಚೀನಾ ಏನಾದ್ರೂ ನಮ್ಮ ಪ್ರಮುಖವಾದ ಸ್ಯಾಟಲೈಟ್ಗಳನ್ನು ಹೊಡೆದು ಹಾಕಿದ್ರೆ, ಈ ದೇಶದಲ್ಲಿ ಕೆಲಸ ಮಾಡ್ತಾ ಇರುವಂತ 80 ಕೋಟಿ ಮೊಬೈಲ್ಗಳು ಮಾರನೇ ದಿನದಿಂದ ಕೆಲಸ ನಿಲ್ಲಿಸ್ತವೆ, ಆ ಕ್ಷಣದಿಂದ ಕೆಲಸ ನಿಲ್ಲಿಸ್ತವೆ. ಚೀನಾ ಏನಾದ್ರೂ ನಮ್ಮ ಸ್ಯಾಟಲೈಟ್ ಅನ್ನ ಹೊಡೆದು ಹಾಕಿದ್ರೆ, ಚೀನಾ ತನ್ನ ಟೆಕ್ನಾಲಜಿನ ತಗೊಂಡು ಬಂದು ನಮ್ಮ ಸ್ಯಾಟಲೈಟ್ ಅನ್ನು ಉರುಳಿಸಿಬಿಟ್ರೆ, ಧ್ವಂಸಗೊಳಿಸಿದ್ರೆ, ನಮ್ಮ ಮನೇಲಿ ಟಿವಿ ಬರಲ್ಲ. ನಮ್ಮ ಪರಿಸ್ಥಿತಿ ಹೆಂಗಾಗೋಗುತ್ತೆ ಅಂತಂದ್ರೆ, ಎಲ್ಲವೂ ಇರುತ್ತೆ, ಏನೂ ಕೆಲಸಕ್ಕೆ ಬರಲ್ಲ. ಇವತ್ತಂತೂ ಟೆಕ್ನಾಲಜಿ ಹೆಂಗ್ ಡೆವಲಪ್ ಆಗಿದೆ ಅಂತಂದ್ರೆ, ನಾವು ಪೇಟಿಎಂ ಅಲ್ಲಿ ದುಡ್ಡು ಕಳಿಸ್ಕೊಡ್ತೀವಿ, ನಾವು ನಮ್ಮ ಅಕೌಂಟಿಗೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಮೊಬೈಲ್ ಮೂಲಕ ಮಾಡ್ತೀವಿ. ಒಮ್ಮೆ ಸ್ಯಾಟಲೈಟ್ ಅನ್ನು ಹೊಡೆದಾಕ್ತು ಅಂತಂದ್ರೆ ಇಡೀ ದೇಶದ ಅರ್ಥವ್ಯವಸ್ಥೆ ಪೂರ್ಣ ಧ್ವಂಸಗೊಂಡ್ಬಿಡುತ್ತೆ. ಇದು ಪರಿಸ್ಥಿತಿ. ಅದಕ್ಕೋಸ್ಕರ ಈ ದೇಶ ಏನಾದರೂ ಮಾಡಲೇಬೇಕಿತ್ತು ಅಂತ ಆಲೋಚನೆ ಮಾಡ್ತು. ನಮ್ಗೆ ಅಲ್ಲಿವರೆಗೂ ಅಮೆರಿಕ ರಷ್ಯಾ ಇಬ್ಬರೇ ಕಿತ್ತಾಡೋವರೆಗೂ ಟೆನ್ಷನ್ ಇರಲಿಲ್ಲ. 2004ರಲ್ಲಿ ಎಸ್ಯಾಟ್ ಟೆಕ್ನಾಲಜಿನ ತಾನೂ ಪಡ್ಕೋಬೇಕು ಅಂತ ರಷ್ಯಾ ಟ್ರೈ ಮಾಡ್ತು. 2004-05ರಲ್ಲಿ ಫೇಲ್ ಆಯಿತು, 6ರಲ್ಲಿ ಫೇಲ್ ಆಯಿತು, 7ರಲ್ಲಿ ಯಶಸ್ವಿಯಾಗಿ ಚೈನಾ ಏನು ಮಾಡ್ತು, 800 ಕಿಲೋಮೀಟರ್ ಎತ್ತರದಲ್ಲಿರುವಂಥ ಒಂದು ಸ್ಯಾಟಲೈಟ್ ಅನ್ನು ಹೊಡೆದಾಕುವಂಥ ಕೆಪಾಸಿಟಿನ ಪಡ್ಕೊಳ್ತು. ಆದರೆ ಇಡೀ ಜಗತ್ತಿಗೆ ಚೈನಾದ ಮೇಲೆ ಕೋಪ ಬಂತು. ಯಾಕೆ ಅಂದರೆ ಅಲ್ಲೊಂದು ಡೆಬ್ರಿ ನಿರ್ಮಾಣ ಮಾಡಿತ್ತು, 3000 ಚೂರುಗಳಾಗೋಗಿದ್ವು. ಆ ಚೂರನ್ನ ಕ್ಲೀನ್ ಮಾಡುವಂಥ ಕೆಪಾಸಿಟಿ ಯಾರಿಗೂ ಇರಲಿಲ್ಲ. ಅದಕ್ಕೆ ಚೀನಾದ ಮೇಲೆ ಎಲ್ಲರೂ ಕೂಗಾಡಿದ್ರು. ಎಷ್ಟೇ ಕೂಗಾಡಿದ್ರು ಚೀನಾ ಏನಾಯ್ತು ಗೊತ್ತಾ? ಈಗ ಜಗತ್ತಿನ 2 ರಾಷ್ಟ್ರಗಳು ಈ ಒಪ್ಪಂದವನ್ನು ಮಾಡ್ಕೊಳ್ತಿದ್ವಲ್ಲ, ಅನಿವಾರ್ಯವಾಗಿ ಚೀನಾವನ್ನು ಕರೆದು ನೀವು ನಮ್ಮ ಜೊತೆ ಒಪ್ಪಂದಕ್ಕೆ ಕೂತ್ಕೊಳ್ಳಿ, ಇನ್ನು ಮುಂದೆ ನಾವು ಯಾರು ಇದನ್ನು ಮಾಡಬಾರ್ದು ಅಂತ ಚೀನಾಕ್ಕೆ ಗೊತ್ತಿಲ್ಲದಂತೆ ರಷ್ಯಾ ಮತ್ತು ಅಮೆರಿಕಾದ ಸ್ಟೇಚರ್ ಸಿಕ್ಬಿಡ್ತು. 2010ರಲ್ಲಿ ಈ ದೇಶದ DRDO ಸೈಂಟಿಸ್ಟ್ ಆಗಿದ್ದಂಥ, DRDO ಮುಖ್ಯಸ್ಥರಾಗಿದ್ದಂಥ ಡಾಕ್ಟರ್ ಸಾರಸ್ವತ್ ಅವರು 2010ರ ವೇಳೆಗೆ ಅವರು ತುಂಬ ಪ್ರಯತ್ನಗಳನ್ನು ಮಾಡಿ, ಸಿಮ್ಯುಲೇಷನ್ ಮಾಡಿ, ನಾವು ಕೂಡ ಈ ಟೆಕ್ನಾಲಜಿ ನಮ್ಮದಾಗಿಸ್ಬೋದು ಅಂತ ತೋರಿಸಿಕೊಟ್ಟ ನಂತರ ಈ ದೇಶದ ಸೈನ್ಯದ ಮುಖ್ಯಸ್ಥರಾಗಿದ್ದ ಜನರಲ್ ದೀಪಕ್ ಅವರು ಸ್ಪಷ್ಟವಾಗಿ ಹೇಳಿದ್ರು, ಈ ಟೆಕ್ನಾಲಜಿ ನಮ್ಮ ಹತ್ರನೂ ಇದೆ, ನಾವು ಕೂಡ ಸ್ಯಾಟಲೈಟ್ ಅನ್ನು ಹೊಡೆದು ಉರುಳಿಸಬಲ್ಲೆವು, ಸಿಮ್ಯುಲೇಷನ್ ಮಾಡಿದ್ದೀವಿ ಅಂತ. ಸಿಮ್ಯುಲೇಷನ್ ಮಾಡೋದು ಅಂದ್ರೆ ಏನ್ ಗೊತ್ತಾ? ಕೂತಿರುವಂತ ಕಂಪ್ಯೂಟರ್ನಲ್ಲೇ ಎಷ್ಟು ಸ್ಪೀಡಲ್ಲಿ ಅಲ್ಲಿಗೆ ಹೋದ್ರೆ ಹೆಂಗ್ ಹೊಡೆದ್ರೆ ಸಾಯುತ್ತೆ ಅಂತ ಕಂಪ್ಯೂಟರ್ನಲ್ಲೇ ಎಲ್ಲ ಮಾಡಿ ತೋರಿಸ್ಬಿಡುದು. ಇದನ್ನು ಸಿಮ್ಯುಲೇಷನ್ ಅಂತ ಕರೀತಾರೆ. ಒರಿಜಿನಲ್ ಟೆಸ್ಟ್ ಮಾಡಬೇಕು ಅಂತಾನೆ ಇಲ್ಲ, ಆದರೆ ಸಿಮ್ಯುಲೇಷನ್ ಕಂಪ್ಯೂಟರ್ ಚೆನ್ನಾಗಿ ವರ್ಕ್ ಆಗುತ್ತೆ, ಅದು ಎಕ್ಸಾಕ್ಟ್ಲಿ ವರ್ಕು ಆಗುತ್ತೆ. ಆದರೆ ಅದನ್ನ ಒರಿಜಿನಲ್ ತೋರಿಸದೆ ಹೋದ್ರೆ ಜಗತ್ತು ನಂಬಲ್ಲ, ಜಗತ್ತು ಆಡ್ಕೊಳ್ತು ನಮ್ಮನ್ನ. ಇರ್ಬೋದು ನಿಮ್ಮ ಹತ್ರ ಟೆಕ್ನಾಲಜಿ, ಆದರೆ ಒರಿಜಿನಲ್ ಟೆಸ್ಟ್ ಮಾಡೋವರೆಗೂ ನಾವು ಯಾರು ನಮ್ಮನ್ನು ನಂಬಲ್ಲ ಅಂತ ಜಗತ್ತು ಆಡಿಕೊಳ್ತು. ಆಗ ಈ ದೇಶದ DRDO, ಡಿಫೆನ್ಸ್ ರಿಸರ್ಚ್ ಅಂಡ್ ಡಿಫೆನ್ಸ್ ಆರ್ಗನೈಸೇಷನ್, ಮತ್ತು ಈ ದೇಶದ ಸೇನೆ ಸರ್ಕಾರವನ್ನ ಅವತ್ತಿನ ಮನಮೋಹನ್ ಸಿಂಗ್ರನ್ನ ಕೇಳ್ಕೊಂಡ್ರು, ದಯಮಾಡಿ ನಮ್ಗೊಂದು ಪರ್ಮಿಷನ್ ಕೊಡಿ. ಚೀನಾಕ್ಕೆ ಈ ಟೆಕ್ನಾಲಜಿ ಗೊತ್ತಿರುವಾಗ ನಮಗ್ ಗೊತ್ತಿಲ್ಲ ಅನ್ನೋದು ಅವಮಾನ, ನಾವು ಚೀನಾದ ಮುಂದೆ ತಲೆ ತಗ್ಗಿಸಿ ನಿಂತ್ಕೊಳ್ಳುವಂತಾಗುತ್ತೆ, ದಯಮಾಡಿ ಅವಕಾಶ ಕೊಡಿ. ಅಕಸ್ಮಾತ್ ನಮ್ಗೆ ಅವಕಾಶ ಇಲ್ಲ ಅಂತಾದ್ರೆ ಜಗತ್ತಿನ 3 ರಾಷ್ಟ್ರಗಳು ಮಾತ್ರ ಪದೇ ಪದೇ ಮೀಟಿಂಗ್ ಕರ್ಕೊಂಡು ಅವ್ರು ಮಾತ್ರ ಈ ಸ್ಟಾರ್ ವಾರ್ ಬಗ್ಗೆ ಮಾತನಾಡ್ತಿರ್ತಾರೆ, ನಮ್ಮನ್ನು ಯಾರು ಗಣಿಸೋದೇ ಇಲ್ಲ, ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರೆ ಇದಕ್ಕೆ ಅವಕಾಶ ಕೊಡ್ಲಿಕ್ಕೂ ಗಂಡಸ್ತನ ಬೇಕ್ರಿ, ಎಲ್ರಿಗೂ ಸಾಧ್ಯ ಆಗಲ್ಲ. ಅದು ಈ ತಾಕತ್ತನ್ನ ಎದುರಿಸಬಲ್ಲಂತ ಛಾತಿ ಬೇಕಲ್ಲ, 56 ಇಂಚಿನ ಎದೆಗೋಸ್ಕರ ಕಾಯ್ಕೊಂಡು ಕೂತಿತ್ತು. ಮನಮೋಹನ್ ಸಿಂಗ್ ಹೇಳಿದ್ರು, ಹೆಂಗೋ ಗವರ್ಮೆಂಟ್ ನಡೀತಿದ್ಯಪ್ಪ, ಯಾಕೆ ಸುಮ್ಮನೆ ತಂಟೆ, ನಮಗೆ ಆರಾಮಾಗಿರೋಣ. ಇಷ್ಟು ಮಾತಾಡ್ಲಿಕ್ಕೆ ಎಷ್ಟೊತ್ತು ತಗೊಂಡ್ರು ದೇವರೇ ಬಲ್ಲ. ಅವರು ನಾನು ಸ್ವಲ್ಪ ಬೇಗ ಹೇಳ್ಬಿಟ್ಟಿದ್ದೀನಿ, ನಿಮಗೆ ಹೆಂಗೆ ಹೇಳಿರ್ಬೋದು ಅಂತ ಗೊತ್ತಿಲ್ಲ ನನಗೆ ಇದು ಯಾವಾಗ ಗೊತ್ತಾಯ್ತು ಅಂತಂದ್ರೆ ಅವ್ರು ನಿರಾಕರಿಸಿದ್ರು ಅಂತ. ಇವತ್ತು ಈ ದೇಶ ಎಸ್ಯಾಟ್ ಅನ್ನ ಪರೀಕ್ಷಣೆ ಮಾಡಿದ ನಂತರ ಕಾಂಗ್ರೆಸ್ ಹೇಳ್ತು ಅದನ್ನು ಪರೀಕ್ಷೆ ಮಾಡಿರೋದು DRDO ಅವರು. ಈ ದೇಶದ ಪ್ರಧಾನಮಂತ್ರಿ ಯಾಕೆ ಬಂದದನ್ನು ಮಾತಾಡಬೇಕು, ಅವ್ರು ಯಾಕೆ ಇದನ್ನು ಹೇಳಬೇಕು, ಈ ಟೈಮಲ್ಲಿ ಯಾಕೆ ಮಾಡಬೇಕು ಅಂತಂದ್ರೆ, DRDOನ ಡೈರೆಕ್ಟರ್ ಆಗಿದ್ದಂಥ, UPA ಕಾಲದಲ್ಲಿ ಡೈರೆಕ್ಟರ್ ಆಗಿದ್ದಂಥ ಸಾರಸ್ವತ್ ಅವ್ರು ಹೇಳಿದ್ರು, ನಾಚಿಕೆ ಆಗ್ಬೇಕು ನಿಮಗೆ, ನಿಮ್ಮ ಕಾಲದಲ್ಲೇ ಆಗಬೇಕಾಗಿತ್ತಿತ್ತು. ಕರೆಕ್ಟ್, ಇದು ನೀವು ಹೇಳಿದ್ದು 13ರಲ್ಲೇ ನಾವು ಪ್ರಯತ್ನ ಪಡ್ತೀವಿ ಅಂತ 12ರಲ್ಲೇ ಕೇಳಿದ್ವಿ, ಆಗಿದ್ರೆ 13-14ರಲ್ಲೇ ಮುಗಿದೋಗ್ತಿತ್ತು. ಆದರೆ ಅಯೋಗ್ಯರು ನಿಮಗೆ ತಾಕತ್ತಿರ್ಲಿಲ್ವಲ್ಲ.
ಇದನ್ನು ಪರೀಕ್ಷೆ ಮಾಡ್ತೀವಿ ಅಂತ ಹೇಳುವಂತ ತಾಕತ್ತಿರಲಿಲ್ವಲ್ಲ. ನೆನ್ಪಿಟ್ಕೊಳ್ಳಿ, DRDO ಅಂದ್ರೆ ಪ್ರೈಮ್ ಮಿನಿಸ್ಟರ್ ಕಚೇರಿ ಇದ್ದಂತೆ. ಹೀಗಾಗಿ DRDO ಏನೇ ಮಾಡಿದ್ರು ಅದು ನೇರವಾಗಿ ಪ್ರೈಮ್ ಮಿನಿಸ್ಟರ್ಗೆ ಸೇರುವಂತ ಕ್ರೆಡಿಟ್. ಇಷ್ಟೇ ಅಲ್ಲ, ನರೇಂದ್ರ ಮೋದಿ ಅವರು ನಮಗೆ ಬಹಳ ಹಿಂದೆನೆ ಇದನ್ನು ಮಾಡಿ ಅಂತ ಅನುಮತಿ ಕೊಟ್ಟಿದ್ರು. ಆದ್ರೆ ಎಲೆಕ್ಷನ್ಗಿಂತ ಮುಂಚೆ ಮಾಡಿ ಅಂತ ನಮ್ಗೆ ಯಾವತ್ತೂ ಹೇಳಿರ್ಲಿಲ್ಲ. ನಿಮ್ಗೆ ಯಾವತ್ತಾಗುತ್ತೋ ಅವತ್ತು ಮಾಡಿ, ಅವತ್ತು ಜಗತ್ತಿನ ಮುಂದೆ ಇಡೋಣ ಅಂತ ಕೇಳಿದ್ರು. ಅವರ ಅದೃಷ್ಟಕ್ಕೆ ಈ ಟೈಮಲ್ಲಿ ಆಗಿದೆ ಅಷ್ಟೇ. ಹಿಂಗಾಗಿ ಅವ್ರು ಹೇಳ್ಕೊಂಡಿದ್ದಾರೆ, ಅದು ಅವ್ರ ಪುಣ್ಯ, ನಿಮ್ಗೇನ್ ಗೊತ್ತು ಅಂತ. ಅವ್ರು ಎಷ್ಟು ಚೆನ್ನಾಗಿ ಉಗಿದ್ದಾರೆ ಅಂತಂದ್ರೆ ಹಳೆ ಡೈರೆಕ್ಟರು, ನಂಗದು ನೋಡಿ ಬಹಳ ಖುಷಿ ಅನ್ನಿಸ್ತು. ನಾಚಿಕೆ ಆಗ್ಬೇಕು ಯೋಗ್ಯರಿಗೆ. ಯಾರಾದ್ರೂ ಕಾಂಗ್ರೆಸ್ನ ಸಪೋರ್ಟ್ ಇದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ, ಅಥವಾ ಬೇಜಾರು ಮಾಡ್ಕೊಂಬಿಡಿ. ಇವತ್ತು ಇನ್ಯಾವ ಅವಕಾಶ ಬರೋದು, ಇವತ್ತಾದ್ರೂ ಬೇಜಾರು ಮಾಡ್ಕೊಂಡ್ಬಿಡಿ. ಎಂಥ ಅಯೋಗ್ಯರು ಅಂತಂದ್ರೆ, ಈ ದೇಶ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಇಡೀ ದೇಶ ಹೆಮ್ಮೆ ಪಟ್ಟಿತ್ತೋ ಇಲ್ವೋ? ಪುಲ್ವಾಮಾ ದಾಳಿಗೆ ಪ್ರತೀಕಾರವಾಗಿ ಸರ್ಜಿಕಲ್ ಸ್ಟ್ರೈಕ್ ಆಗಿದೆ ಅಂತ ಇಡೀ ದೇಶ, ಅದು ಪ್ರಧಾನಮಂತ್ರಿ ಅಲ್ಲ ಅಂತ ನನಗೆ ಗೊತ್ತು. ಈ ದೇಶದ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು ಈ ದೇಶದ ಸೈನಿಕರು. ಆದ್ರೆ ಕಾಂಗ್ರೆಸ್ ಹೆಂಗ್ ರಿಯಾಕ್ಟ್ ಮಾಡ್ತು? ಕಾಂಗ್ರೆಸ್ ಹೇಳ್ತು ಸರ್ಜಿಕಲ್ ಸ್ಟ್ರೈಕಲ್ ಸತ್ತವ್ರು ಎಷ್ಟು ಅಂತ ಲೆಕ್ಕ ಕೊಡಿ ಅಂತ, ಸತ್ತಿದ್ದಕ್ಕೆ ಪ್ರೂಫ್ ಕೊಡಿ ಅಂತ. ಅರವಿಂದ್ ಕೇಜ್ರಿವಾಲ್ ಒಂದ್ಸಲ ಹಿಂಗೆ ಕೇಳಿದ್ನಲ್ಲ, ಸರ್ಜಿಕಲ್ ಸ್ಟ್ರೈಕಿಗೆ ಪ್ರೂಫ್ ಕೊಡಿ ಅಂತ. ನಮ್ಮ ಸೈನ್ಯ ಹೇಳ್ತು, ಒಂದು ಕೆಲಸ ಮಾಡ್ತೀವಿ, ನೆಕ್ಸ್ಟ್ ಸರ್ಜಿಕಲ್ ಸ್ಟ್ರೈಕಿಗೆ ನಿನ್ನೆ ಕರ್ಕೊಂಡು ಹೋಗ್ಬಿಡ್ತೀವಿ, ಬಾ ನಮ್ಮ ಜೊತೆ, ನೀನೇ ನೋಡ್ಬಿಡಿವಿ ಅಂತ. ಅದಾದ್ಮೇಲೆ ಕೇಳ್ತಾನೆ ಇಲ್ಲ ಅವನು, ಪ್ರೂಫೇ ಕೇಳಲ್ಲ. ಎತ್ತಾಕೊಂಡು ಹೋಗ್ಬಿಟ್ರೆ ಕಷ್ಟ ಇವರು ಅಂತ ಸೈಲೆಂಟಾಗಿ ಕೂತಿದ್ದಾನ ಅವನು. ಮಿತ್ರ, ಈ ದೇಶದ ಸೈನಿಕರನ್ನ ಅವಮಾನಿಸುವಂತದ್ದ, ಈ ದೇಶದ ಸೈನಿಕರ ಶಹಾದತ್, ಈ ದೇಶದ ಸೈನಿಕರ ಔತಾತ್ಮ್ಯವನ್ನ ಪ್ರಶ್ನಿಸೋದ? ನನಗೆ ಬಹಳ ವಿಚಿತ್ರ ಅನ್ಸುತ್ತೆ ಯಾವ ಪರಿಸ್ಥಿತಿಗತಿಯಲ್ಲಿ ನಾವಿದ್ದೀವಿ ಅಂತ. ಮಿತ್ರ, ಈ ದೇಶ ಇವತ್ತು ಯಾವ ಹಂತಕ್ಕೆ ಬಂದು ನಿಂತಿದೆ ಅಂತಂದ್ರೆ, ನಾವು ನೆನ್ನೆ ಅಥವಾ ಇವತ್ತು ಒಂದು ASAT ಅನ್ನು ಟೆಸ್ಟ್ ಮಾಡಿದ್ವಿ, ಆಂಟಿ ಸ್ಯಾಟಲೈಟ್ಗಳನ್ನು ಟೆಸ್ಟ್ ಮಾಡಿದ್ವಿ, ಆಂಟಿ ಸ್ಯಾಟಲೈಟ್ ಮಿಸೈಲ್ಗಳನ್ನ ಟೆಸ್ಟ್ ಮಾಡಿದ್ವಿ. ಅದು ಹಾರು ಹೋಗಿ 300 ಕಿಲೋಮೀಟರ್ ದೂರದಲ್ಲಿದ್ದಂಥ ಒಂದು ಸ್ಯಾಟಲೈಟ್ಗೆ ಹೋಗಿ ಬಡಿದು ಆ ಸ್ಯಾಟಲೈಟ್ ಅನ್ನು ಧ್ವಂಸಗೊಳಿಸಿದೆ. ಜಗತ್ಯಾರು ನಮ್ಮ ಹತ್ರ ಕೂಗಾಡುವಂತಿಲ್ಲ. ಯಾಕೆ ಅಂತಂದ್ರೆ, ಈ ಸ್ಯಾಟಲೈಟ್ನ 300 ಕಿಲೋಮೀಟರ್ ಕೆಳಗೆ ಇಳಿಸಿ, ಯಾವ ಸ್ಯಾಟಲೈಟ್ ನಮ್ದು ಅದು ನಾಶ ಆಗುವಂತ ಹಂತದಲ್ಲಿತ್ತೋ ಆ ಸ್ಯಾಟಲೈಟ್ ಅನ್ನ 300 ಕಿಲೋಮೀಟರ್ ಕೆಳಗೆ ಇಳಿಸ್ಕೊಂಡು ಅದನ್ನು ಹೊಡೆದು ಉರುಳಿಸಿದ್ದೀವಿ. ಹಿಂಗಾಗಿ ಅದು ಅಲ್ಲೇ ಡೆಬ್ರಿ ಉಳ್ಕೊಳ್ಳಲ್ಲ, ಅವೆಲ್ಲವೂ ಭೂಮಿಗೆ ವಾಪಸ್ ಬಂದು ನಾಶವಾಗಿ ಹೋಗ್ಬಿಡ್ತವೆ. ಹಿಂಗಾಗಿ ಭಾರತದ ಮೇಲೆ ಡೆಬ್ರಿ ಉಳಿಸಿದ್ದೀರಾ ಎನ್ನುವ ಕಾರಣಕ್ಕೋಸ್ಕರ ಯಾವ ರಾಷ್ಟ್ರವೂ ಕೂಗಾಡುವಂತಿಲ್ಲ. ಈ ದೇಶದ ಪ್ರಧಾನಿ ಬಹಳ ಬ್ರಿಲಿಯಂಟು, ಯಾವ ರಾಷ್ಟ್ರ ಜೊತೆಗೂ ಈ ತರದ ತಾಕಲಾಟ ಇಟ್ಕೊಂಡಿಲ್ಲ, ಒಂದೇದು. ಆದ್ರೆ ಜಗತ್ತಿಗೆಲ್ಲ ಇವತ್ತು ಅರ್ಥ ಆಗಿದೆ, ಭಾರತದ ಹತ್ರನೂ ಈ ಟೆಕ್ನಾಲಜಿ ಇರೋದ್ರಿಂದ ಇನ್ನು ಮುಂದೆ ಜಗತ್ತಿನ 3 ರಾಷ್ಟ್ರಗಳು ಇದರ ನಿರ್ಣಯ ಕೈಗೊಳ್ಳುವಂತಿಲ್ಲ. ಭಾರತವನ್ನು ಮೀಟಿಂಗಿಗೆ ಕರ್ಕೊಂಡು ಕೂರಿಸ್ಕೊಂಡು ನಾವು ಈ ಮೀಟಿಂಗ್ ನಲ್ಲಿ ನಿರ್ಣಯ ತೆಗೆದುಕೋಬೇಕು. ಅಮೆರಿಕ, ರಷ್ಯಾ ಮತ್ತು ಚೀನಾದೊಂದಿಗೆ ಭಾರತವೂ ಕೂಡ ಇನ್ನು ಮುಂದೆ ಮೀಟಿಂಗ್ಗೆ ಕೂರಿಸಿಕೊಂಡು ಜಗತ್ತಿನ ರಕ್ಷಣೆಯ ಕುರಿತಂತೆ ಆಲೋಚನೆಯ ಹೊಣೆ ಹೊರತಲ್ಲ. ಇದು ಭಾರತದ ಹೊಸ ಮೈಲಿಗಲ್ಲು. ಆ ಕಾರಣಕ್ಕೋಸ್ಕರ ಖುಷಿ ನನಗೆ ಬಹಳ ಖುಷಿ ಏನು ಅಂತಂದ್ರೆ, ಇವತ್ತು ಈ ದೇಶ ಚೀನಾನ ಹೆದರ್ಕೊಂಡು ನೋಡಬೇಕಾದ ಪರಿಸ್ಥಿತಿ ಇಲ್ಲ. ಇವತ್ತು ರಿಪೋರ್ಟ್ ಏನು ಬಂದಿದೆ ಗೊತ್ತಾ? ನಾನೀಗ ಚಳ್ಳಕೆರೆಯ ಪ್ರೋಗ್ರಾಮ್ ಮುಗಿಸಿ ಬರಬೇಕಾದ್ರೆ ಟ್ವೀಟ್ ನೋಡ್ತಿದ್ದೆ, ಪಾಕಿಸ್ತಾನದಲ್ಲಿ ಅರ್ಜೆಂಟ್ ಮೀಟಿಂಗ್ ಕರೆದುಬಿಟ್ಟಿದ್ದಾರೆ. ಭಾರತ ಹತ್ರ ASAT ಬಂತು, ಮುಂದೆ ನಮ್ಮ ಕತೆ ಏನು ಅಂತ. ಯಾಕೆ ಅಂತಂದ್ರೆ, 2 ದಿನಗಳ ಹಿಂದೆ ನಾನು ಡಾಟ್ ಸುಮ್ಮನೆ ಕನೆಕ್ಟ್ ಮಾಡ್ತಿದ್ದೀನಿ. ಭಾರತ ಬರೀ ಹಿಟ್ ಅಂಡ್ ಕಿಲ್ ಅಷ್ಟೇ ಮಾಡಲಿಲ್ಲ, ಭಾರತ ಇನ್ನೊಂದು ಪ್ರಯತ್ನವನ್ನು ಮಾಡಿದೆ. ಅದೇನು ಅಂತಂದ್ರೆ, ಪಾಕಿಸ್ತಾನ ತನಗೇ ಗೊತ್ತಿಲ್ಲದಂತೆ ತನ್ನದ್ದೇ ರೆಡಾರ್ನಿಂದ ತನ್ನದ್ದೇ ಒಂದು ವಿಮಾನವನ್ನು ಹೊಡೆದುರುಳಿಸಿದೆ. ತನ್ನದ್ದೇ ವಿಮಾನವನ್ನ JF-17 ಅಂತ ಚೀನಾ ಮತ್ತು ಪಾಕಿಸ್ತಾನ 2 ಜಂಟಿಯಾಗಿ ಪ್ರೊಡ್ಯೂಸ್ ಮಾಡಿದ ವಿಮಾನವನ್ನ ಪಾಕಿಸ್ತಾನವನ್ನು ಹೊಡೆದು ಉರುಳಿಸಿದೆ. ಯಾಕೆ ಹೊಡೆದು ಉರುಳಿಸಿದೆ ಅಂತ ಎಲ್ಲ ವಿಜ್ಞಾನಿಗಳು ಹೇಳ್ತಿರೋದು ಏನು ಅಂದ್ರೆ, ಭಾರತ ಅವರ ರೆಡಾರ್ ತಂತ್ರಜ್ಞಾನವನ್ನ ತಾತ್ಕಾಲಿಕವಾಗಿ ಬ್ಲೈಂಡ್ ಮಾಡಿಟ್ಟಿತ್ತು. ಹಿಂಗಾಗಿ ಯಾವ ವಿಮಾನ ಎಲ್ಲಿಂದ ಏನು ಅಂತ ಗೊತ್ತಾಗದೆ ತಂದೆ ವಿಮಾನವನ್ನು ಹೊಡೆದು ಉರುಳಿಸ್ತು ಅಂತ. ಭಾರತ ಇವತ್ತು ಹೆಂಗಿದೆ ಅಂತಂದ್ರೆ, ನನ್ನ ದೇಶದ ಒಬ್ಬ ಸೈನಿಕರು ಪಾಕಿಸ್ತಾನದ ಗಡಿಯನ್ನೇ ದಾಟದೆ ಪಾಕಿಸ್ತಾನ ತನ್ನಂತಾನೇ ಕುದುಕೊಳ್ಳಲ್ಲಂತ ಸಾಮರ್ಥ್ಯವನ್ನ ಪಡ್ಕೊಂಡಿದೆಯಾ ಅಂತ ಅನೇಕರು ಇವತ್ತು ಮಾತನಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಹಿಂಗಾಗಿ ಪಾಕಿಸ್ತಾನ ತುರ್ತು ಮೀಟಿಂಗ್ ಕರೆದಿದೆ ಅಂತ. ಮಿತ್ರ, ಇವತ್ತಿನ ಭಾರತ ಆರ್ಡಿನರಿ ಭಾರತ ಅಲ್ಲ. ಇವತ್ತು ASAT ನ ಪರೀಕ್ಷಣೆ ಮಾಡಿದ ನಂತರ ಈ ದೇಶದ ಪ್ರಧಾನಿ ಮಾತನಾಡಿದ್ರಲ್ಲ, ಮಾತನಾಡಬೇಕಾದ್ರೆ ಏನ್ ಹೇಳಿದ್ರು ಗೊತ್ತಾ? ನಾವು ಇವತ್ತು ಜಗತ್ತಿನ 4 ರಾಷ್ಟ್ರಗಳ ಎಲೈಟ್ ಕ್ಲಬ್ಗೆ ಸೇರಿದ್ದೀವಿ. ಪಕ್ಕದ ಜಪಾನ್ ಕೂಡ ಈ ಕೆಲಸ ಮಾಡಿರ್ಲಿಕ್ಕಾಗಲಿಲ್ಲ, ನಾವು ಆ ಕೆಲಸ ಮಾಡಿದ್ದೀವಿ. ಅಷ್ಟೇ ಅಲ್ಲ, ಇವತ್ತು ನಮ್ಗೆ ಹೆಂಗಾಗಿದೆ ಅಂತಂದ್ರೆ, ನರೇಂದ್ರ ಮೋದಿ ತುಂಬಾ ಚೆನ್ನಾಗಿ ಮಾತನಾಡ್ತಾ ಹೇಳಿದ್ರು, ನಾವು ಜಗತ್ತಿನ ಯಾವ ರಾಷ್ಟ್ರಕ್ಕೂ ಥ್ರೆಟ್ ಅಲ್ಲ, ಯಾವ ರಾಷ್ಟ್ರವನ್ನು ಆ ರಾಷ್ಟ್ರಕ್ಕೆ ಹೋಗಿ ನಾಶ ಮಾಡುವ ಪ್ರಯತ್ನ ನಾವು ಮಾಡಲ್ಲ. ಆದರೆ ನನ್ನ ರಾಷ್ಟ್ರದ ರಕ್ಷಣೆಗೆ ನಾವು ಯಾವ ಅವಕಾಶವನ್ನು ಬಿಟ್ಟು ಕೊಡಲ್ಲ ಅಂತ ಹೇಳಿ ದೇಶದ ಪ್ರಧಾನಿ ಏನು ಹೇಳಿದ್ರು ಗೊತ್ತಾ? ಈ ದೇಶದ ಜನ ನೀವು ಎಲ್ಲೇ ಇದ್ರೂ ಫೀಲ್ ಸೇಫ್,
ಆರಾಮಾಗಿರಿ, ಧೈರ್ಯವಾಗಿರಿ. ನಿಮ್ಮ ರಕ್ಷಣೆಗೆ ನಾನು ಮತ್ತು ನನ್ನ ಪಡೆ ಅಷ್ಟು ತಯಾರಾಗಿ ನಿಂತುಕೊಂಡಿದೆ ಅಂತ ಈ ದೇಶದ ಪ್ರಧಾನಿ ವಿಶ್ವಾಸ ಕೊಟ್ಟರಲ್ಲ ಮಿತ್ರರೇ. ಅವರು ವಿಶ್ವಾಸ ಕೊಟ್ಟಿದ್ದು ಸುಮ್ಮನೆ ವಿಶ್ವಾಸ ಅಲ್ಲ. ಕಳೆದ 5 ವರ್ಷಗಳಲ್ಲಿ ಈ ದೇಶದ ಪ್ರಧಾನಿ ಹೇಗೆ ಪುಟ್ಟ ಮಗುವನ್ನ ತಾಯಿ ಹಿಡ್ಕೊಂಡು ಕಾಪಾಡಿಕೊಳ್ತಾಳೋ, ತನಗೆ ಆಗಬಹುದಾಗಿರುವಂತ ಹೊಡೆತವನ್ನ ತನ್ನ ಮಗುವಿಗೆ ಆಗಬಹುದಾಗಿರೋದನ್ನ ತಾನು ತೆಗೆದುಕೊಂಡು ತನ್ನ ಮಗುವನ್ನು ನೋಡ್ಕೊಳ್ತಾಳೋ, ಈ ದೇಶದ ಪ್ರಧಾನಿ ಮಿತ್ರ ಹೇಳಬೇಕಾದ್ರೆ ನಾನು ಭಾವುಕನಾಗ್ತೀನಿ, ನಮ್ಮನ್ನು ಅಷ್ಟೇ ಪ್ರೀತಿಯಿಂದ ಅನ್ಕೊಂಡಿದ್ದಾರೆ ಅಂತ. ಯಾಕೆ ಅಂತ ಹೇಳ್ತೀನಿ ನಾನು. ಕಾಂಗ್ರೆಸ್ ಗವರ್ಮೆಂಟ್ ಇದ್ದ 10 ವರ್ಷಗಳಲ್ಲಿ ಭಯೋತ್ಪಾದನೆ ಹೆಂಗಿತ್ತು ಗೊತ್ತಾ? ಬರೀ ಕಾಶ್ಮೀರದಲ್ಲಷ್ಟೇ ಇರಲಿಲ್ಲ, ಈ ಭಯೋತ್ಪಾದನೆ ಗುಜರಾತ್ಗೂ ಬಂದಿತ್ತು. ಭಯೋತ್ಪಾದಕರು ಮುಂಬೈಗೆ ಬಂದು 180 ಜನರನ್ನ ಬಲಿ ತಗೊಂಡು ಹೋಗಿದ್ರು. ಭಯೋತ್ಪಾದಕರು ರಾಜಸ್ಥಾನಿಗೆ ಹೋದ್ರು, ಭಯೋತ್ಪಾದಕರು ಮಧ್ಯಪ್ರದೇಶಕ್ಕೆ ಹೋದ್ರು, ಭಯೋತ್ಪಾದಕರು ಈಶಾನ್ಯ ಭಾರತಕ್ಕೆ ಹೋದ್ರು. ಟ್ರೈನ್ಗಳಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು, ಮಸೀದಿಗಳಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ಕೊಂಡ್ರು. ಕೊನೆಗೆ ಭಯೋತ್ಪಾದಕರು ಕೇರಳಕ್ಕೆ ಬಂದ್ರು, ಭಯೋತ್ಪಾದಕರು ತಮಿಳುನಾಡಿಗೆ ಬಂದ್ರು, ಭಯೋತ್ಪಾದಕರು ಆಂಧ್ರ ತೆಲಂಗಾಣಗಳಲ್ಲಿ ತಿರುಗಾಡ್ತಿದ್ರು, ಭಯೋತ್ಪಾದಕರು ಕರ್ನಾಟಕದ ಬೆಂಗಳೂರಿಗೆ ಬಂದು ಸೀರಿಯಲ್ ಬ್ಲಾಸ್ಟ್ ಮಾಡಿ ಹೋದ್ರು. ಯಾರಿಗೆ ಯಾವತ್ತೂ ಸೇಫ್ ಅಂತ ಗೊತ್ತಿರಲಿಲ್ಲ. ಬೆಂಗಳೂರಿನಲ್ಲಿ ಒಂದು 8-10 ದಿನಗಳ ಕಾಲ ಎಲ್ಲ ಆಚೆ ಹೋಗ್ಲಿಕ್ಕೂ ಹೆದರಿಕೆ ಆಗುವಂಥ ಪರಿಸ್ಥಿತಿ ಇತ್ತು. ಪ್ರಾಮಾಣಿಕವಾಗಿ ಹೇಳಿ, ನರೇಂದ್ರ ಮೋದಿ ಕೈಯಲ್ಲಿ 2014ರಲ್ಲಿ ಅಧಿಕಾರ ಕೊಟ್ಟ ನಂತರ ಇವತ್ತು ನಮ್ಗೆ ಹೊರಗಡೆ ಹೋಗಬೇಕಾದ್ರೆ ಹೆದರಿಕೆ ಅನ್ನೋ ಒಂದು ದಿನದ ವಾತಾವರಣವಾದರೂ ನಿರ್ಮಾಣವಾಗಿದೆಯಾ ಅಂತ ಕೇಳಿದ್ರೆ ಒಂದು ದಿನವೂ ಇಲ್ಲ. ಯಾಕೆಂದ್ರೆ ಕಳೆದ 5 ವರ್ಷಗಳಲ್ಲಿ ಕಾಶ್ಮೀರವನ್ನು ಬಿಟ್ಟು ಒಬ್ಬ ಭಯೋತ್ಪಾದಕ ಆಚೆಗೆ ಬರ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಇದು ನರೇಂದ್ರ ಮೋದಿಯವರು ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ ಅಂತ. 2014ರಲ್ಲಿ ನಾವು ಕಾಂಗ್ರೆಸ್ ರೆಜಿಮನ್ನ ಚೇಂಜ್ ಮಾಡಿ ನರೇಂದ್ರ ಮೋದಿ ಅವರ ಕೈಯಲ್ಲಿ ಅಧಿಕಾರ ಕೊಡುವಾಗ ಇದೇ ಇದ್ದಿದ್ದು ನಮ್ಮ ಉದ್ದೇಶ. ಈ ದೇಶ ಭಯೋತ್ಪಾದನಾ ಮುಕ್ತವಾಗಬೇಕು ಅಂತ. ಮಿತ್ರರೆ, ದೇಶ ಭಯೋತ್ಪಾದನಾ ಮುಕ್ತ ಆಗೋದಿರಲಿ, ಕಾಶ್ಮೀರದ 5 ಜಿಲ್ಲೆಗಳು ಯಾವುದು ಭಯೋತ್ಪಾದನೆಯಿಂದ, ಒಟ್ಟು 22 ಜಿಲ್ಲೆಗಳಲ್ಲಿ 5 ಜಿಲ್ಲೆಗಳು ತೀರಾ ಭಯೋತ್ಪಾದಕರಿಂದ ಕೂಡಿರುವಂತದ್ದು. ಆ 5 ಜಿಲ್ಲೆಗಳಲ್ಲಿ ಒಂದು ಜಿಲ್ಲೆ ಬಾರಾಮುಲ್ಲಾವನ್ನ ಭಯೋತ್ಪಾದಕ ಮುಕ್ತ ಮಾಡಿದಂತ ಕೀರ್ತಿ ಈ ದೇಶದ ಸೈನಿಕರಿಗಿದೆ ಮತ್ತು ಅದನ್ನ ನರೇಂದ್ರ ಮೋದಿ ಅವರು ಕೊಟ್ಟಂತ ಅವಕಾಶದಿಂದ ಸಾಧ್ಯ ಆಗಿದೆ ಅಂತ. ನಾನು ನರೇಂದ್ರ ಮೋದಿ ಅವರ ಅವಕಾಶ ಅಂತ ಯಾಕೆ ಹೇಳ್ತೀನಿ ಗೊತ್ತು? ಈ ದೇಶದ ಸೈನಿಕರಿಗೆ ಮೊದಲೆಲ್ಲ ಒಂದು ನಿಯಮ ಇತ್ತು. ಏನು ಅಂದ್ರೆ, ಪಾಕಿಸ್ತಾನದ ಕಡೆಯಿಂದ ದಾಳಿ ಆದ್ರೆ ನೀವು ರಿಟ್ಯಾಲಿಯೇಟ್ ಮಾಡುವಂತಿಲ್ಲ, ಮಾಡೋದಕ್ಕಿಂತ ಮುಂಚೆ ಮೇಲಿನ ಪರ್ಮಿಷನ್ ತಗೋಬೇಕು ಅಂತಿತ್ತು. ಅವ್ರು ಅಟ್ಯಾಕ್ ಮಾಡ್ತಿದ್ರು, ಮುಚ್ಚಿಟ್ಕೊಳ್ತಿದ್ರು. ಎಷ್ಟೊತ್ತು ಮಾಡ್ತಾರೋ ಮಾಡಲಿ, ನಮಗೆ ಮೇಲಿನ ಪರ್ಮಿಷನ್ ಬಂದಮೇಲೆ ನಾವು ರಿಟ್ಯಾಲಿಯೇಟ್ ಮಾಡೋಣ ಅಂತ. ಆದರೆ ಇವತ್ತು ಹೆಂಗಿದೆ ಗೊತ್ತಾ? ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ತಕ್ಷಣ ಹೇಳಿದ್ರಂತೆ, ನಿಮಗೆ ರಿಟ್ಯಾಲಿಯೇಟ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡಲ್ಲ, ಉಲ್ಟಾ ಅವ್ರದ್ದು 1 ಗುಂಡು ಬಂದ್ರೆ ನೀವು 10 ಗುಂಡು ಹೊಡೆದು ನನಗೆ ರಿಪೋರ್ಟ್ ಮಾಡಬೇಕು, ಅದಕ್ಕೆ ಪರ್ಮಿಷನ್ ಇದೆ ನಿಮಗೆ ಅಂತ. ಇದು ಭಾರತದ ಕೆಪಾಸಿಟಿ. ಈ ದೇಶಕ್ಕೆ ಕಳೆದ ಒಂದು ವಾರದ ಹಿಂದೆ, 8-10 ದಿನಗಳ ಹಿಂದೆ ಈ ದೇಶದ ಪ್ರಧಾನಿ ಇನ್ಸಾಸ್ ರೈಫಲ್ಗಳು ಹಳೆಯದ್ದಾಗಿದೆ ಅಂತ ಅಮೆರಿಕಾದಿಂದ ಹೊಸ ಸ್ನೈಪರ್ ರೈಫಲ್ಗಳನ್ನು ತರಿಸ್ಕೊಂಡ್ರು. 7 ಲಕ್ಷ ಸ್ನೈಪರ್ ರೈಫಲ್ಗಳು. ಇನ್ಸಾಸ್ ರೈಫಲ್ಗಳನ್ನು ಬಳಸಿರಬೇಕು ಇವರುಗಳೆಲ್ಲರೂ ಬಳಸಿರುವಂಥವ್ರೆ. ಇನ್ಸಾಸ್ ರೈಫಲ್ನ ಪ್ರಾಬ್ಲಮ್ ಏನಿತ್ತು ಗೊತ್ತಾ? ಒಂದು 2 ಗಂಟೆ ಅದು ಫೈರ್ ಮಾಡ್ತಾ ನಿಂತು ಬಿಟ್ರೆ ಆನಂತರ ಹೀಟ್ ಆಗಿ ಜಾಮ್ ಆಗ್ಬಿಡ್ತಿತ್ತು. ಯುದ್ಧಕ್ಕೆ ಹೋಗೋರು ಅದನ್ನ ಉಪಯೋಗಿಸ್ಲಿಕ್ಕಾಗದೆ ಜಾಮ್ ಆಗಿರುವಂತ ಈ ಇನ್ಸಾಸ್ ರೈಫಲ್ಗಳನ್ನು ತಗೊಂಡು ಏನ್ ಮಾಡಬೇಕು? ಅದಕ್ಕೆ ರೈಫಲ್ಗಳು ಚೇಂಜ್ ಆಗಬೇಕು ಅಂತಿತ್ತು. ಸ್ನೈಪರ್ ರೈಫಲ್ಗಳು ಬಂದವು. ಇದು ಕಾಂಕ್ರೀಟ್ ಅನ್ನು ಭೇದಿಸಬಲ್ಲಂತ ರೈಫಲ್ಗಳು ಇವು. ಈ ರೈಫಲ್ಗಳನ್ನು ತರಿಸಿ ಈ ದೇಶವನ್ನು ಕೇಳ್ಕೊಳ್ಳಾಯ್ತು ಸೈನಿಕರಿಗೆ, ಇದನ್ನ ಎಲ್ಲಿ ಟೆಸ್ಟ್ ಮಾಡ್ತೀರಾ? ಸೈನಿಕರಂದ್ರು, ಡಮ್ಮಿ ಟೆಸ್ಟ್ ಯಾಕೆ ಸರ್, ಪಾಕಿಸ್ತಾನದ ಮೇಲೆ ಟೆಸ್ಟ್ ಮಾಡ್ಬಿಟ್ಟು. ಅವರು ಕಂಟಿನ್ಯೂಸ್ ಆಗಿ 58, 78, 100 ಸಲವಾದ್ರೂ ಸೀಸ್ ಫೈರ್ ಮಾಡಿ ನಮ್ಮ ಮೇಲೆ ನಿರಂತರವಾದ ಗುಂಡಿನ ದಾಳಿ ಮಾಡ್ತಿದ್ದಾರಲ್ಲ, ಒಂದ್ಸಲ ಟ್ರೈ ಮಾಡ್ತೀವಿ ಅಂತ 2 ದಿನಗಳಾಯ್ತು ಅಷ್ಟೇ, ಅಥವಾ 3ನೇ ದಿನ ಇರ್ಬೋದು ಇವತ್ತಿಗೆ. ಪಾಕಿಸ್ತಾನದ ಒಂದು ಬಂಕರ್ ಮೇಲೆ ಈ ರೈಫಲ್ಗಳಿಂದ, ಹೊಸ ರೈಫಲ್ಗಳಿಂದ ಅಟ್ಯಾಕ್ ಮಾಡಿದ್ದಾರೆ. ಮಿತ್ರರೇ, ಅಟ್ಯಾಕ್ ಮಾಡಿದ ಸ್ವಲ್ಪ ಹೊತ್ತಿಗೆ ಪಾಕಿಸ್ತಾನದ MI-8 ಹೆಲಿಕಾಪ್ಟರ್ಗಳು ಬಂದು ಅಲ್ಲಿ ಕೆಳಗಿಳಿದು ಅಲ್ಲಿಂದ 12 ಜನರ ಶವವನ್ನ ಎತ್ಕೊಂಡು ಹೋಗಿ ಟ್ರಾನ್ಸ್ಫರ್ ಮಾಡಿದೆ. ಆ ಬಂಕರ್ನ ಮೇಲೆ ಪಾಕಿಸ್ತಾನದ ಫ್ಲಾಗ್ ಹಾರ್ತಾ ಇರೋದನ್ನ ನನ್ನ ದೇಶದ ಸೇನೆ ಅದನ್ನ ಸಮಾಜಕ್ಕೆ ಬಿಡುಗಡೆ ಮಾಡಿದೆ. ಪಾಕಿಸ್ತಾನದ ಫ್ಲಾಗ್ ಹೆಂಗಿದೆ ಗೊತ್ತಾ? ಉಲ್ಟಾ ಫ್ಲಾಗ್ ಇದೆ. ಯಾಕೆ ಉಲ್ಟಾ ಅಂದ್ರೆ, ಪಾಕಿಸ್ತಾನದ ಸೈನಿಕರು ಉಲ್ಟಾ ಫ್ಲಾಗ್ ಅನ್ನು ಹಾರಿಸ್ತಾ ಇದ್ದಾರೆ ಅಂದ್ರೆ ಈ ಬಂಕರ್ ಡೇಂಜರ್ ಸ್ಥಿತಿಯಲ್ಲಿದೆ ಅಂತ ಉಳಿದವರಿಗೆ ಎಚ್ಚರಿಕೆ ಕೊಡುವಂತ ಪ್ರಯತ್ನ ಅಂತದ್ದು. ಆ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಿದೆ. ಯಾವ ಪಾಕಿಸ್ತಾನ ನನ್ನ ದೇಶವನ್ನ ಡೇಂಜರ್ ಸ್ಥಿತಿಗೆ ತಳ್ತಾ ಇತ್ತೋ ಆ ಪಾಕಿಸ್ತಾನ ಇವತ್ತು ತಾನು ಡೇಂಜರ್ ನಲ್ಲಿದ್ದೀನಿ ಅಂತ ಹೇಳ್ಕೊಳ್ಳುವಂತ ವಾತಾವರಣ ಇದೆಯಲ್ಲ, ಇದು ಹೊಸ ಭಾರತ. ಉರಿ ಸರ್ಜಿಕಲ್ ಸ್ಟ್ರೈಕ್ ಮೂವಿ ನೀವು ನೋಡಿರ್ಬೇಕು. ಆ ಮೂವಿನಲ್ಲಿ ಒಂದು ಡೈಲಾಗ್ ಇದೆ, ಏ ನಯಾ ಭಾರತ್ ಹೈ, ಘರ್ ಕೆ ಅಂದರ್ ಘುಸೇಗಾ ಭಿ, ಘುಸ್ಕೆ ಮಾರೇಗಾ ಭಿ ಅಂತ ಹೇಳುತ್ತಲ್ಲ, ಇದು ಹೊಸ ಭಾರತ ಅಂತ. ಹಮ್ ಘುಸ್ಕೆ ಮಾರೆಂಗೆ ಅಂತ. ಈ ಪ್ರಯತ್ನ ಹೆಂಗ್ ಸಾಧ್ಯ ಆಯ್ತು? ಈ ದೇಶಕ್ಕೆ ಹೊಸ ಆತ್ಮವಿಶ್ವಾಸ ಬಂದಿದೆ ಅಂತ. ಕಾಂಗ್ರೆಸ್ನ ಸ್ಯಾಮ್ ಪಿತ್ರೋಡ, ಕಾಂಗ್ರೆಸ್ನ ನಾಯಕ, ನಾನು ಆಕ್ಚುಲಿ ಸೈನ್ಯದ ಬಗ್ಗೆ ತುಂಬಾ ಮಾತಾಡಬಾರ್ದು ಅಂತ ಯಾವಾಗಲೂ ಅನ್ಕೊಳ್ಳೋದು, ಆದರೆ ಅವನ ಅಯೋಗ್ಯ ಏನ್ ಹೇಳಿದ್ದಾನೆ ಗೊತ್ತಾ? 2008ರಲ್ಲಿ ಈ ದೇಶದಲ್ಲಿ ಮುಂಬೈ ಅಟ್ಯಾಕ್ ಆಯ್ತು. ಮುಂಬೈ ಅಟ್ಯಾಕ್ ಆದಾಗ ನಾವು 8 ಜನ ದಾಳಿ ಮಾಡಿದ್ರು. ಈ 8 ಜನ ದಾಳಿ ಮಾಡಿದ್ದಕ್ಕೆ ಇಡೀ ಪಾಕಿಸ್ತಾನವನ್ನು ನಾಶ ಮಾಡಬೇಕಾ ಅಂತ ನಾವು ಯುದ್ಧದ ಕನಸನ್ನ ಬಿಟ್ವಿ ಎಂದ.
8 ಜನ ದಾಳಿ ಮಾಡಿದ್ದಾರೆ, ಅದಕ್ಕೋಸ್ಕರ ಪಾಕಿಸ್ತಾನವನ್ನು ನಾಶ ಮಾಡಬಾರ್ದು. ಇವನು ತನ್ನಂತಾನದು ಯಾವ ದೇವರು ಅಂತ ಅನ್ಕೊಂಡೋ ದೇವರೇ ಬಲ್ಲ, ತಾನು ನಾಶ ಮಾಡಿಬಿಟ್ರೆ 8 ಜನರಿಗೆ ಪ್ರತಿಯಾಗಿ ಪಾಕಿಸ್ತಾನಕ್ಕೆ ಅನ್ಯಾಯ ಮಾಡಬಾರ್ದು ಅನ್ನೋ ಕಲ್ಪನೆ ಒಂದು. ಹಂಗಂತ ಹೇಳ್ಕೊಂಡು ಅದಕ್ಕೋಸ್ಕರ ಕಾಂಗ್ರೆಸ್ ದಾಳಿ ಮಾಡಲಿಲ್ಲ ಅಂತ. ಆದರೆ ಗೊತ್ತಿರಲಿ ಮಿತ್ರರೇ, ಪಾಕಿಸ್ತಾನದ ಬಳಿ ಭಾರತಕ್ಕೆ ತಳ್ಳಲಿಕ್ಕೆ ಅಂತ ಟ್ರೈನಿಂಗ್ ತಗೊಳ್ತಾ ಇರುವಂತ 800 ಜನ 8,000 ಜನ ಅಲ್ಲಿ ತಯಾರಾಗ್ತಾ ಇರುವಾಗ ನಾವು ಈ 8 ಜನ ಅಂತ ಇವತ್ತು ಸುಮ್ಮನಿದ್ದಿದ್ರ ಪರಿಣಾಮವಾಗಿ ನಿರಂತರವಾಗಿ ಭಾರತವನ್ನು ಎಲ್ಲಂದ್ರೆ ಅಲ್ಲಿ ಬ್ಲೀಡ್ ಆಗುವಂತೆ ಮಾಡಿದ್ರಲ್ಲ, ಕಣ್ಣೀರು ಹಾಕುವಂತೆ ಇರಬೇಕಿತ್ತು. ಇವತ್ತು ಹಂಗಿಲ್ಲ ಭಾರತ. ನೀವು ನಮ್ಮಲ್ಲಿ ಒಬ್ಬ ನಾಗರಿಕನ ತಲೆ ಏನಾದರೂ ಕಡಿದ್ರೆ, ಒಬ್ಬ ನಾಗರಿಕನನ್ನು ಮುಟ್ಟಿದ್ರೆ ನಿಮ್ಮಲ್ಲಿ 10 ಜನರನ್ನ ಕೊಲ್ತೀವಿ ಅಂತ ಭಾರತ ಒಂದು ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದ್ಯಲ್ಲ, ಇದು ಹೊಸ ಭಾರತ ಅಂತ. ನಾನು ಈ ದೇಶದ ಎಲ್ಲ ಸೈನಿಕರನ್ನ ಈ ಕಾರಣಕ್ಕೋಸ್ಕರ ಅಭಿನಂದಿಸ್ತೀನಿ. ಎಲ್ಲರೂ ಕೇಳ್ತಾರೆ, ಸೈನಿಕರು ಮಾಡಿದ ಕೆಲಸಕ್ಕೆ ನರೇಂದ್ರ ಮೋದಿ ಯಾಕೆ ಗ್ರೇಟು? ಕರೆಕ್ಟ್, ಸೈನಿಕರು ಮಾಡಿದ ಕೆಲಸಕ್ಕೆ ನರೇಂದ್ರ ಮೋದಿ ಗ್ರೇಟ್ ಅಲ್ಲ, ನಾನು ಒಪ್ಕೊಳ್ತೀನಿ. ಆದರೆ ಪಕ್ಕದ ಪಾಕಿಸ್ತಾನದ ಒಳಗೆ ನುಗ್ಗಿ ಈ ದೇಶ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿ ವಾಪಸ್ ಪಾಕಿಸ್ತಾನದ 200ಕ್ಕೂ ಹೆಚ್ಚು ಜನರನ್ನ ಕೊಂದು ವಾಪಸ್ ಬಂದು ಹಾಯಾಗಿ ಮಲ್ಕೊಂಡಾಗ್ಲೂ ಜಗತ್ತಿನ 200ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ಒಂದೇ ಒಂದು ರಾಷ್ಟ್ರ ಭಾರತ ಮಾಡಿದ್ದು ತಪ್ಪು ಅಂತ ಹೇಳಲಿಲ್ಲಲ್ಲ, ಅದು ಪ್ರಧಾನಿಯ ತಾಕತ್ತು ಅಂತ ಮಿತ್ರರೇ. ಅಲ್ಲಿ ಗ್ರೇಟ್ನೆಸ್ ಇರೋದು. ನಾನು ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಜಗತ್ತಿನಲ್ಲಿ ಪಕ್ಕದ ರಾಷ್ಟ್ರದ ಬಾರ್ಡರ್ನ ಕ್ರಾಸ್ ಮಾಡಿ ಹೋಗೋ ತಪ್ಪು ಅಂತ ಎಲ್ಲರೂ ಕೂಗಾಡ್ತಾರೆ. ಆದ್ರೆ ಪಾಕಿಸ್ತಾನದ ಒಳಕ್ಕೆ ನುಗ್ಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಈ ದೇಶದ ಸೈನಿಕರು ವಾಪಸ್ ಬಂದಾಗ್ಲೂ ಕೂಡ ಮುಸಲ್ಮಾನ್ ರಾಷ್ಟ್ರಗಳು ಕೂಡ ಭಾರತ ಮಾಡಿದ್ದು ತಪ್ಪು ಅಂತ ಹೇಳಿಲ್ವಲ್ಲ, ಇದು ಈ ದೇಶದ ಪ್ರಧಾನಮಂತ್ರಿಯ ತಾಕತ್ತು ಅಂತ ಇಂಟರ್ನ್ಯಾಷನಲ್ ಅಫೇರ್ಸ್ ಅನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರಬೇಕು. ಈ ದೇಶದ ಪ್ರಧಾನಮಂತ್ರಿಯ ತಾಕತ್ತೇನು ಅಂತ ಯಾರಾದರೂ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ. ಇರಾಕ್ನಲ್ಲಿ 46 ಜನ ಭಾರತೀಯ ನರ್ಸ್ಗಳನ್ನ ಅಲ್ಲಿನ ಐಸಿಸ್ನವರು ವಶಪಡಿಸ್ಕೊಂಡು ಇಟ್ಕೊಂಡಿದ್ದಾಗ ಅವ್ರು ಯಾವ ಹಾಸ್ಪಿಟಲ್ ಕೆಲಸ ಮಾಡ್ತಿದ್ರು ಆ ಹಾಸ್ಪಿಟಲ್ ಫಸ್ಟ್ ಫ್ಲೋರ್ ನಲ್ಲಿ ಇವರೆಲ್ಲ ಕೂಡ ಕೂತಿದ್ರು. ಆವಾಗ ಈ ದೇಶದ ಕಾಂಗ್ರೆಸ್ಸಿಗರು ಬಾಯಿ ಬಡ್ಕೊಂಡ್ರು, ಐಸಿಸ್ ನಲ್ಲಿ ಆ ನರ್ಸ್ಗಳನ್ನ ಬಂಧಿಸಿದ್ದಾರೆ, ಆ ನರ್ಸ್ಗಳು ಹಿಂದೂಗಳಲ್ಲ, ಅದಕ್ಕೋಸ್ಕರ ಅವರನ್ನು ಬಿಡಿಸ್ಲಿಕ್ಕೆ ಈ ದೇಶದ ಪ್ರಧಾನಿ ಒಪ್ಕೊಳ್ಳಲ್ಲ, ಏನೆಲ್ಲ ಕತೆ ಹೊಡೆದು. ಆದರೆ ಈ ದೇಶದ ಪ್ರಧಾನಿಗೆ ಯಾರು ಆರ್ಮ್ ಟ್ವಿಸ್ಟ್ ಮಾಡಿದ್ರೆ ಎಲ್ಲಿಂದ ಬಿಡುಗಡೆ ಆಗುತ್ತೆ ಅಂತ ಚೆನ್ನಾಗಿ ಗೊತ್ತಿತ್ತು. ಅವ್ರಿಗೆ ಗೊತ್ತಿತ್ತು ಐಸಿಸಿಗೆ ಫಂಡ್ ಮಾಡ್ತಿರೋದೇ ಸೌದಿ ಅರೇಬಿಯಾ ಅಂತ. ಅವರು ಸೌದಿ ಅರೇಬಿಯಾ ಶೇಖಿಗೆ ಹೇಳಿದ್ರು, ನೋಡಪ್ಪ, ನನ್ನ ದೇಶದ 46 ಜನ ಹೆಣ್ಮಕ್ಳಲ್ಲಿ ಸಿಕ್ಕಾಕೊಂಡಿದ್ದಾರೆ, ನರ್ಸ್ಗಳು ಸಿಕ್ಕಾಕೊಂಡಿದ್ದಾರೆ, ಐಸಿಸ್ ಒಂದು ಚೂರು ಅವ್ರಿಗೆ ತೊಂದರೆ ಮಾಡಬಾರ್ದು, ಮಾಡಿದ್ರೆ ನಾನು ಸುಮ್ಮನಿರಲ್ಲ, ನೋಡಿ ಏನು ಮಾಡ್ತೀಯೋ ಮಾಡು ಅಂತ ಹೇಳಿದ ತಕ್ಷಣ ಐಸಿಸ್ನವರು ಈ 46 ಜನರನ್ನ ಗೌರವಯುತವಾಗಿ ಕೂರಿಸ್ಕೊಂಡು ಟೀ ಕುಡಿಸಿ ಅವ್ರಿಗೆ ಬೇಕಾದಂತ ತಿನ್ನಿಸಿ, ನೀವು ಇಂಡಿಯನ್ಸ್ ಅಲ್ವಾ, ನೀವು ಬಹಳ ಒಳ್ಳೆಯವರು ಅಂತೆಲ್ಲ ಹೇಳಿ ಕಳಿಸಿದ್ದಾರೆ. ವಾಪಸ್ ಬಂದ್ರು ಎಲ್ಲರೂ 46 ಜನ. ಆಮೇಲೆ ಮಜಾ ಏನು ಗೊತ್ತೇನು, ಈ 46 ಜನ ಬಂದ್ಬಿಟ್ಟು ಚರ್ಚ್ ಅವರಿಗೆ ಹೇಳ್ತು ಅನ್ನೋ ಕಾರಣಕ್ಕೋಸ್ಕರ ಏನಂದ್ರು ಗೊತ್ತಾ, ಐಸಿಸ್ನ ಉಗ್ರಗಾಮಿಗಳು ಕೆಟ್ಟವರಲ್ಲ, ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂತ. ಅವ್ರಿಗೆ ಗೊತ್ತಿಲ್ಲ ಎಲ್ಲಿ ಈ ದೇಶದ ಪ್ರಧಾನಮಂತ್ರಿ ಆರ್ಮ್ ಟ್ವಿಸ್ಟ್ ಮಾಡಿದ್ರು ಅಂತ ಗೊತ್ತೇ ಇಲ್ಲ. ಅವ್ರು ಐಸಿಸ್ನ ಉಗ್ರಗಾಮಿಗಳನ್ನು ಹೊಗಳ್ಕೊಂಡು ನಿಂತು ಬಿಟ್ರು. ಅಷ್ಟೇ ಅಲ್ಲ ಮಿತ್ರರೇ, ಈ ದೇಶದ 4,500 ಜನ ಯಮನ್ನಲ್ಲಿ ಸಿಕ್ಕಾಕೊಂಡಿದ್ದಾಗ ಯಮನ್ನಲ್ಲಿ ಹೌತಿಗಳು ಅಲ್ಲಿನವರು ಅವರು ಭಯೋತ್ಪಾದನೆ ಮಾಡ್ತಾ ಇದ್ರು, ಆ ಕಡೆ ಸೌದಿ ಅರೇಬಿಯಾ ಬಾಂಬಿಂಗ್ ಮಾಡ್ತಾ ಇತ್ತು. ನನ್ನ ದೇಶದ 4,500 ಜನ ಸಿಕ್ಕಾಕೊಂಡಿದ್ರು. ಗೊತ್ತಿರಲಿ, ಈ 4,500 ಜನರಲ್ಲಿ 99% ಜನ ಮುಸ್ಲಿಮರೇ ಇದ್ರು. ಈ ದೇಶದ ಪ್ರಧಾನಿ ಮುಸಲ್ಮಾನರ ವಿರೋಧಿಯಾಗಿದ್ದಿದ್ರೆ ಹೋದ್ರು ಹೋಗ್ಲಿ ಬಿಡು ಅಂತ ಸುಮ್ಮನೆ ಇರ್ಬೋದಿತ್ತು. ಆದರೆ ಈ ದೇಶದ ಪ್ರಧಾನಿ ಏನು ಹೇಳಿದ್ರು ಗೊತ್ತಾ, ನೀವು ಬಾಂಬ್ ಮಾಡ್ತಿದ್ದೀರಿ, ಸೌದಿ ಕಿಂಗಿಗೆ ಹೇಳಿದ್ರು ಬಾಂಬ್ ಮಾಡಿ ದಾಳಿ ಮಾಡ್ತಿದ್ದೀರಿ, ನನ್ನ ದೇಶದ 4,500 ಜನ ಸಿಕ್ಕಾಕೊಂಡಿದ್ದಾರೆ, ಅವರನ್ನು ಬಿಡಿಸ್ಲಿಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ, ಒಂದು ವಾರ ಬಾಂಬ್ ಬ್ಲಾಸ್ಟಿಂಗ್ ನಿಲ್ಲಿಸಿ ಅಂತ. ಸೌದಿ ಅರೇಬಿಯಾದ ಕಿಂಗ್ ಹೇಳ್ದ, ಒಂದು ವಾರ ಪೂರ್ತಿ ನಿಲ್ಲಿಸ್ಲಿಕ್ಕಾಗಲ್ಲ. ಏನು ಗೌರವ ನೋಡಿ ಈ ದೇಶದ ಪ್ರಧಾನಿ ಮೇಲೆ. 9 ರಿಂದ 11 ಗಂಟೆವರೆಗೂ ಎವ್ರಿ ಮಾರ್ನಿಂಗ್ ನಾನು ಬಾಂಬ್ ದಾಳಿ ನಿಲ್ಲಿಸ್ತೀನಿ, ನಿಮ್ಮ ಜನರನ್ನ ನೀವು ಕರ್ಕೊಂಡೋಗಿ ವ್ಯವಸ್ಥೆ ಮಾಡ್ಕೊಳ್ಳಿ, ಅವ್ರಿಗೆ ತೊಂದರೆ ಆಗದೆ ಇರೋ ಥರ ನೋಡ್ಕೊಳ್ಳಿ ಅಂತ ಎಲ್ರಿಗೂ ಹೇಳಿರ್ತೀನಿ ನಾನು ಅಂತ. ಎವ್ರಿ ಡೇ 9 to 11 1 ವಾರಗಳ ಕಾಲ ಈ ಬಾಂಬ್ ದಾಳಿ ನಿಲ್ಲಿಸಿ ಏಡನ್ನಿನಲ್ಲಿರುವಂಥ ಏರ್ಪೋರ್ಟಿಗೆ ಅವ್ರನ್ನೆಲ್ಲ ಕರ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿ 4,500 ಜನರನ್ನು ಭಾರತ ತನ್ನ ವಿಮಾನವನ್ನು ಬಳಸ್ಕೊಂಡು ತನ್ನ ಹಡಗನ್ನು ಬಳಸ್ಕೊಂಡು ಭಾರತಕ್ಕೆ ಕರ್ಕೊಂಡು ಬರಲಿಕ್ಕೆ ಎಲ್ಲ ತಯಾರಿನೇ ಮಾಡಿ ನಿಲ್ಲಿಸ್ಕೊಂಡಿದ್ದಾಗ ಮಜಾ ಏನು ಗೊತ್ತಾ, ಜಗತ್ತಿನ 20ಕ್ಕೂ ಹೆಚ್ಚು ರಾಷ್ಟ್ರಗಳು, ಅಮೇರಿಕ, ರಷ್ಯಾನೂ ಸೇರಿದಂತೆ ಅತ್ಯಂತ ದೊಡ್ಡ ದೊಡ್ಡ ರಾಷ್ಟ್ರಗಳು ನಮ್ಮ ಪ್ರಧಾನಿ ಕೇಳ್ಕೊಂಡು ನಮ್ಮವರು ಕೆಲವರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಈ ನಡುವೆ ಅವ್ರನ್ನೂ ಕರ್ಕೊಂಡ್ಬಂದ್ಬಿಟ್ರಲ್ಲ ಪ್ಲೀಸ್. ಈ ದೇಶ ಅಷ್ಟೂ ರಾಷ್ಟ್ರಗಳ ಜನರನ್ನ ಕರ್ಕೊಂಡು ಬಂದು ಅವರವ್ರ ರಾಷ್ಟ್ರಕ್ಕೆ ತಲುಪಿಸ್ತಲ್ಲ, ಅದಕ್ಕೆ ಜಗತ್ತಿನ ರಾಷ್ಟ್ರಗಳು ಹೇಳ್ತವೆ ಭಾರತ ಒಳ್ಳೆ ರಾಷ್ಟ್ರ, ಈ ದೇಶದ ಪ್ರಧಾನಿ ನಮ್ಮೆಲ್ಲರನ್ನೂ ಕೇರ್ ಮಾಡ್ತಾರೆ, ಅದಕ್ಕೋಸ್ಕರ ಭಾರತದ ಬಗ್ಗೆ ನಮ್ಗೆ ಗೌರವ ಇದೆ ಅಂತ. ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗಲೂ ಕೂಡ ನಮ್ಮ ವಿರೋಧ ಮಾತಾಡಲ್ಲ, ಉಲ್ಟಾ ನನ್ನ ದೇಶದ ಸೈನಿಕರೇನಾದರೂ ಅಪ್ಪಿತಪ್ಪಿ ಪಾಕಿಸ್ತಾನವನ್ನೇ ಉಡಾಯಿಸಿ ಬಿಟ್ರು ಜಗತ್ತು ಹೇಳುತ್ತೆ ಭಾರತ ಉಡಾಯಿಸಿದೆ ಅಂತಂದ್ರೆ ಸರಿಯಾದ್ದೇ ಕೆಲಸ ಮಾಡಿರಬೇಕು ಅಂತ. ಇದು ಭಾರತ ಜಗತ್ತಿನಾದ್ಯಂತ ಗಳಿಸಿರುವಂತ ಗೌರವ ಮಿತ್ರರೇ. ಈ ದೇಶದ ಪ್ರಧಾನಿ ಜಗತ್ತನ್ನು ತಿರುಗಾಡಿ
ಸುತ್ತಾಡಿದ ಮಾತ್ರಕ್ಕೆ ಅವರು ಬರೀ ಸುತ್ತಾಡ್ಲಿಕ್ಕೆ ಹೋಗ್ಲಿಲ್ಲ. ಅನೇಕರು ಹೇಳ್ತಾರೆ, ಈ ದೇಶದ ಪ್ರಧಾನಿ ಅಫ್ಘಾನಿಸ್ತಾನಕ್ಕೆ ಹೋದ್ರು, ಈ ದೇಶದ ಪ್ರಧಾನಿ ಬಾಂಗ್ಲಾದೇಶಕ್ಕೆ ಹೋದ್ರು, ಈ ದೇಶದ ಪ್ರಧಾನಿ ಶ್ರೀಲಂಕಾಕ್ಕೆ ಹೋದ್ರು. 1 ಕೋಟಿ ರೂಪಾಯಿ ಕೊಡ್ತೀನಿ ಅಂದ್ರು ಅಫ್ಘಾನಿಸ್ತಾನಕ್ಕೆ ಅವನು ಹೋಗಲ್ಲ ರೀ. ಈ ದೇಶದ ಹಳೆಯ ಪ್ರಧಾನಿಗಳು ಅಫ್ಘಾನಿಸ್ತಾನಕ್ಕೆ ಯಾವತ್ತೂ ಹೋಗಿರಲಿಲ್ಲ. ಆದರೆ ಈ ದೇಶದ ಪ್ರಧಾನಿ ಅಫ್ಘಾನಿಸ್ತಾನಕ್ಕೆ ಹೋಗಿದ್ದರ ಮ್ಯಾಜಿಕ್ ಏನಾಯ್ತು ಗೊತ್ತೇನು? ಇವತ್ತು ಅಫ್ಘಾನಿಸ್ತಾನ ಪಾಕಿಸ್ತಾನದ ವಿರುದ್ಧಕ್ಕೆ ಹೆಂಗೆ ನಿಂತಿದೆ ಅಂತಂದ್ರೆ, ಅಫ್ಘಾನಿಸ್ತಾನ ಪಾಕಿಸ್ತಾನಕ್ಕೆ ಹೇಳುತ್ತೆ, ನೀನು ಭಾರತದಲ್ಲಷ್ಟೇ ಭಯೋತ್ಪಾದನಾ ಕೃತ್ಯ ಮಾಡ್ತಿಲ್ಲ, ನೀನು ಭಯೋತ್ಪಾದಕರನ್ನ ಟ್ರೈನಿಂಗ್ ಕಳಿಸಿ ನನ್ನ ದೇಶಕ್ಕೂ ಕಳಿಸ್ತಾ ಇದೆಯಾ, ನಿನಗೆ ಎಚ್ಚರಿಕೆ ಕೊಡ್ತೀವಿ, ಸರಿಯಾಗಿ ಆಗ್ಲಿಲ್ಲ ಅಂತಂದ್ರೆ ಸರಿಯಾದ ಟೈಮಿಗೆ ನಿನ್ನ ವಿರುದ್ಧ ನಾವು ಯುದ್ಧ ಮಾಡ್ತೀವಿ ಅಂತ ಅಫ್ಘಾನಿಸ್ತಾನ ಹೇಳ್ತಲ್ಲ. ಈ ದೇಶ ಜೊತೆಯಲ್ಲಿ ನಿಂತಿದ್ರ ಪರಿಣಾಮ ನಿನ್ನೆ ಭಾರತವೂ ಮಾಡ್ಲಿಕ್ಕಾಗದ ಕೆಲಸವನ್ನು ಅಫ್ಘಾನಿಸ್ತಾನ ಮಾಡಿದೆ. ಏನ್ ಮಾಡಿದೆ ಗೊತ್ತಾ? ಪಾಕಿಸ್ತಾನಕ್ಕೆ ಛೀಮಾರಿ ಹಾಕಿ ನಿನ್ನ ದೇಶವನ್ನ ನಾಶ ಮಾಡಲಿಕ್ಕೆ ನಿಂತಿದ್ಯಾ, ಹಿಂಗಾಗಿ ನನ್ನ ದೇಶದ ರಾಯಭಾರಿ ಯಾರು ನಿನ್ನ ದೇಶದಲ್ಲಿದ್ದಾರೋ ಅವರನ್ನು ವಾಪಸ್ ಕರೆಸ್ಕೊಳ್ತಿದ್ದೀನಿ ಅಂತ ರಾಜತಾಂತ್ರಿಕ ಬಾಂಧವ್ಯವನ್ನ ಕಡಿದುಕೊಳ್ಳಲಿಕ್ಕೆ ಅಫ್ಘಾನಿಸ್ತಾನ ಹೆಜ್ಜೆ ಇಟ್ಟಿದೆಯಲ್ಲ, ಇದು ಈ ದೇಶದ ಪ್ರಧಾನಿ ಮಾಡಿರುವಂತ ಮ್ಯಾಜಿಕ್ ಮಿತ್ರರೇ. ಅಮೆರಿಕ ಅಫ್ಘಾನಿಸ್ತಾನಕ್ಕೆ ಬಗೆ ಬಗೆಯ ಹೆಲ್ಪ್ ಮಾಡ್ತಿದೆ. ಆದರೆ ಈ ದೇಶದ ಪ್ರಧಾನಿಯ ಆಲೋಚನೆಯೇ ವಿಚಿತ್ರವಾಗಿರುವಂಥದ್ದು. ಅವ್ರು ಏನು ಮಾಡಿದ್ರು ಗೊತ್ತಾ? ಅಫ್ಘಾನಿಸ್ತಾನಕ್ಕೆ ಅವ್ರು ಹೇಳಿದ್ರು, ನಿಮ್ಮ ಡ್ಯಾಮ್ಗಳು ಬಿದ್ದೋಗಿವೆ, ಡ್ಯಾಮ್ಗಳನ್ನು ನಾನು ಕಟ್ಕೊಡ್ತೀನಿ ಅಂತ ಡ್ಯಾಮ್ ಕಟ್ಕೊಟ್ರು ಅಫ್ಘಾನಿಸ್ತಾನಕ್ಕೆ. ಅಫ್ಘಾನಿಸ್ತಾನದ ಹಳ್ಳಿಗಳಲ್ಲೂ ಈ ದೇಶದ ಪ್ರಧಾನಿ ಶಾಲೆಗಳನ್ನ ಮತ್ತು ಲೈಬ್ರರಿಯನ್ನ ಕಟ್ಟಿಕೊಟ್ಟು ಏನು ಹೇಳಿದ್ದಾರೆ ಗೊತ್ತಾ? ಓದುವ ಹವ್ಯಾಸ ಚೆನ್ನಾಗಿ ಶುರುವಾದರೆ ಹೊಸ ರಾಷ್ಟ್ರ ನಿರ್ಮಾಣ ಆಗುತ್ತೆ, ನೀವು ಹೊಸದಾಗಿ ನಿರ್ಮಾಣ ಆಗಬೇಕು ಅಂದ್ರೆ ಈ ಹವ್ಯಾಸಗಳಾಗಬೇಕು ಅಂತ ಲೈಬ್ರರಿಗಳನ್ನು ಕಟ್ಟಿಕೊಟ್ರು. ಅಫ್ಘಾನಿಸ್ತಾನದಲ್ಲಿ ಈ ದೇಶದ ಪ್ರಧಾನಿ ಹೋದಾಗ ಅವ್ರ ಹತ್ರ ಅಫ್ಘಾನಿಸ್ತಾನದ ಒಂದು ಫ್ಲಾಗು ಮತ್ತು ಆ ಜನ ಇಂಡಿಯಾದೊಂದು ಫ್ಲಾಗ್ ಇಟ್ಕೊಂಡು ತಿರುಗಾಡ್ತಿದ್ರು. ಯಾಕೆಂದ್ರೆ ಅವತ್ತು ಈ ದೇಶ ಕಟ್ಟಿಕೊಟ್ಟಂತ ಡ್ಯಾಮಿನ ಲೋಕಾರ್ಪಣೆ ಇತ್ತು. ಲೋಕಾರ್ಪಣೆ ಡ್ಯಾಮ್ ಇಂದು ನಾವು ಮಾಡಬೇಕು ಅಂತ ನಿಶ್ಚಯ ಮಾಡಿದಾಗ ಪಾಕಿಸ್ತಾನ ಅಫ್ಘಾನಿಸ್ತಾನಕ್ಕೆ ಎಚ್ಚರಿಕೆ ಕೊಡ್ತಿತ್ತು, ನೀವು ಇಂಡಿಯಾ ಜೊತೆಗೆ ಜಾಸ್ತಿ ಸೇರ್ಕೊಂಡ್ರೆ ನಾವು ಡ್ಯಾಮ್ ಅನ್ನು ಹೊಡೆದಾಕ್ತೀವಿ ಇತ್ತು. ನಾವು ಡ್ಯಾಮ್ ಕಟ್ಕೊಡ್ಲಿಕ್ಕೆ ಅಂತ ಇರೋರು, ಅಯೋಗ್ಯ ರಾಷ್ಟ್ರ ಪಾಕಿಸ್ತಾನ ಹೊಡೆದಾಕ್ಲಿಕ್ಕೆ ಅಂತ ಬದುಕಿರೋದು ಅಂತ ಅಫ್ಘಾನಿಸ್ತಾನಕ್ಕೆ ಗೊತ್ತಾಗಿದೆಯಲ್ಲ, ಅದು ಈ ದೇಶದ ಪ್ರಧಾನಿ ಮಾಡಿರುವಂತ ಮ್ಯಾಜಿಕ್. ಹೆಂಗ್ ಮಾಡಿದ್ದಾರೆ ಅಂತಂದ್ರೆ, ಬರೀ ಅಫ್ಘಾನಿಸ್ತಾನ ಅಲ್ಲ, ಪಾಕಿಸ್ತಾನದ ಪಕ್ಕದ ರಾಷ್ಟ್ರ ಇರಾನ್, ಅದು ಶಿಯಾ ಮುಸಲ್ಮಾನರೇ ಜಾಸ್ತಿ ಇರುವಂತ ರಾಷ್ಟ್ರ. ಪಾಕಿಸ್ತಾನದಲ್ಲಿ ಸುನ್ನಿಗಳಿದ್ದಾರೆ. ಮೊದಲಿಂದಲೂ ಇರಾನ್ಗೆ ಗಲಾಟೆ ಇತ್ತಾದ್ರೂ ಯಾವತ್ತೂ ಪಾಕಿಸ್ತಾನವನ್ನ ಎದುರಾಕೊಂಡಿರಲಿಲ್ಲ, ಚೀನಾ ಬೆಂಬಲ ಜೋರಾಗಿದೆ ಅಂತ. ಆದರೆ ಯಾವಾಗ ಭಾರತದ ಪ್ರಧಾನಮಂತ್ರಿ ಇರಾನ್ ಜೊತೆ ಗಟ್ಟಿಯಾಗಿ ನಿಂತ್ಕೊಂಡ್ರೋ, ಇರಾನ್ ಕೂಡ ಪಾಕಿಸ್ತಾನದ ವಿರುದ್ಧ ನಿಂತಿರೋದ್ರಿಂದ ಪಾಕಿಸ್ತಾನದ ಸುತ್ತಲೂ ಒಂದು ನೇಣು ಕುಣಿಕೆಯನ್ನ ಈ ದೇಶದ ಪ್ರಧಾನಮಂತ್ರಿ ಹಾಕಿ ಎಳಿತಾ ಇದ್ದಾರಲ್ಲ. ಪಾಕಿಸ್ತಾನ ಹೆಂಗಾಗೋಗಿದೆ ಅಂತಂದ್ರೆ, ನಮ್ಮ ಜೊತೆ ಯುದ್ಧದ ಮಾತಾಡೋದಿರ್ಲಿ, ನಮ್ಮ ಜೊತೆ ಪ್ರೀತಿಯ ಮಾತಾಡ್ಲಿಕ್ಕೂ ಹೆದರ್ಕೊಳ್ಬೇಕಾದ ಪರಿಸ್ಥಿತಿಯನ್ನ ಈ ದೇಶ ಪಾಕಿಸ್ತಾನಕ್ಕೆ ತಂದಿಟ್ಟಿದೆ. ಇದು ಭಾರತದ ಕೆಪಾಸಿಟಿ ಇವತ್ತು ಹೊಸ ರಾಷ್ಟ್ರ ಈ ಕಾರಣಕ್ಕೆ ಅಂತ ನಾನು ಹೇಳ್ತಿರೋದು. ಮಿತ್ರ, ಇವತ್ತಿನ ಭಾರತ ನನಗೆ ಹೇಳ್ತಾ ಹೋದ್ರೆ ಬಹಳ ಹೆಮ್ಮೆ ಅಂತ ಅನಿಸುವಂತ ಅನೇಕ ಸಂಗತಿಗಳಿವೆ. ಇವತ್ತಿನ ಭಾರತದ ವೈಶಿಷ್ಟ್ಯ ಏನು ಅಂತಂದ್ರೆ, ಇವತ್ತಿನ ಭಾರತ ಹೊಸ ತರುಣರಿಗೆ ಉತ್ಸಾಹವನ್ನು ತುಂಬಬಲ್ಲಂತ ಭಾರತ ಅಂತ. ನನ್ನ ದೇಶದ ಪ್ರಧಾನಿ ಎಂಥ ಭಾರತವನ್ನ ಕಟ್ಟಿಕೊಟ್ಟಿದ್ದಾರೆ ಅಂತಂದ್ರೆ, ಈ ತರುಣರಿಗೆ ತಮ್ಮ ಕಾಲ ಮೇಲೆ ತಾವು ನಿಂತ್ಕೊಳ್ಳಿಕ್ಕೆ ಬೇಕಾಗಿರುವಂತ ಎಲ್ಲ ಮಾಡಿಕೊಡ್ತಾರೆ. ಮುದ್ರಾ ಯೋಜನೆಯಲ್ಲಿ 10,000ದಿಂದ 50 ಲಕ್ಷ ರೂಪಾಯಿವರೆಗೂ ಲೋನ್ ಸಿಗುತ್ತೆ. ಈ ದೇಶದ ತರುಣರಿಗೆ ಇವತ್ತು ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ 1 ಕೋಟಿ ರೂಪಾಯಿವರೆಗೂ ಲೋನ್ ಸಿಗುತ್ತೆ. ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹಾಕ್ತೀರಾ ಅಂತ ಆದ್ರೆ ಅದರಲ್ಲಿ 30 ಲಕ್ಷ ರೂಪಾಯಿ ಸಬ್ಸಿಡಿಯನ್ನು ಕೊಡ್ತಾರೆ, 30% ಸಬ್ಸಿಡಿ. ಈ ದೇಶದ ತಾರುಣ್ಯಕ್ಕೆ ಇವತ್ತು ಸ್ಟಾರ್ಟ್ ಅಪ್ ಇಂಡಿಯಾದ ಜಗತ್ತು ಹೇಳ್ತಿದೆ, ಬರಲಿರುವ 1 ದಶಕದೊಳಗೆ ಜಗತ್ತಿನ ಸ್ಟಾರ್ಟ್ ಅಪ್ ಹಬ್ ಎಲ್ಲಿದೆ ಅಂತಂದ್ರೆ ಭಾರತದ ಕಡೆಗೆ ಜಗತ್ತು ಬರುವಂತ ವಾತಾವರಣ ನಿರ್ಮಾಣ. ಇದು ಭಾರತವನ್ನು ಕಟ್ಟುವ ರೀತಿ, ತಾರುಣ್ಯವನ್ನು ಕಟ್ಟುವಂತ ರೀತಿ. ಉಲ್ಟಾ ನರೇಂದ್ರ ಮೋದಿ ಎದುರಿಗೆ ನಿಂತಿರುವಂತ ರಾಹುಲ್ ಗಾಂಧಿ ತಾರುಣ್ಯವನ್ನು ಕಟ್ತಾ ಇರುವಂತ ರೀತಿ ಅಂತದ್ದು ಗೊತ್ತಾ? ರಾಹುಲ್ ಗಾಂಧಿನ ಅದು ಯಾವ ದಿಕ್ಕಲ್ಲಿ ತರುಣ ಅಂತ ಕರೀತಾರೋ ದೇವರೇ ಬಲ್ಲ. 50 ವರ್ಷ ರೀ ನಾಳೆ ಬೆಳಗ್ಗೆ ಆದ್ರೆ ಅವನಿಗೆ. 50 ವರ್ಷದವನನ್ನ ಇವತ್ತಿಗೂ ತರುಣ 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 ಅಂತ ಬಿಂಬಿಸೋದು ನೋಡಿದ್ರೆ ಗಾಬರಿ ಅನ್ಸತ್ತೆ ನನಗೆ. ಕಾಂಗ್ರೆಸ್ಸಿಗೆ ಅನಿವಾರ್ಯ, ಯಾರಾದರೂ ಕಾಂಗ್ರೆಸ್ ಕಾರ್ಯಕರ್ತರಿದ್ರೆ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ. ನಾನು ಬಹಳ ಬಾರಿ ಹೇಳ್ತಿರ್ತೀನಿ, ಕಾಂಗ್ರೆಸ್ನ ಕಾರ್ಯಕರ್ತರು ಯಾವಾಗಲೂ ಹೇಳ್ಕೊಳ್ಳೋರಂತೆ, ನೆಹರು ಪ್ರಧಾನಮಂತ್ರಿ ಆದಾಗ, ನೆಹರು ಹೋದ್ಮೇಲೆ ಮೇರಾ ನಂಬರ್ ಆಯೇಗ ಅಂತ. ನೆಹರು ಹೋದ ತಕ್ಷಣ ಇಂದಿರಾ ಗಾಂಧಿ ಅಮ್ಮ ಬಂದ್ಲು. ಇಂದಿರಾ ಗಾಂಧಿ ಒಳ್ಳೆ ಪವರ್ಫುಲ್ ಲೀಡರ್ ಬಿಡ್ರಪ್ಪ, ಇಂದಿರಾ ಗಾಂಧಿ ಹೋದ್ಮೇಲೆ ಮೇರಾ ನಂಬರ್ ಆಯೇಗ ಅಂತ. ಇಂಟ್ರೆಸ್ಟೇ ಇರಲಿಲ್ಲ ರಾಜೀವ್ ಗಾಂಧಿಗೆ ಪ್ರಧಾನಮಂತ್ರಿ ಆಗಬೇಕು ಅಂತ, ಪೈಲಟ್ ಆಗಬೇಕು ಅಂತ ಇದ್ದ ಅವನು. ಕಾಂಗ್ರೆಸ್ನವ್ರು ಸುಮ್ಮನೆ ಇರಲಿಲ್ಲ, ಎಳಕಂಬಂದು ಕೂರಿಸಿದ್ರು ಅವನು. ಇವ್ರು ಅನ್ಕೊಂಡ್ರು ಹೋಗ್ಲಿ ಬಿಡಪ್ಪ, ರಾಜೀವ್ ಗಾಂಧಿ ಹೋದ್ಮೇಲೆ ಆದ್ರೂ ಮೇರಾ ನಂಬರ್ ಆಯೇಗ ಅಂತ. ಸೋನಿಯಾ ಗಾಂಧಿ ಬಂದ್ಬಿಟ್ಲಲ್ರಿ. ಸೋನಿಯಾ ಗಾಂಧಿ ಪ್ರಧಾನಿ ಆಗ್ಲಿಕ್ಕೆ ಆಗಲ್ಲ ಅಂತ ಗೊತ್ತಾದಾಗ ಮನಮೋಹನ್ ಸಿಂಗ್ ಎನ್ನುವಂತ ರಬ್ಬರ್ ಸ್ಟಾಂಪ್ ಅನ್ನ, ಅಥವಾ ಇನ್ನೂ ಪಕ್ಕ ಅವರು ಹೇಳಿದ್ದ ಪದವನ್ನೇ ಬಳಸಬೇಕು ಅಂತ ಆದ್ರೆ ಪ್ರೈಮ್ ಮಿನಿಸ್ಟರ್ನ ಕರ್ಕೊಂಡು ಬಂದು ಕೂರಿಸ್ಕೊಂಡು ತಾನೇ ಅಧಿಕಾರ ಮಾಡಿದ್ರು. ನಾನು ತಾನೇ ಅಧಿಕಾರ ಮಾಡಿದ್ರು ಅಂತ ಸುಮ್ಮನೆ ಹೇಳಲ್ಲ.
ನಾನು ಯಾಕೆ ಇದನ್ನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಅಂತಂದ್ರೆ, ಒಂದು ವಿಡಿಯೋ ತುಂಬಾ ಸರ್ಕ್ಯುಲೇಟ್ ಆಗ್ತಿದೆ, ನೀವು ನೋಡಿರ್ಬೋದು. ಶ್ರೀಲಂಕಾದಿಂದ ಪ್ರಮುಖರೊಬ್ಬರು ಭೇಟಿ ಮಾಡ್ಲಿಕ್ಕೆ ಬರ್ತಾರೆ, ಈ ದೇಶದ ಪ್ರಧಾನಿ ಅನ್ನೋದನ್ನ ಕರ್ಕೊಂಡು ಬರ್ತಾರೆ. ಅವ್ರು ಮಾತಾಡ್ಲಿ ಅಂತ ಓಡಿಸು ಅಂತ. ಯಾಕಂದ್ರೆ ಅವ್ರಿಗೆ ಗೊತ್ತು ಈ ಮನುಷ್ಯನಿಗೆ ಪ್ರಧಾನಮಂತ್ರಿ ಆಗೋ ಯೋಗ್ಯತೆ ಇಲ್ಲ, ಅದು ಜನರಿಗೆ ಗೊತ್ತಾಗಲಿ, ದೊಡ್ಡ ಸಭೆ ಸೇರಿಸಿ ಕರ್ಕೊಂಡ್ಬಂದು ಅವರೇ ನಿಲ್ಸೋದು. ಅವನ್ ಮಾತಾಡ್ದಾಗಲೆಲ್ಲ ನಕ್ಕೊಂಡು ಖುಷಿಯಿಂದ ಎಲ್ಲ ಕಡೆ ಹಬ್ಬಿಸೋದು. ಮ್ಯಾಕ್ಸಿಮಮ್ ರಾಹುಲ್ ಗಾಂಧಿ ಕುರಿತಂತೆ ಜೋಕನ್ ಹೇಳೋದು ಕಾಂಗ್ರೆಸ್ನವರೇ. ಅವ್ರು ಯಾಕೆ ಹೇಳ್ತಾರೆ ಅಂತಂದ್ರೆ, ಇವ್ರ ಪಕ್ಕ ಸರಿಸಿದ್ರೆ ಆದ್ರೂ ಮೇರಾ ನಂಬರ್ ಆಯೇಗಾ ಅಂತ. ಆದ್ರೆ ಕಾಂಗ್ರೆಸ್ನವ್ರು ಭಾರಿ ಬುದ್ಧಿವಂತರು. ರಾಹುಲ್ ಗಾಂಧಿನ ಪಕ್ಕಕ್ಕೆ ಹೋಗ್ತಾನೆ ಅಂತ ಗೊತ್ತಾಗಿದ ತಕ್ಷಣ ಪ್ರಿಯಾಂಕಾ ವಾದ್ರನ್ ಕರ್ಕೊಂಡು ಬಂದ್ರು. ಈಗ ಕಾಂಗ್ರೆಸ್ ಕಾರ್ಯಕರ್ತರು ಹೇಳ್ತಾರೆ ಮೇರಾ ನಂಬರ್ ನೈ ಆಯೇಗಾ. ಯಾಕೆ ಅಂದ್ರೆ ಪ್ರಿಯಾಂಕಾಗ್ ಮಕ್ಕಳಿದಾರಲ್ಲ, ಇನ್ನು ಅವ್ರ ಕಾಲು ತೊಳಿಬೇಕಲ್ಲ. ಬಹಳ ದುರಂತ ಏನ್ ಗೊತ್ತೇನು, ಬಹಳ ದುರ್ದೈವದ ಸಂಗತಿ. ಪ್ರಿಯಾಂಕಾಳ ಗಂಡ ವಾದ್ರಾ, ರಾಬರ್ಟ್ ವಾದ್ರಾ, ಯಾರು ಭೂ ಹಗರಣಗಳಲ್ಲಿ ನಿಸ್ಸೀಮನೋ, ಯಾರು ಈ ದೇಶದಲ್ಲಿ ರಕ್ಷಣಾ ಇಲಾಖೆಯ ಹಗರಣಗಳಲ್ಲಿ ತನ್ನ ಕೈಯನ್ನ ಇಟ್ಟು ಕೋಟ್ಯಂತರ ರೂಪಾಯಿ ಲೂಟಿ ಮಾಡಿದ್ನೋ, ಆ ರಾಬರ್ಟ್ ವಾದ್ರಾ ಇತ್ತೀಚೆಗೆ ಹೇಳಿದ್ದಾನೆ, ನಾನು ಇಡೀ ಇದೆಲ್ಲ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿಕೊಂಡು ನಾನು ಕಂಟೆಸ್ಟ್ ಮಾಡಬೇಕು ಅಂತಿದ್ದೀನಿ ಅಂತ. ಅವನು ಕಾಂಗ್ರೆಸ್ನ ಅಧ್ಯಕ್ಷನಾಗೋದು, ಅವನೊಂದಿನ ಪ್ರಧಾನಿ ಆಗೋದು, ಮತ್ತು ಅವನ ಕಾಲುಗಳನ್ನ ಮತ್ತದೇ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಅವನ ಕಾಲನ್ನು ತೊಳಿಬೇಕಾದ ಪರಿಸ್ಥಿತಿ ಇದೆಯಲ್ಲ, ಯಾವ ದುರ್ದೈವ. ಈ ದೇಶಕ್ಕೆ ಈ ರಾಜ ಪರಂಪರೆಯ ಕಲ್ಪನೆಯಿಂದ ಆಚೆ ಬರಬೇಕು ಅಂತ ಇಷ್ಟು ಪ್ರಯತ್ನ ಆದರೂ ಕೂಡ ಒಂದೂ ಆಗಲಿಲ್ಲ. ಆದರೆ ನಂಗೆ ಭಾಳ ಹೆಮ್ಮೆ ಇದೆ ಬಿಜೆಪಿಯ ಕುರಿತಂತೆ. ಎಲ್ಲೋ ಒಂದು ಕಡೆ ಟೀ ಮಾರ್ಕೊಂಡಿದ್ದಂಥ ಒಬ್ಬ ಸಾಮಾನ್ಯ ಹುಡುಗ ಈ ಹಂತಕ್ಕೆ ಬಂದು ಈ ದೇಶದ ಪ್ರಧಾನಮಂತ್ರಿ ಆಗುವ ಮಟ್ಟಕ್ಕೆ ಹೋಗ್ತಾನಲ್ಲ, ಅದು ನನಗೆ ಬಹಳ ಹೆಮ್ಮೆ ಅನಿಸುವಂತ ಸಂಗತಿ. ನಾನು ಯಾವ ಪಾರ್ಟಿ ಸೇದವನಲ್ಲ, ನಾನು ಕ್ಲಿಯರ್ ಮಾಡ್ತೀನಿ. ನಾನು ಬಿಜೆಪಿ ಅಂತ ಹೇಳುವಾಗ ಅಲ್ಲಿರುವಂತ ಈ ಪ್ರಜಾಪ್ರಭುತ್ವದ ಕಾರಣದಿಂದಾಗಿ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಅವ್ರು ಹೋಗಿ ಅಲ್ಲಿಗೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅನ್ನೋದೇ ಆಶ್ಚರ್ಯದ ಸಂಗತಿ. ಇವರು ಚಾಯ್ವಾಲ ನರೇಂದ್ರ ಮೋದಿ ನಾನು ಟೀ ಮಾರ್ತೀನಿ ಅಂತ ಹೇಳಿದಾಗ ಮೊದಲು ಕಾಂಗ್ರೆಸ್ ಅವರು ಆಡ್ಕೊಂಡ್ರು. ಏನಂತ ಆಡ್ಕೊಂಡ್ರು ಗೊತ್ತಾ? ನೀನ್ ಟೀ ಮಾರ್ಲಿಕ್ಕೆ ಲಾಯಕ್ಕು, ನಮ್ಮ ಕಾಂಗ್ರೆಸ್ನ ಮೀಟಿಂಗ್ ನಡೀತಿದೆ, ಇಲ್ಲೂ ಒಂದು ಕೆಟಲ್ ತಗೊಂಡ್ ಬಾ, ಇಲ್ಲಿ ಟೀ ಮಾರು, ನಾವು ದುಡ್ಡು ಕೊಟ್ಟು ಕುಡಿತೀವಿ ಅಂತ ಹೇಳಿದ್ರು. ಆದ್ರೆ ಈ ದೇಶ ಜನ ಹೇಳಿದ್ರು, ನರೇಂದ್ರ ಮೋದಿ ಟೀ ಮಾರ್ತಾನೆ ಕಣವ, ನಿಮ್ ತರ ದೇಶ ಮಾರಲ್ಲ, ಅದಕ್ಕೋಸ್ಕರ ನಮ್ಗೆ ಇಷ್ಟ ಆಗ್ತಾರೆ ನರೇಂದ್ರ ಮೋದಿ ಅಂತ ನರೇಂದ್ರ ಮೋದಿಯನ್ನ ಪ್ರಧಾನಿ ಮಾಡಿದ್ರು. ನರೇಂದ್ರ ಮೋದಿ ಪ್ರಧಾನಿ ಆದ್ಮೇಲೆ ಹೇಳಿದ್ರು, ಮೈ ಚೌಕಿದಾರ್ ಹೂ, ನಾನ್ ಚೌಕಿದಾರ ಅಂತಂದ್ರೆ ಕಾವಲು ಕಾಯೋನು ಅಂತ. ನಾನು ಕಾವಲು ಕಾಯ್ತೀನಪ್ಪ, ಈ ದೇಶದ ಪ್ರತಿಯೊಂದು ವಸ್ತುವನ್ನು, ಈ ದೇಶದ ಜನರನ್ನ ಕಾವಲು ಕಾಯುವಂತ ವ್ಯಕ್ತಿಯಾಗಿ ನಾನು ನಿಮ್ ರಕ್ಷಣೆ ಮಾಡ್ಕೊಂಡಿರ್ತೀನಿ, ನಾನು ನಿಮ್ ಖಜಾನೆಯ ಕಾವಲು ಕಾಯುವಂತ ಒಬ್ಬ ವ್ಯಕ್ತಿ ಅಂತ ನರೇಂದ್ರ ಮೋದಿ ಹೇಳಿದ್ರು. ಚೌಕಿದಾರ್ ಅನ್ನೋ ಪದ ರಾಹುಲ್ಗೆ ಬಹಳ ಇಷ್ಟ ಆಯ್ತು. ರಾಹುಲ್ ಶುರು ಹಚ್ಕೊಂಡ ಚೌಕಿದಾರ್ ಚೋರೆ, ಚೌಕಿದಾರ್ ಚೋರೆ, ಚೌಕಿದಾರ್ ಚೋರೆ ಅಂತ. ಒಂದು ವರ್ಷ ಒದ್ದಾಡ್ದ ಹೇಳಿ 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 ಹೇಳಿ. ಜನರಿಗೂ ಅದನ್ನು ಹೇಳಬೇಕು ಅಂತ ಅನಿಸೋ ಹೊತ್ತಿಗೆ ನರೇಂದ್ರ ಮೋದಿ ಹೇಳಿದ್ರು, ನಾನೊಬ್ಬನೇ ಚೌಕಿದಾರಲ್ಲ, ನನ್ನ ಜೊತೆಗೆ ದೇಶಭಕ್ತಿಯನ್ನ ಮೆರಿತಾ ಇರೋ ನೀವೆಲ್ಲರೂ ದೇಶದ ಚೌಕಿದಾರ್ಗಳೇ, ಮೇ ಬಿ ಚೌಕಿದಾರ್ ಅಂತ ಹೇಳಿ ಅಂತ. ಯಾವಾಗ ಈ ದೇಶದ ಕೋಟ್ಯಂತರ ಜನ ನರೇಂದ್ರ ಮೋದಿ ಅವರೊಂದಿಗೆ ಮೇ ಬಿ ಚೌಕಿದಾರ್ ಅಂದ್ರು, ರಾಹುಲ್ ಗಾಂಧಿಗೆ ಟೆನ್ಷನ್ ಶುರುವಾಯ್ತು, ಎಷ್ಟು ಜನರು ಕಳ್ರು ಅಂತ ಹೇಳಿ. ನಾವು ರಾಹುಲ್ ಗಾಂಧಿ ಏನ್ ಹೇಳ್ದ ಗೊತ್ತಾ? ಸಿರ್ಫ್ ಏಕೀ ಚೌಕಿದಾರ್ ಚೋರೆ. ಅವನ್ ನೆಕ್ಸ್ಟ್ ಶುರು ಹಚ್ಕೊಂಡ. ಪಾಪ ಅದ್ ನಡಿಲೇ ಇಲ್ಲ. ಒಂದು ವರ್ಷದಿಂದ ಏನನ್ನು ಓಡಿಸ್ಕೊಂಡು ಬಂದಿದ್ನೋ ಅದು ಮುಂದಕ್ಕೆ ಹೋಗ್ಲಿಲ್ಲ. ಯಾಕೆ ಅಂದ್ರೆ ಹೇಳಿಕೊಟ್ಟ ಮಾತು, ಕಟ್ಟಿಕೊಟ್ಟ ಬುತ್ತಿ ಬಹಳ ದೂರ ಬರಲ್ಲ ರೀ. ಯಾರು ಪ್ರಾಮಾಣಿಕವಾಗಿ ಹೃದಯವಂತಾಗಿರ್ತಾರೋ ಅವ್ರ ಜೊತೆಗೆ ದೇಶ ನಿಲ್ಲೋದು ಅನ್ಲಿಕ್ಕೆ ನರೇಂದ್ರ ಮೋದಿಯೇ ಸಾಕ್ಷಾತ್ ಉದಾಹರಣೆ. ಮತ್ತೆ ಈ ನರೇಂದ್ರ ಮೋದಿ ಅವರೊಂದಿಗೆ ಇಡೀ ದೇಶ ಯಾವಾಗ್ಲೂ ನಿಂತಿರುತ್ತೆ. ಕಳೆದ 5 ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರದ ಮೇಲೆ, ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ನ ಮೇಲೆ, ಇಡೀ ಪ್ರತಿಪಕ್ಷಗಳಿಗೆ, ಇಡೀ ಕಾಂಗ್ರೆಸ್ಗೆ, ಇಡೀ ಜನತಾದಳಕ್ಕೆ, ಇಡೀ SP, BSP, DMK ಎಲ್ಲರಿಗೂ ಕೂಡ ನರೇಂದ್ರ ಮೋದಿ ಅವರ ಗವರ್ನಮೆಂಟ್ ಮೇಲೆ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇದು ನರೇಂದ್ರ ಮೋದಿ ಅವರ ಕೆಪಾಸಿಟಿ ರೀ. 5 ವರ್ಷದಲ್ಲಿ ಒಂದು ಭ್ರಷ್ಟಾಚಾರ ನಡೆದಿಲ್ಲ. ಒಂದೇ ಒಂದು ಭ್ರಷ್ಟಾಚಾರದ ಆರೋಪವನ್ನ ರಾಹುಲ್ ಗಾಂಧಿ ಹೇಳ್ಕೊಂಡಿರ್ಗಾಡಿದ್ ಯಾವುದು ಅಂದ್ರೆ ರಫೇಲ್ 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 ಅಂತ 1.5 ವರ್ಷದಿಂದ ತಿರುಗಾಡ್ಕೊಂಡಿದ್ದ. ನರೇಂದ್ರ ಮೋದಿ ಕೇಳಿದ್ರು, ರಫೇಲ್ ಅಂದ್ರೆ ಏನು ಅಂತ ನಿಂಗೆ ಅರ್ಥ ಆಗಿಲ್ಲ, ನಿಂಗೆ ಯಾರ ಹತ್ರ ಹೇಳಿಸಿದ್ರೆ ಅರ್ಥ ಆಗುತ್ತೆ ಹೇಳು ಅಂತ. ಡಿಫೆನ್ಸ್ ಮಿನಿಸ್ಟರ್ ಹತ್ರ ಹೇಳಿಸಿ ಅಂತ ನರೇಂದ್ರ ಮೋದಿ ಸಂಸತ್ನಲ್ಲಿ ಡಿಫೆನ್ಸ್ ಮಿನಿಸ್ಟ್ರಿಗೆ ಮಾತನಾಡ್ಲಿಕ್ಕೆ ಹೇಳಿದ್ರು. 2.5 ಗಂಟೆ ನಿರ್ಮಲಾ ಸೀತಾರಾಮನ್ ಪ್ರೆಸೆಂಟ್ ಮಾಡಿದ್ದ ರಫೇಲ್ನ ಡೀಟೇಲ್ ಹೆಂಗಿತ್ತು ಅಂತಂದ್ರೆ ಎಲ್ಲರೂ ಗಾಬರಿ ಆಗೋದ್ರು. ಆದ್ರೆ ರಾಹುಲ್ ಗಾಂಧಿಗೆ ಮಾತ್ರ ಏನೂ ಅರ್ಥ ಆಗಿಲ್ಲ. ರಾಹುಲ್ ಗಾಂಧಿ ಮತ್ತೆ ರಫೇಲ್ 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 ಶುರು ಮಾಡ್ಕೊಂಡ. ನರೇಂದ್ರ ಮೋದಿ ಕೇಳಿದ್ರೆ, ಆಯ್ತಪ್ಪ ಇನ್ಯಾರ ಹತ್ರ ಹೇಳಿಸ್ಲಿ ಹೇಳು. ನಾನು ಹೇಳ್ದ, ಸುಪ್ರೀಂ ಕೋರ್ಟ್ ಹೇಳಿ. ಸುಪ್ರೀಂ ಕೋರ್ಟಿನ ಮುಂದೆ ಅಷ್ಟು ಫೈಲ್ಸ್ ಕೊಟ್ಟರು. ಅಷ್ಟು ಫೈಲ್ಸ್ ನೋಡಿದ ಸುಪ್ರೀಂ ಕೋರ್ಟ್ ವಾಪಸ್ ಫೈಲ್ಸ್ನೆಲ್ಲ ಕಟ್ಟಿ ರಫೇಲ್ನಲ್ಲಿ ಯಾವುದೂ ತೊಂದರೆ ಆಗಲಿಲ್ಲ, ಯಾವುದು ಮೋಸ ಆಗಲಿಲ್ಲ, ಡೀಲ್ ಕಂಟಿನ್ಯೂ ಮಾಡಿ ಅಂತ ಹೇಳಿದರು. ರಾಹುಲ್ ಗಾಂಧಿ ಆಗೊಂದು ಪ್ರೆಸ್ ಮೀಟ್ ಕರೆದು ಹೇಳ್ದ, ನಾನು ಸುಪ್ರೀಂ ಕೋರ್ಟ್ನೇ ನಂಬಲ್ಲ ಅಂತ. ಮತ್ತೊಂದು ತಿಂಗಳು 2 ತಿಂಗಳು ರಫೇಲ್ 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 ಅಂತಿದ್ದ. ನರೇಂದ್ರ ಮೋದಿ ಕೇಳಿದ್ರೆ ಇನ್ಯಾರನ್ನ ಕರೆಸಿ ಹೇಳಿಸ್ಬೇಕು ಹೇಳಪ್ಪ. ಅವನು ಹೇಳ್ದ, CAG ಹತ್ರ ಹೇಳಿಸಿ.
CAG ಯಾಕೆ ಗೊತ್ತಾ? 2G 3G ಸ್ಕ್ಯಾಮ್ ಗವರ್ಮೆಂಟ್ ಇದ್ದಾಗಲೇ ಮುಲಾಜಿಲ್ದೆ ತೆಗೆದಿಟ್ಟಿದ್ದು CAG. 1.25 ಲಕ್ಷ ಕೋಟಿ ರೂಪಾಯಿ ಮೋಸ ಆಗಿದೆ ಅಂತ ಹೇಳಿದ್ದು, ಕೋಲ್ಗೇಟ್ನಲ್ಲಿ 10 ಲಕ್ಷ ಕೋಟಿ ರೂಪಾಯಿ ಮೋಸ ಆಗಿದೆ ಅಂತ ಹೇಳಿದ್ದು CAG. ಹಿಂಗಾಗಿ CAG ಹೇಳಿದ್ರೆ ಒಪ್ಕೊಳ್ತೀನಿ ಅಂತ ಯಾವಾಗ ರಾಹುಲ್ ಹೇಳಿದ್ನೋ ಆಗ ಈ ದೇಶದ ಪ್ರಧಾನಿ CAG ಕೇಳ್ಕೊಂಡ್ರು, ದಯಮಾಡಿ ಒಂದು ರಿಪೋರ್ಟ್ ಕೊಡ್ರಲ್ಲ, ಆಡಿಟ್ ರಿಪೋರ್ಟ್ ಕೊಡಿ ಪ್ಲೀಸ್, ಎಲ್ಲ ಚೆಕ್ ಮಾಡಿ ಅಂತ. ಎಲ್ಲ ಚೆಕ್ ಮಾಡಿ CAG ಏನು ಹೇಳ್ತು ಗೊತ್ತಾ? ಕಾಂಗ್ರೆಸ್ ಯಾವ ರಫೇಲ್ ತರಬೇಕು ಅಂತ ಆಲೋಚನೆ ಮಾಡ್ಕೊಂಡಿತ್ತೋ ಯಾವ ರೇಟಿಗೆ, ನರೇಂದ್ರ ಮೋದಿ ತಂದಿರುವಂಥ ಈ ರಫೇಲ್ ಅವತ್ತಿನ ರೇಟಿಗೂ ಇವತ್ತಿನ ರೇಟಿಗೂ ಕಂಪೇರ್ ಮಾಡಿದರೆ 2.6% ಕಡಿಮೆ ರೇಟಿಗೆ ತಗೊಂಡು ಬಂದಿದ್ದಾರೆ ಅಂತ ಹೇಳ್ತು. 2.6% ರೇಟ್ ಕಡಿಮೆ ಅಂತ, 0.1. ಅದಾದ್ಮೇಲೆ CAG ಹೇಳ್ತು, ಇದರಲ್ಲಿ ಪ್ರತಿ ವರ್ಷ ಬೆಲೆ ಏರಿಕೆ ಆಗುತ್ತಲ್ಲ ಅದನ್ನು ಸೇರಿಸ್ತಿಲ್ಲ, ಫ್ಲಾಟ್ ರೇಟ್ ನಾನು ನೋಡ್ಕೊಂಡು ಹೇಳ್ತಾ ಇರೋದು, ಫ್ಲಾಟ್ ರೇಟ್ 2.6% ಇದೆ, ಇನ್ನು ಬೆಲೆ ಏರಿಕೆಯನ್ನ ಲೆಕ್ಕ ಹಾಕಿದ್ರೆ ಇನ್ನೂ ಜಾಸ್ತಿ ಆಗುತ್ತೆ ಇದು ಅಂತ ಹೇಳಿ ಸುಮ್ಮನೆ ಆಯ್ತು. ಆಮೇಲೆ ತಜ್ಞರು ಲೆಕ್ಕ ಹಾಕಿ ಹೇಳಿದ್ರು, ಕನಿಷ್ಠ ಪಕ್ಷ 18% 20% ಆದರೂ ರೇಟ್ ಕಡಿಮೆ ಆಗಿದೆ ಈ 5 ವರ್ಷಗಳ ಬೆಲೆ ಏರಿಕೆಯನ್ನು ಲೆಕ್ಕ ಹಾಕೊಂಡ್ರೆ ಅಂತ. ಅವನೊಬ್ಬ ಲೀಡರು, ಆತ ಲಾಯರ್ ಬೇರೆ, ಏನ್ ಹೇಳಿದಾನೆ ಗೊತ್ತಾ? ನರೇಂದ್ರ ಮೋದಿಯ ಅಡಿಯಲ್ಲಿರುವಂತ ಸುಪ್ರೀಂ ಕೋರ್ಟ್ ನಂಬಲ್ಲ, ನರೇಂದ್ರ ಮೋದಿ ಅಡಿಯಲ್ಲಿರುವಂತ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನಂಬಲ್ಲ, ನರೇಂದ್ರ ಮೋದಿಯ ಅಡಿಯಲ್ಲಿರುವಂತ ಎಲೆಕ್ಷನ್ ಕಮಿಷನ್ ನಂಬಲ್ಲ. ಅಂದ್ರೆ ಎಲ್ಲವೂ ಇವ್ರ ಅಡಿಯಲ್ಲಿದ್ದಾಗ ಮಾತ್ರ ಚೆನ್ನಾಗಿ ಕೆಲಸ ಮಾಡಲ್ಲ. ಯಾಕೆಂದ್ರೆ ಇವ್ರ ವಿರುದ್ಧ ಇರವಲ್ಲ. ನರೇಂದ್ರ ಮೋದಿ ಅವರನ್ನ ಇವರು ನೇಮಿಸಿದಂತ CBIನವರು, ಸುಪ್ರೀಂ ಕೋರ್ಟ್ನವರು ಇವರೆಲ್ಲ ಸೇರ್ಕೊಂಡು 12 ವರ್ಷಗಳ ಕಾಲ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾಗ ನರೇಂದ್ರ ಮೋದಿ ಒಂದು ದಿನ ನಂಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿಲ್ಲ. ನರೇಂದ್ರ ಮೋದಿ ಹೇಳಿದ್ರು, ಈ ದೇಶದ ವ್ಯವಸ್ಥೆ ಮೇಲೆ ನಂಬಿಕೆ ಇದೆ, ನಾನು ನಿರಪರಾಧಿಯಾಗಿ ಹೊರಗೆ ಬರ್ತೀನಿ ಅನ್ನೋ ವಿಶ್ವಾಸ ಇದೆ ಅಂತ 12 ವರ್ಷಗಳ ಕಾಲ ಸತತ ಬಡದಾಡಿದ್ರು ಕೂಡ ನರೇಂದ್ರ ಮೋದಿ ಯಾವತ್ತೂ ಮಾತಾಡಲಿಲ್ಲ. ಆದರೆ ಇವರಿಗೆ 5 ವರ್ಷದಲ್ಲಿ ಹೆಂಗೆ ಪಿಕ್ಚರ್ ಬಿಟ್ಟಿದೆ ಅಂತಂದ್ರೆ, ಎಲ್ಲ ವ್ಯವಸ್ಥೆ ಮೇಲೆ ವಿಶ್ವಾಸ ಹರಿ ಹೋಗಿದೆ. ಯಾಕೆ ಅಂದರೆ ಇವರಿಗೆ ಒಂದು ವಿಶ್ವಾಸ ಇತ್ತು, ಬದುಕಿರೋವರೆಗೆ ನಾವೇ ಕಿಂಗ್ಗಳು, ನಮ್ಮ ಥರ ಯಾರೂ ಇರಲ್ಲ ಅಂತ. ಆದರೆ ಒಬ್ಬ ಚಾಯ್ವಾಲ ಇವರು ನೀರು ಇಳಿಸ್ಬಿಟ್ಟಿದ್ದಾನಲ್ಲ, ಅದಕ್ಕೆ ಟೆನ್ಷನ್ ಶುರುವಾಗಿದೆ ಮಿತ್ರರೇ. ಎಲೆಕ್ಷನ್ನ ಹೊತ್ತು ಬಹಳ ಹತ್ತಿರ ಇದೆ. ಒಂದು 20-22 ದಿನಕ್ಕೆ ಏಪ್ರಿಲ್ 18ಕ್ಕೆ ಮೊದಲನೇ ಸುತ್ತಿನ ರಾಜ್ಯದ ಎಲೆಕ್ಷನಲ್ಲಿ ನಾವೆಲ್ಲರೂ ವೋಟ್ ಮಾಡ್ತಾ ಇದ್ದೀವಿ. ಈ ಬಾರಿ ವೋಟ್ ಮಾಡುವಾಗ ಎಚ್ಚರಿಕೆಯಿಂದ ವೋಟ್ ಮಾಡಿ. ನಾನು ಚಳ್ಳಕೆರೆಯಲ್ಲಿದ್ದಾಗ ಒಂದು ಮೆಸೇಜ್ ಯಾರೋ ಕಳಿಸಿದ್ರು, ಮೆಸೇಜ್ ಭಾಳ ಚೆನ್ನಾಗಿತ್ತು. ಆ ಮೆಸೇಜಲ್ಲಿ ಹೇಳಿತ್ತು, ನಾವು ಯಾವಾಗ ಆಪ್ಷನ್ ಸಿಗುತ್ತೋ ಅವಾಗೆಲ್ಲ ಎಡವುತ್ತೀವಿ ಅಂತ. ಮೊದಲನೇ ಬಾರಿ ಆಪ್ಷನ್ ಸಿಕ್ಕಿತ್ತಂತೆ, ನೆಹರು ವರ್ಸಸ್ ಸರ್ದಾರ್ ಪಟೇಲ್. ನಾವು ಸರ್ದಾರ್ ಪಟೇಲರನ್ನ ಪಕ್ಕಕ್ಕೆ ತಳ್ಳಿ ನೆಹರೂನ ಆರಿಸ್ಕೊಂಡ್ಬಿಟ್ಟು ಅಂತ. 2004ರಲ್ಲಿ ಒಂದು ಆಪ್ಷನ್ ಬಂದಿತ್ತಂತೆ, ಅಟಲ್ ಬಿಹಾರಿ ವಾಜಪೇಯಿ, ಸೋನಿಯಾ ಗಾಂಧಿ. ನಾವು ಅಟಲ್ ಬಿಹಾರಿ ವಾಜಪೇಯಿನ ಪಕ್ಕಕ್ಕೆ ತಳ್ಳಿ ಸೋನಿಯಾ ಗಾಂಧಿನ ಆರಿಸ್ಕೊಂಡ್ಬಿಟ್ವಂತೆ. ಈಗ 3ನೇ ಬಾರಿಗೆ ಆಪ್ಷನ್ ಬಂದಿದೆ, ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿ. ಏನಾದರೂ ಎಡವಟ್ಟು ಮಾಡಿಬಿಟ್ರೆ ಇನ್ನು 50 ವರ್ಷಗಳ ಕಾಲ ಈ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಯಾರೂ ಮುಂದೆ ಬರಲ್ಲ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಹೀಗಾಗಿ ನಾನು ಕಳಕಳಿಯಿಂದ ಕೇಳಿಕೊಳ್ಳೋದು, ಯಾರು ನಮ್ಮನ್ನು ಪುಟ್ಟ ಮಗುವಿನಂತೆ ನೋಡಿಕೊಂಡು 5 ವರ್ಷಗಳ ಕಾಲ ನಮ್ಮಲ್ಲಿ ಆತ್ಮವಿಶ್ವಾಸವನ್ನು ಜಾಗೃತಗೊಳಿಸಿದ್ದಾರೋ ಆ ಮನುಷ್ಯ ವಾಪಸ್ ಪ್ರಧಾನಿ ಪಟ್ಟದಲ್ಲಿ ಕೂರ್ಲಿಕ್ಕೆ ಏನು ಬೇಕೋ ಅಷ್ಟು ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ ಅಂತ. ಮಿತ್ರ, ಕೆಲಸ ನನಗೂ ಇದೆ, ಕೆಲಸ ನಿಮಗೂ ಇದೆ. ಆದರೆ ನರೇಂದ್ರ ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಎನ್ನುವಂಥ ಪ್ರಯತ್ನವನ್ನು ನಾವಂತೂ ಜೋರಾಗಿ ಮಾಡ್ತಿದ್ದೀವಿ. ನರೇಂದ್ರ ಮೋದಿ ಪ್ರಧಾನಿ ಆಗಬಾರ್ದು ಅಂತ ಹೇಳೋದಕ್ಕೆ ಇವರೆಲ್ಲ ಮಾಡ್ತಾ ಇರುವಂಥ ಉಪಾಯ ಏನು ಗೊತ್ತೇನು? ಮಹಾಗಠಬಂಧನವರು ಜೊತೆಲಿ ಕೈ ಕಟ್ಕೊಂಡು ನಿಂತುಬಿಟ್ರದು. ಮಹಾಗಠಬಂಧನವ್ರು ನಿಂತ್ಕೊಂಡಾಗ ನಮ್ಮಲ್ಲಿ ಅನೇಕರಿಗೆ ಭಯ ಆಗಿದೆ, ಎಲ್ಲರೂ ಒಂದಾಗ್ಬಿಟ್ರಲ್ಲಪ್ಪ, ಮೋದಿ ಗೆಲ್ತಾರ ಅಂತ. ನನಗೂ ಟೆನ್ಷನ್ ಆಗಿ ಒಂದು ಹಳ್ಳಿಗೆ ಹೋಗಿದ್ದಾಗ ಒಬ್ಬ ಅಜ್ಜಿನ ಕೇಳಿದೆ, ಅಜ್ಜಿ ಮಹಾಗಠಬಂಧನವರೆಲ್ಲ ಹಿಂಗೆ ಒಟ್ಟಾಗ್ಬಿಟ್ಟಿದ್ದಾರೆ, ಮೋದಿ ಗೆದ್ಬಿಡ್ತಾರ ಈ ಸಲ, ಏನು ಅನ್ಸುತ್ತೆ ನಿಂಗೆ ಅಂತ. ಅಜ್ಜಿ ಏನು ಹೇಳ್ತು ಗೊತ್ತಾ? ಮಗ, ತಲೆ ಕೆಡ್ಸ್ಕೊಬೇಡ, 100 ಕತ್ತೆಗಳು ಒಂದಾದ್ರೂ ಒಂದು ಕುದುರೆ ಆಗಲ್ಲ ಕಣಪ್ಪ, ಕತ್ತೆಗಳೇ, ಕುದುರೆನೇ ಅಂತ. ನಂಗೆ ಅನ್ನಿಸ್ತು, ವಾಹ್, ಅಜ್ಜಿ ಒಂದು ಮಾತಲ್ಲಿ ನಂಗೆ ತುಂಬಿಡ್ತಲ್ಲ. ನನಗೆ ಇವತ್ತು ಎ-ಸ್ಯಾಟ್ನ ಈ ದೇಶದ ಪ್ರಧಾನಿ ಹೇಳುವಾಗ ಆಂಟಿ ಸ್ಯಾಟಲೈಟ್ ಮಿಸೈಲ್ ಟೆಸ್ಟ್ ಆಗಿದೆ ಅಂತ ಹೇಳಬೇಕಾದಾಗ ನನಗೆ ಅನ್ನಿಸ್ತಿತ್ತು, 100 ಕುರಿಗಳು ಸೇರಿದ್ರು ಒಂದು ಸಿಂಹ ಆಗೋದು ಸಾಧ್ಯ ಇಲ್ಲ ರೀ. ಸಿಂಹ ಬಿಟ್ಟು ನಾವೆಲ್ಲರೂ ಬುದ್ಧಿವಂತರಿದ್ದೀವಿ, ನಾವೆಲ್ಲರೂ ನಮ್ಮ ಪಾಡಿಗೆ ಬಿಸ್ನೆಸ್ ಮೆನ್ಗಳಿದ್ದೀವಿ, ಟೀಚರ್ಗಳಿದ್ದೀವಿ, ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತೀವಿ, ದುಡಿತೀವಿ. ನಾವೆಲ್ಲರೂ ಯಾರಾದ್ರೂ ಹೇಳಿದ್ದನ್ನ ಅರ್ಥ ಮಾಡಿಕೊಳ್ಳಬಲ್ಲೆವು. ನಾವೆಲ್ಲರೂ ನಮ್ಮ ಬೌದ್ಧಿಕ ಸಾಮರ್ಥ್ಯಕ್ಕೆ ಯೋಚನೆ ಮಾಡಿದ್ರು, ರಾಹುಲ್ ಗಾಂಧಿ ನಮ್ಮನ್ನು ಆಳೋದು ಅನ್ನೋದನ್ನು ಒಪ್ಕೊಳ್ಳಿಕ್ಕಾದ್ರೂ ಸಾಧ್ಯ ಏನ್ರಿ? ನಮ್ಮಲ್ಲಿರುವಂತ ಅತ್ಯಂತ ದಡ್ಡ ಕೂಡ ರಾಹುಲ್ ಗಾಂಧಿ ತನ್ನ ಪ್ರಧಾನಿ ಆಗಬೇಕು ಅಂತ ಒಪ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂತ. ನಂಗೆ ರಾಹುಲ್ ಗಾಂಧಿ ಮೇಲೆ ಕೋಪ ಇಲ್ಲ, ನಾನು ಪದೇ ಹೇಳ್ತಿರ್ತೀನಿ. ನಂಗೆ ಪಾಪ ಅನ್ಸುತ್ತೆ ರಾಹುಲ್ ಗಾಂಧಿ ನೋಡಿದಾಗ. ನಾನು ಎಲ್ಲರಿಗೂ ಹೇಳೋದು, 5ನೇ ಕ್ಲಾಸ್ನಲ್ಲಿರೋ ಮಗುನ ಸೆಕೆಂಡ್ PUC ಸೈನ್ಸ್ ಕರ್ಕೊಂಡೋಗಿ ಕೂರಿಸ್ಬಿಟ್ಟು ಆ ಹುಡುಗನಿಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಬಂದ್ರೆ ಏನ್ ಕರ್ಮ ಆಗ್ಬೋದು ಅಂತಲೇ ಸೇಮ್ ರಾಹುಲ್ ಗಾಂಧಿ ಹಂಗೆ ಆಗುತ್ತೆ. ಮೊನ್ನೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಪತ್ರಕರ್ತರು ಪ್ರಶ್ನೆ ಕೇಳಿದ್ದಾರೆ, ತುಂಬಾ ಪತ್ರಕರ್ತರು ಇಲ್ಲಿ ಇದ್ದಾರೆ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಪತ್ರಕರ್ತರು ಪ್ರಶ್ನೆ ಕೇಳಿದ್ದಾರೆ,
ರಾಹುಲ್ ಜಿ, ಈ ಸಬ್ಸಿಡಿ ತುಂಬಾ ಆಗೋಗೋದ್ರಿಂದ ದೇಶದ ಎಕಾನಮಿ ಹಾಳಾಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಈ ಸಬ್ಸಿಡಿ ಜಾಸ್ತಿ ಆಗೋದನ್ನ ಕಡಿಮೆ ಮಾಡಬೇಕು ಅಂತಾನು ಎಲ್ಲರೂ ಮಾತನಾಡ್ತಾರೆ. ನಿಮ್ಮ ಹತ್ರ ಏನಾದರೂ ಐಡಿಯಾ ಇದೆಯಾ ಸಬ್ಸಿಡಿ ಕಡಿಮೆ ಮಾಡ್ಲಿಕ್ಕೆ ಅಂತ ಕೇಳಿದ್ರೆ ರಾಹುಲ್ ಏನು ಉತ್ತರ ಕೊಡ್ತಾನೆ ಗೊತ್ತಾ? ರಾಹುಲ್ ಹೇಳ್ತಾನೆ, ನಾನು ರಫೇಲ್ ಬಗ್ಗೆ ಇವತ್ತು ಮಾತಾಡಲ್ಲ ಅಂತ ಹೇಳಿದ್ದೀನಲ್ಲ, ರಫೇಲ್ ಬಗ್ಗೆ ಇನ್ನೊಂದಿನ ಮಾತಾಡ್ತೀನಿ, ಇವತ್ತು ಬೇರೆ ವಿಚಾರದ ಬಗ್ಗೆ ಬಂದಿದ್ದೀನಿ ಅಂತ. ಅಂದ್ರೆ ಎಲ್ಲಿವರೆಗೂ ಅಂತಂದ್ರೆ ಏನ್ ಕೇಳಿದ್ರು ಒಂದೇ ಉತ್ತರ, ಬೈಹರ್ಟ್ ಮಾಡ್ಕೊಂಡು ಬಂದಿರೋ ಉತ್ತರ ಅಷ್ಟು ಒಪ್ಪಿಸ್ಬೇಕು ಅಂತ ಇದು ಪರಿಸ್ಥಿತಿ. ಇಂಥವ್ರನ್ನ ನಾಯಕ ಅಂತ ಒಪ್ಪಿಕೊಳ್ಳೋದಾದ್ರೂ ಹೇಗೆ ಅನ್ನೋದು ನನಗಂತೂ ಪ್ರಶ್ನೆ ಇದೆ. ಆಯ್ತಪ್ಪ, ರಾಹುಲ್ ಗಾಂಧಿ ಬೇಡ, ನರೇಂದ್ರ ಮೋದಿ ಅವರ ವಿರುದ್ಧ ಮತ್ಯಾರು ನಾಯಕ? ಅಖಿಲೇಶ್ ಯಾದವ್. ಯಾರು ತನ್ನ ಸಿಎಂ ಆಗಿದ್ದಂತ ಮನೇನ್ ಬಿಟ್ಕೊಂಡು ಬರುವಾಗ ಆ ಸರ್ಕಾರಿ ಬಂಗ್ಲೆಯಲ್ಲಿದ್ದಂತ ಟೈಲ್ಸು, ಲೈಟ್ಸು, ನಲ್ಲಿಗಳು ಎಲ್ಲವನ್ನೂ ಕಿತ್ಕೊಂಡು ಬಂದಿದ್ನೋ ಆತ ಈ ದೇಶದ ಪ್ರಧಾನಮಂತ್ರಿಯ? ಮಮತಾ ಬ್ಯಾನರ್ಜಿ ಯಾರು ಚಿಟ್ ಫಂಡ್ ಕೇಸ್ನ ಹಗರಣದಲ್ಲಿ ಬಡವರ ಹಣ ತಿಂದಿರೋರ ಜೊತೆಗೆ ನಿಂತ್ಕೊಂಡಿದ್ದಾಳೋ ಆ ಮಮತಾ ಬ್ಯಾನರ್ಜಿ ಈ ದೇಶದ ಪ್ರಧಾನಿಯ? ಹೋಗ್ಲಪ್ಪ, ಕನ್ನಡಿಗರೊಬ್ರು ಪ್ರಧಾನಿ ಅಂತ ಅನ್ಕೊಂಡು ದೇವೇಗೌಡರು ಪ್ರಧಾನಿನೇನ್ರಿ? ದೇವೇಗೌಡರು ಹಿಂಗೆ ಪ್ರಧಾನಿ ಆಗಿದ್ರೆ ಖಂಡಿತ ನನಗೂ ಬೇಜಾರಿರಲಿಲ್ಲ. ಆದರೆ 5 ವರ್ಷಗಳ ಕಾಲ ನರೇಂದ್ರ ಮೋದಿ ಅವರನ್ನು ನೋಡಿದ ಮೇಲೆ ಅದಕ್ಕೆ ಮ್ಯಾಚ್ ಅಲ್ಲ ರೀ ಯಾರು. ನರೇಂದ್ರ ಮೋದಿನೇ, ಅವರಿಗೆ ಮ್ಯಾಚ್ ಆಗಬಲ್ಲವ್ರು ಯಾರೂ ಇಲ್ಲ. ದೇವೇಗೌಡರಾದ್ರೆ ಇನ್ನೊಂದು ಪ್ರಾಬ್ಲಮ್ ಇದೆ. ದೇವೇಗೌಡರಾದ್ರೆ ಪ್ರಧಾನಮಂತ್ರಿ ಕಚೇರಿ ಪಕ್ಕ 2 ಮನೆ ಮಾಡ್ಕೊಳ್ಳಿ, 2 ರೂಮ್ ಮಾಡ್ಕೊಳ್ತಾರಂತೆ. ಒಂದು ನಿಖಿಲ್ ಹೆಂಡ್ತಿಗೆ, ಇನ್ನೊಂದು ಪ್ರಜ್ವಲ್ ಹೆಂಡ್ತಿಗೆ. ಅವರಿಬ್ಬರಿಗೆ ಈಗ ಏನಾದರೂ ಬಾಕಿ ಇರೋದು, ಅವರಿಬ್ಬರಿಗೂ ಹುಡುಕಿದ ತಕ್ಷಣ ಅಲ್ಲಿಗೆ ಹೋಗ್ಬೇಕು ಅಂತ. ನಾನು ಎಲ್ಲ JDS ಕಾರ್ಯಕರ್ತರಿಗೆ ನಂಗೆ ಅಯ್ಯೋ ಪಾಪ ಅನ್ಸುತ್ತೆ ಅವರದ್ದು. ಕಾಂಗ್ರೆಸ್ ಕಾರ್ಯಕರ್ತರಿಗಿಂತಲೂ ಅತ್ತತ್ತ ಅವ್ರ ಲೈಫ್. ಯಾವ ತರದ ಪರಿಸ್ಥಿತಿ ಅವ್ರದ್ದು ಅಂತಂದ್ರೆ, ನಾನು ಮಂಡ್ಯದಲ್ಲಿ ಮತ್ತು ಹಾಸನದಲ್ಲಿ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಅಂತ ಟೀಮ್ ಮೋದಿ ಕಾರ್ಯಕ್ರಮಕ್ಕೆ ಹೋದಾಗ ಒಂದಷ್ಟು ತರುಣರು ಬಂದರು ನನ್ನ ಹತ್ರ. ಅವ್ರು ಪರಿಚಯ ಮಾಡ್ಕೊಂಡ್ರು. ಪ್ರೋಗ್ರಾಮ್ಗೆಲ್ಲ ಅವ್ರು ತುಂಬಾ ಓಡಾಡಿದ್ರು. ನಾನು ಕೇಳಿದೆ, ನೀವು ಪ್ರೋಗ್ರಾಮಿಗೆ ತುಂಬಾ ಓಡಾಡಿದ್ದೀರಿ, ನೀವು ಯಾವ ಸಂಘಟನೆಯಲ್ಲಿ ಆದರೂ ಇದ್ದೀರಾ ಅಂತ ಕೇಳಿದ್ರೆ JDS ನಲ್ಲಿ ಇದ್ದೀವಿ ಸರ್ ಅಂದ್ರು. ನಂಗೆ ಗಾಬರಿ ಆಗೋದು ಒಂದ್ಸಲ. JDS ನ ಕಾರ್ಯಕರ್ತರು ಟೀಮ್ ಮೋದಿ ಪ್ರೋಗ್ರಾಮ್ ಹೆಂಗಪ್ಪ? ಅವ್ರಂದ್ರು, ವಿಧಾನಸಭೆಗೆ ನಾವು ಇವರಿಗೆ ಓಟ್ ಹಾಕೋದು ಸರ್, ಆದ್ರೆ ಲೋಕಸಭೆ ಎಲೆಕ್ಷನ್ ಅಲ್ಲ ಸರ್, ನರೇಂದ್ರ ಮೋದಿಗೆ ಓಟ್ ನಮ್ದು ಅಂತ JDS ಕಾರ್ಯಕರ್ತರು ಹೇಳಿದ್ರು. ನೀವೇನೋ ಚಪ್ಪಾಳೆ ಹೊಡೆದ್ರಿ, ನಾನು ಇಷ್ಟು ಸಲೀಸಾಗಿ ಚಪ್ಪಾಳೆ ಹೊಡೆಯಲ್ಲ. ನಂಗೆ ಸ್ವಲ್ಪ ಯಾಕೋ ಡೌಟ್ ಬಂತು, ದಾಲ್ ಮೇ ಕುಚ್ ಕಾಲಾ ಹೇ ಅಂತ. ಸತ್ಯ ಹೇಳಿ ಇಷ್ಟು ದೇಶಭಕ್ತಿ ಬಂದ್ಬಿಡ್ತಾ ಅಂತ. ಅವ್ರು ಏನಂದ್ರು ಗೊತ್ತಾ? ಹಂಗೇನಿಲ್ಲ ಸರ್, ಆದರೆ ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಇವ್ರದೇ ಜೀತ ಮಾಡ್ಕೊಂಡು ಇನ್ನೆಷ್ಟು ವರ್ಷ ಇರ್ಬೇಕು ಸರ್, ಒಂದ್ಸಲ ಪಾಠ ಕಲಿಸ್ಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ, ಈ ಸಲ ಪಾಠ ಕಲಿಸ್ತೀವಿ ಅಂತ. ಎಷ್ಟು ಬೇಸತ್ತು ಹೋಗ್ಬಿಟ್ಟಿದ್ದಾರೆ ಅಂತಂದ್ರೆ ನನಗೆ ಆ ಕಾರ್ಯಕರ್ತರು ನೋಡಿದಾಗ ಅನ್ನಿಸ್ತು, ಇವರೆಲ್ಲ ಒಂದು ಒಳ್ಳೆ ಹಾಡಿದೆಯಲ್ಲ, ನಮ್ಮ ಸಂಸಾರ ಆನಂದ ಸಾಗರ ಅಂತ. ಈಗ ಹಾಡು ಚೇಂಜ್ ಆಗಿದೆ ಅಂತ, ನಮ್ಮ ಸಂಸಾರ ಕರ್ನಾಟಕ ಸರ್ಕಾರ ಅಂತಾರಂತೀವ್ರು. ಇವ್ರು ಸಂಸಾರ ಪೂರ್ತಿ ಕರ್ನಾಟಕ ಸರ್ಕಾರ ನಡೆಸ್ಲಿಕ್ಕೆ ಇರೋದು ಅಂತ. ಈ ಕಾರ್ಯಕರ್ತರು ಅಂತ ಎತ್ತಿನಂತೆ, ಗಾಣದ ಎತ್ತಿನಂತೆ ದುಡಿಯುವಂಥವ್ರು ದುಡಿತಾನೆ ಇರ್ತಾರೆ. ಈ ಸಂಸಾರಗಳ ಮೂಲಕ ಇವರು ರಾಷ್ಟ್ರವನ್ನ ಕಟ್ಕೊಂಡು ನಾವು ನಮ್ಮ ಪಾಡಿಗಿರ್ತೀವಿ ಅಂತ. ಇವರುಗಳೆಲ್ಲ ನಮ್ಮ ಪರಿವಾರವೇ ದೇಶ ಅಂತ ಕರೆಯುವಾಗ ನಾವು ಆಯ್ಕೆ ಮಾಡಿರುವಂಥ ಪ್ರಧಾನಮಂತ್ರಿ ದೇಶವೇ ನನ್ನ ಪರಿವಾರ ಅಂತ ಹೇಳ್ತಾರಲ್ಲ, ಈ ಪ್ರಧಾನಮಂತ್ರಿ ನಮ್ಮವ್ರಿ. ಇಂಥವ್ರನ್ನ ಬಿಟ್ಬಿಟ್ಟು ಅಂಥವ್ರನ್ನ ಯಾವತ್ತಾದರೂ ಆರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತಾ ಅಂತ. ಇದು ಮೊದಲನೇ ಪಾಯಿಂಟ್. ಇನ್ನು ಎರಡನೇದು, ನರೇಂದ್ರ ಮೋದಿಯವರ ಕುರಿತಂತೆ ಆರೋಪ ಮಾಡಲಿಕ್ಕೆ ಅಂತ ಬರುವಂಥ ಕಾಂಗ್ರೆಸ್ನವರು ಯಾವಾಗಲೂ ಕೇಳ್ತಾರೆ, 15 ಲಕ್ಷ ರೂಪಾಯಿ ನರೇಂದ್ರ ಮೋದಿ ಕೊಡ್ತೀನಿ ಅಂತಂದಿದ್ದೀರಲ್ಲ, ಕೊಟ್ರ ಅಂತ. ನಾವೊಂದು ನರೇಂದ್ರ ಮೋದಿ 15 ಲಕ್ಷ ಹೆಂಗೆ ಕೊಟ್ಟಿದ್ದಾರೆ ಅಂತ ಒಂದು ಪೋಸ್ಟರ್ ಮಾಡಿದ್ದೀವಿ. ಈ ಪೋಸ್ಟರ್ ಚುನಾವಣೆ ನೀತಿ ಸಂಹಿತೆ ಬಂದಿರೋದ್ರಿಂದ ಡೆಫಿನೆಟ್ಲಿ ನಾವು ಯಾರಿಗೂ ಕೊಡಲ್ಲ, ಹಂಚೋದು ಇಲ್ಲ. ಆದರೆ ಪೋಸ್ಟರಲ್ಲಿ ಏನಿದೆ ಅಂತ ನಾನು ಹೇಳ್ಬಿಡ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ನನ್ನ ರಕ್ಷಣೆಗಾಗಿ ಬಡದಾಡೋ ಸೈನಿಕರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಮಾಡಿಸ್ಕೊಟ್ರಲ್ಲ ಮೋದಿ, ಅವತ್ತೇ ಬಂತು 15 ಲಕ್ಷ ನನ್ನ ಅಕೌಂಟಿಗೆ ಅಂತ. ಸ್ವಾಭಿಮಾನದ ಪ್ರಶ್ನೆ ರೀ ಇದು. ನಕ್ಸಲ್ರೆಲ್ಲ ನರೇಂದ್ರ ಮೋದಿ ಬಂದ್ಮೇಲೆ ಬಾಲ ಮುದುರ್ಕೊಂಡು ಬಿದ್ದಿದ್ದಾರಲ್ಲ, 15 ಲಕ್ಷ ನನ್ನ ಅಕೌಂಟಿಗೆ ಬಂತು ಅಂತ. ಸದಾ ದೇಶವನ್ನ ಕಾಡ್ತಾ ಇದ್ದ ಪಾಕಿಸ್ತಾನ ನಾವು ಡಿಮಾನಿಟೈಸೇಷನ್ ಮಾಡಿದ್ಮೇಲೆ ಭಿಕ್ಷಾ ಪಾತ್ರ ಹಿಡ್ಕೊಂಡು ಜಗತ್ತೆಲ್ಲ ಅಲ್ದಾಡ್ತಾ ಇದೆಯಲ್ಲ, ನನ್ನ ಅಕೌಂಟಿಗೆ 15 ಲಕ್ಷ ಬಂತು ಅಂತ. ಭಯೋತ್ಪಾದನೆಯನ್ನ ಹತ್ತಿಕ್ಕಲಾಗದೆ ಹಿಂದೂ ಟೆರರಿಸಂ ಅಂತ ಕರೆದು ಸಾಧ್ವಿ ಪ್ರಜ್ಞಾ ಸಿಂಗ್ ಅಂತವಳನ್ನ ಒಳಗೆ ಕೂಡಾಕಿ ನಾಮರ್ದಾಗಳು ಮೆರಿತಾ ಇದ್ರಲ್ಲ, ಇವತ್ತು ಅವರೆಲ್ಲ ಬಾಲ ಮುದುರ್ಕೊಂಡು ಬಿದ್ದಿದ್ದಾರೆ, ನನ್ನ ಅಕೌಂಟಿಗೆ 15 ಲಕ್ಷ ಬಂತು ಅಂತ. ಮಿತ್ರರೇ, ಗರೀಬಿ ಹಟಾವು ಅನ್ನೋದು ಹೇಳಿಕೆ ಅಷ್ಟೇ ಆಗಿದ್ದಾಗ ಈ ದೇಶದ ಬಡವರಿಗೆ ಮನೆ ಕೊಟ್ಟು, ಕರೆಂಟ್ ಕೊಟ್ಟು, ಗ್ಯಾಸ್ ಕೊಟ್ಟು, ಕೊನೆಗೆ ಅಕೌಂಟ್ ಇಲ್ಲದೆ ಇರೋರಿಗೆ ಜನ್ಧನ್ ಅಕೌಂಟ್ ಮಾಡಿಸ್ಕೊಟ್ರಲ್ಲ ನರೇಂದ್ರ ಮೋದಿ, 15 ಲಕ್ಷ ಬಂತ್ರಿ ಅಂತ. ಪ್ರತಿಭಾವಂತ ದಲಿತರೊಬ್ಬರನ್ನ ನರೇಂದ್ರ ಮೋದಿ ಕರ್ಕೊಂಡೋಗಿ ಅವರು ರಾಷ್ಟ್ರಪತಿ ಪಟ್ಟದಲ್ಲಿ ಕೂರಿಸಿ ತಲೆಬಾಗಿ ನಮಸ್ಕರಿಸಿದ್ರಲ್ಲ, ಅವತ್ತು 15 ಲಕ್ಷ ಅಲ್ಲ, 15 ಕೋಟಿ ಅಲ್ಲ, ಈ ದೇಶದ ಶತಶತಮಾನದ ಕಳಂಕವೂ ತೊಡೆದೋಯ್ತು ಅಂತ ಈ ಪೋಸ್ಟರ್ಲಿದೆ.
ಜನರಿಕ್ ಔಷಧಿಗಳು ಗೊತ್ತಿರ್ಬೋದು ನಿಮಗೆ. ಈ ದೇಶದಲ್ಲಿ ಎಲ್ಲ ಔಷಧಿಗಳ ಬೆಲೆಗಿಂತ ಈ ದೇಶದ ಜನರಿಕ್ ಅಂಗಡಿಗಳಲ್ಲಿ ನೀವು ತೆಗೆದುಕೊಳ್ಳೋ ಔಷಧಿ 20%ಗೆ ಸಿಗುವಂತೆ ನರೇಂದ್ರ ಮೋದಿ ಮಾಡಿದ್ರಲ್ಲ. ಇವತ್ತು 5001 ಜನರಿಕ್ ಔಷಧಿ ಅಂಗಡಿಗಳು ತೆರೆಯಲ್ಪಟ್ಟಿವೆ. 850ಕ್ಕೂ ಹೆಚ್ಚು ಔಷಧಿಗಳು ಕಡಿಮೆ ಬೆಲೆಯಲ್ಲಿ ಸಿಗ್ತವೆ. ಯಾರಿಲ್ಲಿ ಸೀನಿಯರ್ ಸಿಟಿಸನ್ ಇದ್ದೀರೋ, ನೀವು ತಿಂಗಳಿಗೆ 2000 ರೂಪಾಯಿ ಮಾಮೂಲಿ ಔಷಧಿ ಅಂಗಡಿಗೆ ಖರ್ಚು ಮಾಡ್ತಾ ಇದ್ರೆ, ಈಗ ಇಲ್ಲಿ 400-500 ರೂಪಾಯಿ ಒಳಗೆ ಮುಗಿದು ಹೋಗುತ್ತಲ್ಲ. ಪ್ರತಿ ತಿಂಗಳು ಉಳಿಸಿ ಕೊಟ್ರಲ್ಲ ನರೇಂದ್ರ ಮೋದಿ, 15 ಲಕ್ಷ ನನ್ನ ಅಕೌಂಟಿಗೆ ಬಂತು ಅಂತ. ದ ಬೆಸ್ಟ್ ಒನ್ ಪಾಸಿಬಲ್. ಮೊದಲೆಲ್ಲ ಫೋನ್ ಕಾಲ್ ಮಾಡುವಾಗ ಬಿಲ್ ಎಷ್ಟಾಗುತ್ತೋ ಅಂತ ಮಿಸ್ ಕಾಲ್ ಕೊಡ್ತಿದ್ರಂತೆ. ಪ್ರಾಮಾಣಿಕವಾಗಿ ಹೇಳಿ, ನರೇಂದ್ರ ಮೋದಿ ಬಂದಾಗ್ಲಿಂದ ಯಾವನಾದ್ರೂ ಮಿಸ್ ಕಾಲ್ ಕೊಟ್ಟಿದ್ದೀವಿ ಏನ್ರಿ? ಯಾವನ್ ಮಿಸ್ ಕಾಲ್ ಕೊಡ್ತಾನೋ ಮಹಾ ಕಂಜೂಸು ಅಂತ. ಜಾಸ್ತಿ ಸಂಪರ್ಕ ಇಟ್ಕೋಬೇಡಿ ಅವನ ಹತ್ರ. ಫ್ರೀ ಕಾಲ್ ಸಿಕ್ಕಾಗಲೂ ಮಿಸ್ ಕಾಲ್ ಕೊಡ್ತಾನೆ ಅಂದ್ರೆ ಬಹಳ ಡೇಂಜರು ಅಂತ. ಮಿತ್ರೆ, ಮಿಸ್ ಕಾಲ್ ಇಲ್ಲದ ಫ್ರೀ ಕಾಲನ್ನ ಮತ್ತು ಫ್ರೀ ಡಾಟಾನ ಇಡೀ ಜಗತ್ನಲ್ಲಿ ಯಾರಾದ್ರೂ ಪ್ರೊವೈಡ್ ಮಾಡ್ತಿದ್ದೀವಿ ಅಂದ್ರೆ ಭಾರತದಲ್ಲಿ ಮಾತ್ರ. ಇದು ನರೇಂದ್ರ ಮೋದಿ ನಮ್ಗೆ ಕೊಟ್ಟಿರುವಂತ ಉಡುಗೊರೆ. ಇದಕ್ಕಿಂತ ಹೆಚ್ಚಿಂದ ಏನ್ ಕೊಡಬೇಕು? 15 ಲಕ್ಷ ಬಂದಾಯ್ತು ಅಂತ. ಆದ್ರೆ 15 ಲಕ್ಷವನ್ನ ಕಾಂಗ್ರೆಸ್ಗೆ ಇಟ್ಕೊಂಡು ಚೆನ್ನಾಗಿ ಕಿತ್ತಾಡಬಹುದು ಅನ್ನೋ ವೇಳೆಗೆ ಪುಣ್ಯಾತ್ಮ ರಾಹುಲ್ ಒಂದು ಬ್ಲಂಡರ್ ಮಾಡ್ಕೊಂಡ. ಅವನ್ ಬಂದು ಒಂದಿನ ಹೇಳ್ದ, ಮೇರೆ ಪಾಸ್ ಏಕ್ ಮಿಷನ್ ಹೈ, आप आलू दे दो, इस तरफ से मैं आलू डालूंगा तो यहां से सोना निकलेगा अंದ. ಒಂದು ಮಿಷಿನ್ ಇದೆಯಂತೆ ಅವನ ಹತ್ರ. ನೀವು ಆಲೂಗಡ್ಡೆ ಹಾಕಿದ್ರೆ ಚಿನ್ನ ಬರುತ್ತೆ ಆ ಮಿಷಿನ್ ಒಳಗೆ ಅಂತ. ಅದರ ಪರಿಣಾಮ, ಟೈಮಿಂಗ್ ಇದೆಯಾ? 9? ಓ ಐಮ್ ಸಾರಿ, ಯಾ, ಇನ್ನು 10 ನಿಮಿಷದಲ್ಲಿ ಮುಗಿಸ್ತೀನಿ. ವಿ ಹ್ಯಾವ್ 10 ಮಿನಿಟ್ಸ್. ಮಿತ್ರರೇ, ಆಲೂ ಇಲ್ಲಿಂದ ಹಾಕಿದ್ರೆ ಇಲ್ಲಿಂದ ಸೋನಾ ಬರುತ್ತೆ ಅಂತಂದ. ಯಾರಾದರೂ ಹುಡುಗರ ಹತ್ರ, ನಮ್ಮ ಹುಡುಗರ ಹತ್ರ ಕಾಂಗ್ರೆಸ್ನವ್ರು ಬಂದು 15 ಲಕ್ಷ ಬಂದೇ ಇಲ್ವಲ್ಲ ಅಂತಂದ್ರೆ, 5 kg ಆಲೂಗಡ್ಡೆ ಕೊಟ್ಟಿದ್ನಲ್ಲ, ಕನ್ವರ್ಟ್ ಮಾಡಿಕೊಡು, 15 ಲಕ್ಷ ಆಗುತ್ತದು ಅಂತಾರೆ. ಪಾಪ ಮಾತೇ ಆಡಲ್ಲ. ನನಗೆ ಯಾರೋ ಇತ್ತೀಚೆಗೆ ಮೆಸೇಜ್ ಮಾಡಿದ್ರು, ನೀವು ನಿಮ್ಮ ಮನೆ ಮುಂದೆ ನಿಂಬೆ ಹಣ್ಣನ್ನು ಕಟ್ಟಿದ್ರೆ ದೆವ್ವ ಭೂತಗಳು ಬರಲ್ಲ, ಆಲೂಗಡ್ಡೆನ ಕಟ್ಟಿದ್ರೆ ಕಾಂಗ್ರೆಸ್ನವ್ರು ಬರಲ್ಲ ಅಂತ. ಒಂದ್ಸಲ ಟ್ರೈ ಮಾಡಿ. ನನಗೂ ಆಸೆ ಇದೆ, ನನ್ನ ಕಾರಿಗೆ ಒಂದು ಆಲೂಗಡ್ಡೆ ಕಟ್ಕೊಂಡು ಹೋಗ್ಬೇಕು, ಯಾರು ಹತ್ರ ಬರಲ್ವೇನೋ ಅಂತ. ಇಷ್ಟು ಕೇಳಿ ಯಾವನಾದ್ರೂ ಹತ್ರಕ್ಕೆ ಬರ್ತಾನ ನೋಡಿ. ಇನ್ನೊಂದಿದೆ, ನಾನು ಇನ್ನು 2 ನಿಮಿಷದಲ್ಲಿ ಇದನ್ನು ಮುಗಿಸ್ಬಿಡ್ತೀನಿ. ಒಂದು 2ನೇದಿದೆ, ನರೇಂದ್ರ ಮೋದಿ ಅವರನ್ನ ನಾವು ಯಾಕೆ ವಿರೋಧಿಸಬೇಕು ಅಂತ. ಕಾಂಗ್ರೆಸ್ಸಿಗರಿಗೆ ಯಾಕೆ ವಿರೋಧಿಸಬೇಕು ಅಂತನೂ ಗೊತ್ತಿಲ್ಲ. ನೀವು ಕೇಳಿ ಕಾಂಗ್ರೆಸ್ಸಿಗರಿಗೆ, ನರೇಂದ್ರ ಮೋದಿ ಮಾಡಿರೋ ತಪ್ಪೇನು? ಅವ್ರ ಹೆಂಡತಿ ಜೊತೆ ಇಲ್ಲ ಅವರು ಅಂತ. ಅವ್ರ ಹೆಂಡತಿ ಜೊತೆ ಇಲ್ಲ ಅಂದ್ರೆ ನಿಮ್ಗೇನಪ್ಪ ಪ್ರಾಬ್ಲಮ್ಮು? ಗೊತ್ತಿಲ್ಲ ಅವ್ರಿಗೆ, ಅವ್ರ ಹೆಂಡತಿ ಜೊತೆ ಇಲ್ಲ ಅನ್ನೋದು ಪ್ರಾಬ್ಲಮ್ಮು. ನರೇಂದ್ರ ಮೋದಿದು ಏನ್ ಪ್ರಾಬ್ಲಮ್ಮು? ಅವ್ರ ಅಣ್ಣ ತಮ್ಮಂದ್ರನ್ನ ಸರಿಯಾಗಿ ನೋಡ್ಕೊಳ್ಳೋದೇ ಇಲ್ಲ ಅಂತ. ಅವ್ರ ಅಣ್ಣ ತಮ್ಮಂದ್ರು ನರೇಂದ್ರ ಮೋದಿ ಮುಖ್ಯಮಂತ್ರಿ ಆದಾಗ್ಲೂ ಮುಖ್ಯಮಂತ್ರಿ ಕಚೇರಿಗೆ ಬರಲಿಲ್ಲ, ಪ್ರಧಾನಮಂತ್ರಿ ಆದ್ರೂ ಪ್ರಧಾನಮಂತ್ರಿ ಕಚೇರಿಗೆ ಬರಲಿಲ್ಲ. ಇವ್ರದು ಹೆಂಡತಿ ತಮ್ಮಂದ್ರು ಬರ್ತಿರ್ತಾರಲ್ಲ, ಅದು ಪ್ರಾಬ್ಲಮ್ ಇವ್ರಿಗೆ. ನರೇಂದ್ರ ಮೋದಿಗೆ ಕರಪ್ಟ್ ಆಗ್ಲಿಕ್ಕೆ ಯಾರು ಅವಕಾಶನೇ ಕೊಡೋದಿಲ್ಲ ಅಂತ. ಇದು ಇವರಿಗೆಲ್ಲ ಇರೋ ಪ್ರಾಬ್ಲಮ್. ಅದಕ್ಕೆ ನಾವು ಹೇಳಿದ್ವಿ, ನರೇಂದ್ರ ಮೋದಿದು ಏನೇನು ತಪ್ಪಿದೆ ಅಂತ ನಾವೇ ಓದ್ತೀವಿ, ಅದನ್ನ ನೀವೇ ಕೇಳಿ ಅಂತ. ನೀವೆಲ್ಲರೂ ಹೌದು ಅಥವಾ ಇಲ್ಲ ಅಂತ ಉತ್ತರ ಕೊಡಬೇಕು. ಕೊಡ್ತೀರಾ? ಚಿತ್ರದುರ್ಗದ ಜನತೆ ಜೋರಾಗಿ ಉತ್ತರ ಕೊಡಬೇಕು. ನಿಮ್ ಕನ್ವಿಕ್ಷನ್ಗೆ ತಕ್ಕಂತೆ ಹೌದು ಅನ್ಬೇಕು ಅಥವಾ ಇಲ್ಲ ಅನ್ಬೇಕು. ಜೋರಾಗಿ ಹೇಳಿ. ಮೋದಿ ವಿದೇಶದವರ? ಮೋದಿ ಭ್ರಷ್ಟರ? ಮೋದಿ ದೇಶದ್ರೋಹಿನ? ಮೋದಿ ತಮ್ಮ ಅಧಿಕಾರಾವಧಿಯಲ್ಲಿ ಪರಿವಾರದವರಿಗೆ ಲಾಭ ಮಾಡಿಕೊಟ್ಟಿದ್ದಾರಾ? ಮೋದಿ ಕೆಲಸ ಮಾಡಲ್ವಾ? ಮೈಗಳ್ಳರ? ಮೋದಿ ತಮ್ಮ ಸಂಬಂಧಿಕರನ್ನು ಯಾರನ್ನಾದ್ರೂ ರಾಜಕೀಯಕ್ಕೆ ಕರ್ಕೊಂಡು ಬಂದಿದ್ದಾರಾ? ಮೋದಿ ಭಾರತದ ಗೌರವ ಘನತೆಗಳಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರಾ? ಮೋದಿ ವಿದೇಶಕ್ಕೆ ಹೋದಾಗ ಭಾರತವನ್ನು ಯಾವತ್ತಾದ್ರೂ ಬೈದಿದ್ದಾರಾ? ಮೋದಿ ಪಾರ್ಟಿಗೆ ವಿಶ್ರಾಂತಿಗೆ ವಿದೇಶಕ್ಕೆ ಹೋಗಿದ್ದು ನೋಡಿದ್ದೀರಾ, ಕೇಳಿದ್ದೀರಾ? ಹಾಗಿದ್ಮೇಲೆ ಮೋದಿಗೆ ಬಿಟ್ಟು ಬೇರೆಯವ್ರಿಗೆ ಯಾಕೆ ಓಟ್ ಹಾಕ್ತೀರಾ? ಯಾಕ್ರಿ? ಒಬ್ಬ ಪ್ರಧಾನಿಗಿರ್ಬೋದಾಗಿರುವಂತ ಅಷ್ಟು ಕ್ಯಾರೆಕ್ಟರ್ನ ಪಟ್ಟಿ ಮಾಡಿದ್ದೀವಿ, ನೀವು ಅವ್ರಿಗೆ ಬಿಟ್ಟು ಮತ್ತೆ ಯಾರಿಗೆ ಓಟ್ ಹಾಕ್ತೀರಾ ಅಂತ ನೀವು ಕೇಳಿದ್ರೆ, ಯಾರೂ ಓಟ್ ಹಾಕಿಸ್ಕೊಳ್ಳಿಕ್ಕೆ ಲಾಯಕ್ಕಾದವ್ರು ಇಲ್ಲವೇ ಇಲ್ಲ ಅಂತ. ಮಿತ್ರೇ, ನರೇಂದ್ರ ಮೋದಿ ಅಂತ ಅದ್ಭುತವಾದ ಕ್ಯಾಂಡಿಡೇಟ್. ಅಕಸ್ಮಾತ್ ಅವ್ರನ್ನ ಕಳ್ಕೊಂಡ್ರೆ ನರೇಂದ್ರ ಮೋದಿಗೇನು ನಷ್ಟ ಇಲ್ಲ. ಅಂಥವನಿಂದ ಆಳಿಸಿಕೊಳ್ಳುವ ಯೋಗ್ಯತೆ ಇಲ್ಲದ ಜನ ನಾವು ಅಂತಷ್ಟೇ ಜಗತ್ ಮಾತಾಡ್ತಾ ಕೂತ್ಕೊಳ್ಳುತ್ತೆ. ನಾವು ಹಂಗಾಗೋದು ಬೇಡ. ನಾವು ಯೋಗ್ಯ ವ್ಯಕ್ತಿಗಳಾಗಿ ನರೇಂದ್ರ ಮೋದಿಯವ್ರ ಜೊತೆ ನಿಂತ್ಕೊಳ್ಳೋಣ. ಒಂದು ಪುಟ್ಟ ಪ್ರಯೋಗ ಮಾಡಬೇಕು. ಎಲ್ಲ ಮಹಾಗಠಬಂಧನವರು ಕೈ ಹಿಡ್ಕೊಂಡು ನಿಂತಿರೋದು ನೋಡಿದಾಗ ನಮಗೆಲ್ಲ ಟೆನ್ಷನ್ ಆಗಿತ್ತಲ್ಲ, ಮಹಾಗಠಬಂಧನಿಗೆ ಒಂದು ಟೆನ್ಷನ್ ಚಿತ್ರದುರ್ಗದ ಜನತೆ ಕೊಡಬೇಕು. ಎಲ್ಲರೂ ಕೈ ಮೇಲೆ ಕೆತ್ತಿ, ನಿಮ್ಮ ಪಕ್ಕದಲ್ಲಿರೋರು ಕೈ ಹಿಡ್ಕೊಳ್ಳಿ. ಮಹಾಗಠಬಂಧನದ ಎದುರಿಗೆ ಚಿತ್ರದುರ್ಗದ ಮಹಾ ಜನತೆ ನಾವು ಒಟ್ಟಾಗಿದ್ದೀವಿ ಮತ್ತು ಈ ಬಾರಿ ನಿಮ್ಮನ್ನ ಸೋಲಿಸಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ ಎನ್ನುವಂತ ಈ ಸಂದೇಶಕ್ಕೆ ಧನ್ಯವಾದಗಳು. ಮಿತ್ರರೆ, ಜೋರಾಗಿ ಒಂದು ಘೋಷಣೆ ಕೊಡಿ. ನಾನು ಹರ್ ಹರ್ ಮೋದಿ ಅಂತೀನಿ, ನೀವು ಘರ್ ಘರ್ ಮೋದಿ ಅಂತೇಳಿ. ಹರ್ ಹರ್ ಮೋದಿ, ಹರ್ ಹರ್ ಮೋದಿ. ಜೋರಾಗಿ ಭಾರತ್ ಮಾತೆಗೆ ಜೈಕಾರ. बोला भारत माता की।